ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಸೊ ಸ್ಟೂಡೆಂಟ್ಸ್, ಐ ವೆಲ್ಕಮ್ ಯು ಆಲ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ಟೂಡೆಂಟ್ಸ್, ಇವತ್ತು ನಾವು ಈ ಎಕ್ಸಾಂಪ್ಲರ್ ಸೀರೀಸಲ್ಲಿ ಸೆಕೆಂಡ್ PUC ಟಾಪಿಕ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಮೊದಲನೇ ಟಾಪಿಕ್ ಅಂದರೆ ಇದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಕರೆಕ್ಟ್? ಸೊ ನೋಡಿ, ನಿಮಗೆಲ್ಲ ಗೊತ್ತಿದೆ KCET ಎಕ್ಸಾಮಲ್ಲಿ ಏನಾಗುತ್ತೆ ಮಕ್ಕಳ, 45 ಮಾರ್ಕ್ಸ್ ನಿಮ್ದು ಏನಿದೆ ಸೆಕೆಂಡ್ PUC ಟಾಪಿಕಿಂದ ಬರುತ್ತೆ, ಕರೆಕ್ಟ್ ಅಲ್ವಾ? ಅದೇ ನಿಮ್ಮದು 15 ಮಾರ್ಕ್ಸ್ ಏನಿದೆ ಫಸ್ಟ್ PUC ಟಾಪಿಕ್ಸಿಂದ ಬರುತ್ತೆ. ಇವಾಗ ನೋಡಿ, ನಾವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಮುಂದೆ ಹೋಗಿ ನಾವು ಯಾವಾಗ ಇದನ್ನು ನೋಡ್ತೀವಲ್ವ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇದೆ ಅಂತ ನೋಡಿದಾಗ ಈ ಟಾಪಿಕಿಂದ ಮಿನಿಮಮ್ 5 ಕ್ವಶನ್ಸ್ ಬಂದಿದೆ. 5 ಕ್ವಶನ್ಸ್ ಅಂದರೆ 5 ಮಾರ್ಕ್ಸ್ ಆಯಿತು. 45 ಮಾರ್ಕ್ಸಲ್ಲಿ 5 ಮಾರ್ಕ್ಸ್ ನಿಮ್ಮದು ಈ ಟಾಪಿಕಿಂದಾನೇ ಬಂತು. ಸೊ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಎಷ್ಟು ಇದು ಇಂಪಾರ್ಟೆಂಟ್ ಟಾಪಿಕ್ ಅಂತ. ಕ್ಲಿಯರ್? ಸೊ ಹಾಗಿದ್ರೆ ಬನ್ನಿ ಮಕ್ಕಳ, ಈ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇವತ್ತು ನಾವು ಈ ಟಾಪಿಕಲ್ಲಿ ಟಾಪಿಕ್ಸ್ ಟು ಬಿ ಕವರ್ಡ್, ವಾಟ್ ಆರ್ ವಿ ಆರ್ ಗೋಯಿಂಗ್ ಟು ಕವರ್ ನೋಡಿ, ಟಾಪಿಕ್ಸ್ ಟು ಬಿ ಕವರ್ಡಲ್ಲಿ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಚಾಪ್ಟರ್ ಅನಾಲಿಸಿಸ್ ಆ್ಯಂಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಅಂದರೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಟಾಪಿಕಿಂದ ಎಷ್ಟು ನಿಮ್ಮದು ಯಾವ ಟಾಪಿಕಿಂದ ಯಾವ ಕ್ವಶನ್ ಬಂದಿದೆ ಅಥವಾ ಯಾವ ಇಯರಲ್ಲಿ ಎಷ್ಟು ಕ್ವಶನ್ಸನ್ನು ಬಂದಿದೆ ಅಂತ ನೋಡೋಣ. ಅದನ್ನು ಆದಮೇಲೆ ನೆಕ್ಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದರೆ ಈ ಪರ್ಟಿಕ್ಯುಲರ್ ಟಾಪಿಕಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಯಾವ ಟಾಪಿಕ್ ನಿಮ್ಮದು ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ, ಅದು ನಿಮ್ಮದು ಕೌಂಟಿಂಗ್ ಆಫ್ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಕೌಂಟಿಂಗ್ ಆಫ್ ರಿಲೇಷನ್ಸ್, ಆ ರೀತಿ ಯಾವ್ಯಾವ ಸೆಗ್ಮೆಂಟ್ ವೈಸ್ ಮಾಡಿದ್ದೀನಿ ಅದನ್ನು ನೋಡೋಣ. ಅದನ್ನಾದಮೇಲೆ ಫೈನಲಿ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎಕ್ಸಾಂಪ್ಲರ್ ಕ್ವಶನ್ಸ್ ಆ್ಯಂಡ್ KCET PYQs ಆ್ಯಂಡ್ ಲೆಟ್ ಅಸ್ ಫಿನಿಶ್ ವಿತ್ ದಿಸ್ ಟಾಪಿಕ್. ಫೈನ್? ಸೊ ಬನ್ನಿ, ಫಸ್ಟ್ ಆಫ್ ಆಲ್ ನೋಡಿ, ಚಾಪ್ಟರ್ ಅನಾಲಿಸಿಸ್ ಆ್ಯಂಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಕ್ಲಿಯರ್? ಸೊ ಇಲ್ಲಿ ನೋಡಿ ಮಕ್ಕಳ, 2018 ಏನಿದೆ ಅದರಲ್ಲಿ ಕಾಂಪೋಸಿಷನ್ ಆಫ್ ಫಂಕ್ಷನ್, ನಂಬರ್ ಆಫ್ ಫಂಕ್ಷನ್ಸ್ ಆ್ಯಂಡ್ ಫಂಕ್ಷನಲ್ ಇಕ್ವೇಷನ್, ಟೋಟಲ್ 3 ಕ್ವಶನ್ಸನ್ನು ಬಂದಿದೆ. ನೀವು ಇಲ್ಲಿ ನೋಡಿದರೆ ಎವ್ರಿ ಇಯರ್ ನೋಡಿ, ಅಗೇನ್ ಐ ಆಮ್ ಮಾರ್ಕಿಂಗ್ ದಿಸ್, ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಇಂದ ಪ್ರತಿಯೊಂದು ಇಯರ್ ಒಂದು ಕ್ವಶನ್ ಅಂತೂ ಡೆಫಿನೆಟ್ಲಿ ಇದೆ. ನೋಡಿ, ರಿಲೇಷನ್ಸ್ ಇದು ಒಂದು ಇಯರಲ್ಲಿಲ್ಲ 2020, ಬಟ್ ಅದನ್ನು ಆದಮೇಲೆ ಇಫ್ ಯು ಸಿ ಎವ್ರಿ ಇಯರ್ ಇಲ್ಲಿ ಕೂಡ ಬಂದಿದೆ. ಓಕೆ, ಇನ್ 2021 ಕೂಡ ಬಂದಿದೆ. ಫೈನ್. ಕಾಂಪೋಸಿಷನ್ ರೀಸೆಂಟಾಗಿ ಅಂತೂ ನೋಡಿದರೆ ಇನ್ 2023 3 ಕ್ವಶನ್ಸ್ ಅಂತೂ ಕಾಂಪೋಸಿಷನಿಂದ ಬಂದಿದೆ. ಕ್ಲಿಯರ್? ಅದನ್ನು ಆದಮೇಲೆ ನೆಕ್ಸ್ಟ್ ಇಸ್ ಇಯರ್ ಮತ್ತೆ ನೋಡಿ 2024 ಕಾಂಪೋಸಿಷನ್ಸ್ ಆಫ್ ಫಂಕ್ಷನ್. ಸೊ ಫಸ್ಟ್ ಮೇನ್ ಟಾಪಿಕ್ ನಿಮ್ಮದು ಯು ಹ್ಯಾವ್ ಟು ರಿಮೆಂಬರ್ ಇಸ್ ನಥಿಂಗ್ ಬಟ್ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್. ಕ್ಲಿಯರ್? ಇದು ನಿಮ್ಮದು ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಅದನ್ನಾದಮೇಲೆ ನೆಕ್ಸ್ಟ್ ನೋಡಿ, ಇಫ್ ಯು ಕಮ್ ಟು ನೆಕ್ಸ್ಟ್ ಟಾಪಿಕ್ ಇಸ್ ನಂಬರ್ ಆಫ್ ಫಂಕ್ಷನ್ಸ್. ಕ್ಲಿಯರ್? ಇಲ್ಲಿ ಕೂಡ ನಂಬರ್ ಆಫ್ ಫಂಕ್ಷನ್ಸ್ ರಿಪೀಟ್ ಆಗಿದೆ. ಸೊ ಈ ಮಕ್ಕಳ ಈ ಟಾಪಿಕಿಂದ 20ವರೆಗೆ 4 ಕ್ವಶನ್ಸ್ ಬಂದಿದೆ. ಅದನ್ನು ಆದಮೇಲೆ ಇಫ್ ಯು ಸಿ 5, 6, 5 ಕ್ವಶನ್ಸ್. ಸೊ ಟೋಟಲ್ ಇಫ್ ಯು ಸಿ ಇಟ್ ಇಸ್ ಆಲ್ಮೋಸ್ಟ್ average is 5 ಕ್ವಶನ್ಸ್ ಪರ್ ಇಯರ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ನಿಮ್ಮದು ನಂಬರ್ ಆಫ್ ರಿಲೇಷನ್ಸ್ ಆಯಿತು, ಟೈಪ್ಸ್ ಆಫ್ ರಿಲೇಷನ್ಸ್. ಇವಾಗ ಟೈಪ್ಸ್ ಆಫ್ ರಿಲೇಷನ್ಸ್ ಅಂದರೆ ಏನು? ಯೋರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್. ಕರೆಕ್ಟ್? ಟ್ರಾನ್ಸಿಟಿವ್ ರಿಲೇಷನ್ ಇದೆಲ್ಲ ನಿಮ್ದು ಏನಾಯಿತು, ಇಂಪಾರ್ಟೆಂಟ್ ಟಾಪಿಕ್ಸ್ ಆಯಿತು. ಟೈಪ್ಸ್ ಆಫ್ ರಿಲೇಷನ್ಸಲ್ಲಿ ರೇಂಜ್ ಆ್ಯಂಡ್ ಡೊಮೇನ್ ಆಫ್ ದಿ ಫಂಕ್ಷನ್. ಕ್ಲಿಯರ್? ಡೊಮೇನ್ ಮತ್ತೆ ನೋಡಿ, ಡೊಮೇನ್ ಆಫ್ ದಿ ಫಂಕ್ಷನ್ ಖಂಡಿತ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ ಮಕ್ಕಳ. ಐದರ್ ಡೊಮೇನ್ ಆಫ್ ದಿ ಫಂಕ್ಷನ್ ನಿಮ್ಮದು ಏನಿರ್ಬೋದು ಅಂದರೆ ಇಟ್ ಮೈಟ್ ಬಿ ಯೋರ್ ಸ್ಪೆಷಲ್ ಟೈಪ್ಸ್ ಆಫ್ ಫಂಕ್ಷನ್ ಅಥವಾ ಅಲ್ಟ್ರೇಷನ್ ಇನ್ ದ ಫಂಕ್ಷನ್. ಡೈರೆಕ್ಟಾಗಿ ಡೊಮೇನನ್ನು ಕೇಳ್ಬೋದು. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಗಿರಲಿ ಅಥವಾ ನಿಮ್ಮದು ಟ್ರಿಗ್ನೋಮೆಟ್ರಿಕ್ ಅಲ್ಟ್ರೇಷನ್ ಫಂಕ್ಷನ್ ಆಗಿರಲಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಗಿರಲಿ. ಸೊ ಈ ರೀತಿ ಒಂದು ಕ್ವಶನ್ ಇಲ್ಲಿಂದ ಖಂಡಿತ ಬಂದೇ ಬರುತ್ತೆ. ಕ್ಲಿಯರ್? ನೋಡಿ, ಡೊಮೇನ್ ಎವ್ರಿ ಇಯರ್ ಆಲ್ಮೋಸ್ಟ್ ಕಾಂಪೋಸಿಷನ್ ಮತ್ತು ಡೊಮೇನಿಂದ ಒಂದು ಫಂಕ್ಷನ್ ಇದೆ. ಸೊ ನೀವು ಕರೆಕ್ಟಾಗಿ ಕಾನ್ಸಂಟ್ರೇಷನನ್ನು ಕೊಟ್ಟರೆ ಡೆಫಿನೆಟ್ಲಿ ಡೊಮೇನ್ ಮತ್ತು ಕಾಂಪೋಸಿಷನಿಂದ ಒಂದು ಕ್ವಶನನ್ನು ಶ್ಯೂರ್ಲಿ ಅಟೆಂಪ್ಟ್ ಮಾಡ್ಬೋದು. ಕ್ಲಿಯರ್? ಅದನ್ನಾದಮೇಲೆ ನೆಕ್ಸ್ಟ್ ನೋಡಿ ಮಕ್ಕಳ, ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಕಾಂಪೋಸಿಷನ್ ಆಫ್ ಫಂಕ್ಷನಿಂದ ಮತ್ತು ಇನ್ವರ್ಸ್ ಆಫ್ ದಿ ಫಂಕ್ಷನಿಂದ ನಿಮ್ಮದು NCERT ಎಕ್ಸಾಂಪ್ಲರಲ್ಲಿ ಯಾವ ರೀತಿ ಕ್ವಶನ್ ಇದೆ ಅಲ್ಲ, ಸೇಮ್ 2024 ಬಂದುಬಿಟ್ಟಿದೆ. ಕ್ಲಿಯರ್? ಸೇಮ್ ಎಕ್ಸಾಕ್ಟ್ ಕಾಪಿ. ಇಲ್ಲೇನು ಕ್ವಶನ್ ಇದೆ ಅಲ್ಲ, ಅವ್ರು ಒಂದು ಸೆಂಟೆನ್ಸ್ ಒಂದು ವರ್ಡ್ಸ್ ಆಗಟ್ಟು ಚೇಂಜ್ ಮಾಡಿಲ್ಲ, ಅದನ್ನೇ ಬಂದುಬಿಟ್ಟಿದೆ. ಕ್ಲಿಯರ್? ಸೊ ಫಂಕ್ಷನಲ್ ಇಕ್ವೇಷನ್ ಅಂದರೆ ಯಾವ ರೀತಿ ಒಂದು ರೂಲ್ ಕೊಟ್ಟಿರ್ತಾರೆ, ಸಪೋಸ್ f(x) = or else ಈ ರೀತಿ ರೂಲ್ ಅರ್ಥ ಮಾಡ್ಕೊಳ್ಳಿ ಇದನ್ನು. ನಥಿಂಗ್ ಮಚ್ ಟಫ್ ಓವರ್ ಹಿಯರ್. f(x + y) = f(x)
ಇಂಟು ಎಫ್ ಆಫ್ ವೈ. ಈ ರೀತಿ ಏನಾರೇ ಒಂದು ಫಂಕ್ಷನಲ್ ರೂಲನ್ನು ಕೊಟ್ಟು ನಿಮ್ಮದು ಮುಂದೆ ಕ್ವಶನ್ ಕೇಳಿರ್ತಾರೆ. ಓಕೆ, ಆ ಕ್ವಶನ್ ಏನಿದೆ ಅಲ್ಲ ಅಲ್ಲಿಂದಾನೇ ನಿಮ್ಗೆ ಗುರ್ತು ಹಿಡಿಬೋದು. ಓಕೆ, ಈ ರೀತಿ ಕ್ವಶನ್ ಇದೆ, ಈ ರೀತಿ ಅಪ್ರೋಚ್ ಮಾಡೋಣ ಅಂತ ಹೇಳಿ. ಇವತ್ತು ಯಾವಾಗ ಕ್ವಶನ್ಸ್ ಮಾಡ್ತೀವಲ್ಲ ಮಕ್ಕಳ, ಅದು ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ವಿ ಹ್ಯಾವ್ ಟು ಡೂ ದಿಸ್. ಫೈನ್, ಮುಂದೆ ಕ್ವಶನ್ಸ್ ಇದೆ ಡೆಫಿನೆಟ್ಲಿ. ನಾನು ಈ ಎಕ್ಸಾಂಪಲರ್ ಸೀರೀಸಲ್ಲಿ ಆ ರೀತಿ ಕ್ವಶನ್ಸನ್ನು ಕೂಡ ವಿ ಹ್ಯಾವ್ ಟೇಕನ್. ಫೈನ್, ಲೆಟ್ ಅಸ್ ಮೂವ್ ಆನ್ ನೆಕ್ಸ್ಟ್. ಒಂದ್ಸತಿ ಇದನ್ನ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಫಸ್ಟ್ ಒನ್ ಇಸ್ ನಂಬರ್ ಆಫ್ ಫಂಕ್ಷನ್ಸ್. ನಂಬರ್ ಆಫ್ ಫಂಕ್ಷನ್ಸ್ ಏನು ಮಕ್ಕಳ? ಸಪೋಸ್ ನಿಮ್ಮದು ಸೆಟ್ ಎ ಅಲ್ಲಿ ಪಿ ಎಲಿಮೆಂಟ್ಸ್ ಇದೆ ಆ್ಯಂಡ್ ಇನ್ ಅ ಸೆಟ್ ಬಿ ವಿ ಹ್ಯಾವ್ ಕ್ಯೂ ಎಲಿಮೆಂಟ್ಸ್. ಫೈನ್, ಓಕೆ, ಡಿ ಎಲಿಮೆಂಟ್ಸ್ ಇದೆ. ಸೆಟ್ ಬಿ ಅಲ್ಲಿ ಡಿ ಎಲಿಮೆಂಟ್ಸ್ ಇದೆ. ದೆನ್ ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಇಸ್ ಗಿವನ್ ಬೈ ದಿಸ್ ಫಾರ್ಮುಲಾ 2 to the power of nd. ಯೂಶಲಿ ನಾವೇನು ಮಾಡ್ತೀವಿ ನೋಡಿ, ಯೂಶಲಿ ವಿ ವಿಲ್ ಟೇಕ್ ದಿಸ್ ಆಸ್ ಕ್ಯೂ. Correct? Suppose this is your q, then the number of relations is nothing but 2 to the power of p q. Clear? This is the formula makla. Fine, I hope this is clear. Nodi, ಇಲ್ಲಿ ಬರಿತಾ ಇದ್ದೀನಿ. Number of elements in a suppose p ಇದೆ. Fine, and your number of elements in b ಎಷ್ಟಿದೆ? q ಇದೆ. Then number of relations. Okay, if you want to find number of relations, formula is 2 to the power of pq. ಕ್ಲಿಯರ್? ಇದು ಕ್ಲಿಯರ್ ಆಯಿತಾ? ಅದಾದಮೇಲೆ ನೆಕ್ಸ್ಟ್ ನಿಮ್ಮದು ರಿಫ್ಲೆಕ್ಸಿವ್ ಟೈಪ್ಸ್ ಆಫ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಕಂಡೀಷನ್ ಏನು? ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಯೋರ್ ಎ ಕಾಮ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್. ಕರೆಕ್ಟ್? ಈ ಟೈಪ್ ಆಫ್ ಕಂಡೀಷನ್ ನೆನಪಿರಬೇಕು ನಿಮಗೆ. ಸಿಮೆಟ್ರಿಕ್ ರಿಲೇಷನ್ ಅಂದಿದಾಗ ನೋಡಿ ಮತ್ತೆ, ಇಫ್ ಯೋರ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಇಫ್ ನಾವೇನು ಮಾಡ್ತಾ ಇದ್ದೀವಿ ಮಕ್ಕಳ? ಇಫ್ ಅನ್ನ ಚೆಕ್ ಮಾಡ್ತಾ ಇದ್ದೀವಿ. ಇಫ್ ಯೋರ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, b comma a belongs to r or not. Fine, ಅದಾದ್ಮೇಲೆ ಫೈನಲಿ ಟ್ರಾನ್ಸಿಟಿವ್ ರಿಲೇಷನ್ ಅಲ್ಲಿ ನೋಡಿ ಏನು ಮಾಡ್ತೀವಿ ನಾವು? ಎರಡು a comma b comma c belongs to r, then we check for a comma c belongs to r or not. ಕ್ಲಿಯರ್? ಅರ್ಥ ಆಯ್ತಾ ಇದು ಟೈಪ್ಸ್ ಆಫ್ ರಿಲೇಷನ್? ಅದನ್ನಾದ್ಮೇಲೆ ನೆಕ್ಸ್ಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಒನ್ ಅಂಡ್ ಆನ್ horizontal line test. ಇವಾಗ 1 1 and on 2 ಫಂಕ್ಷನ್ ನೋಡಿ, ಅರ್ಥ ಮಾಡ್ಕೊಳ್ಳಿ ಈ ಕಾನ್ಸೆಪ್ಟನ್ನು. ಬೈ ಹಾರಿಜಾಂಟಲ್ ಲೈನ್ ಟೆಸ್ಟ್ ಹೆಂಗೆ ಮಾಡ್ತಾ ಇದ್ದೀವಿ ಅಂತ ನೋಡಿ. ಈ ರೀತಿ ಒಂದು ಗ್ರಾಫನ್ನು ತಗೊಳ್ಳೋಣ. ಹಾರಿಜಾಂಟಲ್ ಲೈನ್ ಟೆಸ್ಟ್ ಫಾರ್ 1 1 ಏನಂತ ಹೇಳ್ಕೊಡ್ತಾ ಇದ್ದೀನಿ, ಜಸ್ಟ್ ರಫ್. ಫೈನ್, ಸೇಮ್ ಇನ್ನೊಂದು ಗ್ರಾಫ್ ತಗೊಳ್ಳೋಣ ಮಕ್ಕಳ. ಇಲ್ಲಿ ಐ ಟೆಲ್ ಯು ಹೌ ಟು ಅಪ್ಲೈ ಹಾರಿಜಾಂಟಲ್ ಲೈನ್ ಟೆಸ್ಟ್. ಫೈನ್, ಇವಾಗ ನಾನು ಏನಾರೇ ಈ ರೀತಿ ಒಂದು ಫಂಕ್ಷನನ್ನು ಕನ್ಸಿಡರ್ ಮಾಡಿದರೆ ಅಂತ ತಿಳ್ಕೊಳ್ಳಿ. ದಟ್ ಈಸ್ the function is like this, y is equals to x, a line passing through straight line. So horizontal line test ಅಂದ್ರೆ ಏನು? ಇವಾಗ ಕೊಟ್ಟಿರೋ ಡೊಮೇನ್ ಆಫ್ ದಿ ಫಂಕ್ಷನ್ ಅಲ್ಲಿ ನಾನು ಎಲ್ಲೂ ಒಂದು ಲೈನ್ ತಗೊಂಡ್ರೆ, ಆ ಕೊಟ್ಟಿರೋ ಡೊಮೇನ್ ಆಫ್ ದಿ ಫಂಕ್ಷನ್ ಅಲ್ಲಿ ಇಫ್ ಐ ಟೇಕ್ ಎನಿವೇರ್ ಅ ಹಾರಿಜಾಂಟಲ್ ಲೈನ್, ಎಕ್ಸಾಕ್ಟ್ಲಿ ಒನ್ ಟೈಮ್ ಕಟ್ ಆಗಬೇಕು. ಎಕ್ಸಾಕ್ಟ್ಲಿ ಒನ್ ಟೈಮ್ ಏನಾದ್ರೆ ಕಟ್ ಆದರೆ ಫಂಕ್ಷನಿಗೆ ನಾವು ಏನಂತೀವಿ? 1 1 ಫಂಕ್ಷನ್. ಸೊ ದಿಸ್ ಈಸ್ ಹಾರಿಜಾಂಟಲ್ ಲೈನ್ ಟೆಸ್ಟ್. ನೋಡಿ, ಇಫ್ ಐ ಟೇಕ್ ದಿಸ್ ಲೈನ್, ಈ ರೀತಿ ಒಂದು ಹಾರಿಜಾಂಟಲ್ ಲೈನನ್ನು ತಗೊಳ್ಳೋಣ. ಸಿ ಹಿಯರ್, ಎಷ್ಟು ಸತಿ ಕಟ್ ಆಗ್ತಿದೆ ಮಕ್ಕಳ? ಇದು ಎಕ್ಸಾಕ್ಟ್ಲಿ ಒನ್ ಟೈಮ್ ಕಟ್ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಅ ಶಾರ್ಟ್ಕಟ್ ಟ್ರಿಕ್. ಓಕೆ, ಟು ಡಿಟರ್ಮೈನ್ ಫಂಕ್ಷನ್ ಇಸ್ 1 1 ಆರ್ ನೋ, ಕಂಡೀಷನ್ ಥ್ರೂ ಹೋಗ್ಬೋದು. ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2, x1 ಈಕ್ವಲ್ಸ್ ಟು x2 ಸಿಕ್ತಂದ್ರೆ ಅವಾಗ ಕೂಡ ನಾವು ಏನಂತೀವಿ? 1 1 ಫಂಕ್ಷನ್ ಅಂತೀವಿ. ಬಟ್ ಇನ್ನೊಂದು ಮೆಥಡ್ ಏನು ನಿಮ್ಮದು? ಹಾರಿಜಾಂಟಲ್ ಲೈನ್ ಟೆಸ್ಟ್. ಕರೆಕ್ಟ್? ಅಂದರೆ ಗ್ರಾಫ್ ಆಫ್ ದಿ ಫಂಕ್ಷನ್ ಗೊತ್ತಿರಬೇಕು, ಮತ್ತೆ ಬೇಸಿಕ್ಸನ್ನು ಗೊತ್ತಿರಬೇಕು. ಯಾವ ರೀತಿ ಯಾವ ಫಂಕ್ಷನಿಗೆ ಬೇಸಿಕ್ ಗ್ರಾಫ್ಸ್ ಗೊತ್ತಿದ್ರೆ ಸಾಕು. ಫೈನ್, ಅಲ್ಲಿಂದ ನಾವು ಏನಾದರೂ ಫಂಕ್ಷನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದ್ದರೆ ಮಾಡ್ಕೋಬೋದು ಮಕ್ಕಳ. ಓಕೆ, ಬಟ್ ಇಫ್ ಯು ಆರ್ ಗೆಟಿಂಗ್ ದಿಸ್ ಬೇಸಿಕ್ ಗ್ರಾಫ್ ಒಂದೇ ಸತಿ ಕಟ್ ಆಯ್ತಂದ್ರೆ ನೋಡಿ, ಇಲ್ಲಿ ಹಾರಿಜಾಂಟಲ್ ಲೈನ್ ಎಕ್ಸಾಕ್ಟ್ಲಿ ಒಂದು ಸತಿ ಕಟ್ ಆಗ್ತಿದೆ ಅಲ್ಲ ಇಲ್ಲಿ. at this points it is cutting exactly one time. ಸೊ ಆವಾಗ ಫಂಕ್ಷನ್ ಏನಾಗುತ್ತೆ ನಿಮ್ಮದು? 1 1 ಆಗುತ್ತೆ. ಅದೇ ನಾನು y equal to x square, this is nothing but what? Parabola ಅಲ್ಲ? ಪ್ಯಾರಾಬೋಲಾ. ಸೊ ಇಫ್ ಐ ಟೇಕ್ ದಿಸ್ ಸ್ಟೂಡೆಂಟ್ಸ್, ನೋಡಿ ಪ್ಯಾರಾಬೋಲಾ ನೇಚರ್ ಯಾವ ರೀತಿ ಇರುತ್ತೆ? ಜಸ್ಟ್ ರಫ್ ಗ್ರಾಫ್ ಈ ರೀತಿ ಇರುತ್ತಲ್ವಾ? ಇವಾಗ ನಾನು ಇದಕ್ಕೆ ಹಾರಿಜಾಂಟಲ್ ಲೈನ್ ಅನ್ನ ತಗೋತಾ ಇದ್ದೀನಿ. ಸಿ ಲೆಟ್ ಮಿ ಟೇಕ್ ದಿಸ್ ಹಾರಿಜಾಂಟಲ್ ಲೈನ್ ಓವರ್ ಹಿಯರ್. ಈ ಹಾರಿಜಾಂಟಲ್ ಲೈನ್ ಎಷ್ಟು ಸತಿ ಕಟ್ ಆಗ್ತಿದೆ ಮಕ್ಕಳ? ಇದು ಇಟ್ ಈಸ್ ಕಟ್ಟಿಂಗ್ 2 times. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ, ಇಫ್ ಯು ಸಿ ದಿಸ್, ಇಲ್ಲಿ ಕೂಡ ಕಟ್ ಆಗ್ತಿದೆ, ಇಲ್ಲಿ ಕೂಡ ಕಟ್ ಆಗ್ತಿದೆ. ಫೈನ್, ಸೊ ದಿಸ್ ಈಸ್ ದ ಶಾರ್ಟ್ಕಟ್ ಟು ಅಂಡರ್ಸ್ಟ್ಯಾಂಡ್ ದ ಗಿವನ್ ಫಂಕ್ಷನ್ ಇಸ್ 1 1 ಆರ್ ನೋ. ಯಾಕೆ ಈ ರೀತಿ ಅಂದರೆ ನೋಡಿ, ಸಪೋಸ್ ಇಫ್ ಐ ಟೇಕ್ ದಿಸ್ ಇಮೇಜ್, ದಿಸ್ ಈಸ್ x1,
ಈ ಇಮೇಜನ್ನು ತೊಗೊಂಡ್ರೆ x2 ಕ್ಲಿಯರ್. ಬಟ್ ಇದಕ್ಕೆ ಔಟ್ಪುಟ್ ಏನಿದೆ ಮಕ್ಕಳ ನೋಡಿ, ಔಟ್ಪುಟ್ ಸೇಮ್ ಇದೆ ಅಲ್ವಾ, ಎಫ್ ಆಫ್ ಎಕ್ಸ್ ಕ್ಲಿಯರ್. ಅಂದರೆ ಡಿಫ್ರೆಂಟ್ ಇನ್ಪುಟ್ಸ್ x1 ನಾಟ್ ಈಕ್ವಲ್ ಟು x2, ಬಟ್ ವಿ ಆರ್ ಗೆಟಿಂಗ್ ಎಫ್ ಆಫ್ x1 ಆಸ್ ಈಕ್ವಲ್ ಟು ಎಫ್ ಆಫ್ x2. ಸೊ ದಿಸ್ ಕಂಡೀಷನ್ ಇಸ್ ಫಾರ್ ವಾಟ್ ಮಕ್ಕಳ, ನಾಟ್ 1 1 ಅಲ್ವಾ, ದಿಸ್ ಇಸ್ ಫಾರ್ ನಾಟ್ 1 1. ಸೊ ದಿಸ್ ಇಸ್ ದ ಶಾರ್ಟ್ಕಟ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್. ಇಲ್ಲಿ ನೋಡಿ, ಹಾರಿಜಾಂಟಲ್ ಲೈನ್ ಟೆಸ್ಟ್ ಒಂದು ಕ್ವಶನ್ ಅಂತೂ ಡೆಫಿನೆಟ್ಲಿ ಬಂದೇ ಬರುತ್ತೆ. 1 1 ಆ್ಯಂಡ್ ಆನ್ ಟು ಫಂಕ್ಷನ್ ಕಂಡೀಷನ್ ಒಂದು ಫಂಕ್ಷನನ್ನು ಕೊಟ್ಟಿರ್ತಾರೆ ಜನರಲ್ ಆಗಿ. ನೋಡಿ ಎಕ್ಸಾಂಪಲ್ಸ್ ಮುಂದೆ ಮಾಡಿದ್ದೀವಿ. ಫೈನ್, ವಾಟ್ ಎವರ್ ದಿಸ್ ಎಕ್ಸಾಂಪಲ್ಸ್ ಆರ್ ದರ್, ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಸೊ ನೀವು ನೋಡಿದರೆ ಅದನ್ನು ಹಾರಿಜಾಂಟಲ್ ಲೈನ್ ಟೆಸ್ಟ್ ಥ್ರೂ ವಿ ಕ್ಯಾನ್ ಅಪ್ರೋಚ್ ದ್ಯಾಟ್ ಕ್ವಶನ್ಸ್. ಫೈನ್, ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡಿ. ಸೊ ಅದಕ್ಕೆ ಸ್ಟಾರ್ ಆಗ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈಸ್ 1 1 ಆನ್ ಟು ಫಂಕ್ಷನ್ಸ್. 1 1 ಅನ್ನು ಮಾಡಬೇಕಂದ್ರೆ ವಿ ಕ್ಯಾನ್ ಯೂಸ್ ಹಾರಿಜಾಂಟಲ್ ಫಂಕ್ಷನ್. ನೆಕ್ಸ್ಟ್ ಈಸ್ ನಂಬರ್ ಆಫ್ 1 1 ಫಂಕ್ಷನ್ಸ್. ಮುಂದೆ ಫಾರ್ಮುಲಾನ ಬರ್ದಿದ್ದೀನಿ. ನಂಬರ್ ಆಫ್ 1 1 ಫಂಕ್ಷನ್ಸ್, ನಂಬರ್ ಆಫ್ 1 2 ಫಂಕ್ಷನ್ಸ್ ಆ್ಯಂಡ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್. ಸೊ ನೋಡಿ ಮಕ್ಕಳ, these are some of the important concept. Okay, whatever your relations and functions, if you are talking about the topic relations and functions, ನೋಡಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಆನ್ ಆನ್ ಎವರೇಜ್ 5 ಕ್ವಶನ್ಸ್ ಅಂದು ಈ ಟಾಪಿಕ್ ಇಂದ ಬಂದಿದೆ, ಕರೆಕ್ಟ್, ಆನ್ ಆನ್ ಎವರೇಜ್. ಸೊ ನಂಬರ್ ಆಫ್ ರಿಲೇಷನ್ಸ್, ಟೈಪ್ಸ್ ಆಫ್ ಫಂಕ್ಷನ್ಸ್, ಕೌಂಟಿಂಗ್ ಆಫ್ ಫಂಕ್ಷನ್ಸ್. ಫೈನ್, ಈ 4 ಟಾಪಿಕ್ ಏನಿದೆ ಮಕ್ಕಳ, ನಿಮಗೆ ಸ್ವಲ್ಪ ನೀವೇನಿದೆ ಓದುವಾಗ ಸ್ವಲ್ಪ ಏನು ಮಾಡಿ, ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಿ. ಯು ಗಿವ್ ಲಿಟಲ್ ಮೋರ್ ಇಂಪಾರ್ಟೆನ್ಸ್ ಟು ದ ಟಾಪಿಕ್ ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ಫೈನ್, ನಾವು ನೆಕ್ಸ್ಟ್ ಇದೇನಿದೆ ಅಲ್ವಾ, ನಂಬರ್ ಆಫ್ ಫಂಕ್ಷನ್ಸ್ ನೋಡಿ, ಜಸ್ಟ್ ಅ ಮಿನಿಟ್. ಓಕೆ, ಸೊ ನಂಬರ್ ಆಫ್ ಫಂಕ್ಷನ್ಸ್, ನಂಬರ್ ಆಫ್ 1 1 ಫಂಕ್ಷನ್ಸ್ ಆಗಿರಲಿ ಅಥವಾ ಕಂಪ್ಲೀಟ್ ನಂಬರ್ ಆಫ್ ಫಂಕ್ಷನ್ಸ್ ನಾನೇ ಬರ್ದಿದ್ದೀನಿ. ಲೆಟ್ ಮಿ ಜಸ್ಟ್ ಚೇಂಜ್ ದಿಸ್. ನಂಬರ್ ಆಫ್ functions, correct. So the concept here I have written counting of functions. Fine, suppose set A ಅಲ್ಲಿ ನಿಮ್ದು m elements ಇದೆ. Suppose you have m elements in set A and you have n elements in set B. Then the number of 1 1 functions ನೋಡಿ npm ಅಂತ ಕೊಡ್ತೀವಿ. When n is greater than or equal to m, number of elements in B should be greater than number of elements in A. ಅವಾಗಷ್ಟೇ 1 1 ಫಂಕ್ಷನ್ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ನೋಡಿ, ನಂಬರ್ ಆಫ್ 1 1 ಓಕೆ ಸಾರಿ, let us go to next. Number of on2 functions. Formula ಏನಿದೆ ಮಕ್ಕಳ, n to the power of n m minus nc1 n minus 1 to the power of m plus nc2 n minus 2 to the power of m minus nc3 n minus 3 to the power of m. ಕೆಲವೊಂದು ಬುಕ್ಕಲ್ಲಿ ಈ ರೀತಿ ಕೂಡ ನೋಡಿರ್ತೀರ ನೀವು, ಸಮೇಷನ್. ಓಕೆ, ಫೈನ್, r is running from 1 ಅಥವಾ ನೋಡಿ ಈ ರೀತಿ ಫಾರ್ಮುಲಾನ ಕೂಡ ನೆನಪಿಡಿ. ಇಷ್ಟು ನೆನಪಿದ್ರೆ ಸಾಕು. ಫೈನ್, ನೋ ನೀಡ್ ಆಫ್ ಮತ್ತೆ ಶಾರ್ಟ್ಕಟ್ ಆ್ಯಂಡ್ ಆಲ್. ಬಿಕಾಸ್ ನೋಡಿ ಏನಿದೆ, ಅಲ್ಟರ್ನೇಟ್ ಟರ್ಮ್ ನಿಮ್ದು ಏನಾಗ್ತಾ ಇದೆ, ಪ್ಲಸ್ ಮೈನಸ್ ಆಗ್ತಾ ಇದೆ. ಫಸ್ಟ್ ಈಸ್ ಎನ್ ಟು ದ ಪವರ್ ಆಫ್ ಎಮ್. ಫೈನ್, ಫಸ್ಟ್ ಒನ್ ಈಸ್ ಎನ್ ಟು ದ ಪವರ್ ಆಫ್ ಎಮ್, ಅದಾದಮೇಲೆ ಮೈನಸ್ ಸೈನ್ nc1. ಇಲ್ಲಿ ಪವರ್ ಏನು ರೇಸ್ ಮಾಡ್ತಿರಲ್ವಾ, ಸೇಮ್ ಪವರ್ ಇಲ್ಲಿ ಕೂಡ ರೇಸ್ ಮಾಡ್ತಾ ಹೋಗಿ. ಆ್ಯಂಡ್ ದಿಸ್ ವಿಲ್ ಕಂಟಿನ್ಯೂ ಅಪ್ ಟಿಲ್ ದಿಸ್ ಟರ್ಮ್ ವಿಲ್ ಬಿಕಮ್ ಈಕ್ವಲ್ ಟು 0. ಕ್ಲಿಯರ್, ಅಲ್ಲಿ ಮಟ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಫೈನ್, ಆ್ಯಂಡ್ ನೆಕ್ಸ್ಟ್ ವೆನ್ n is greater than m, the how many number of onto functions, 0. ಅದೇ ಬೈಜೆಕ್ಟಿವ್ ಫಂಕ್ಷನ್ಸ್ ಬಂದರೆ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ B n ಫ್ಯಾಕ್ಟೋರಿಯಲ್. ಕರೆಕ್ಟ್, ಎ ಅಲ್ಲಿ ಮತ್ತು ಬಿ ಅಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಅವಾಗ n ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಅದೇ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ನಾಟ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ B 0 ಆಗುತ್ತೆ. ಫೈನ್, ಸೊ ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್, ಫ್ಯೂ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ that we are going to deal with. Fine, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಫೈನ್, ನಿಮ್ಮದು ಕೌಂಟಿಂಗ್ ಆಫ್ ರಿಲೇಷನ್ಸ್, ಆಮೇಲೆ ಮತ್ತೆ ನಂಬರ್ ಆಫ್ ಫಂಕ್ಷನ್ಸ್, ಅದನ್ನೆಲ್ಲ ನಿಮ್ಗೆ ಏನಿದೆ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್, ಅದನ್ನೆಲ್ಲ ಲಿಸ್ಟನ್ನು ತೋರಿಸಿದೆ ನಾನು. ಫೈನ್, ಸೊ ನೋಡಿ ಮಕ್ಕಳ, ನೆಕ್ಸ್ಟ್ ಕೂಡ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್. ಫೈನ್, ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್, ವಾಟ್ ಎವರ್ ಇಸ್ ದರ್ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್. ಇದರಲ್ಲಿ ಎಫ್ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್. ಅಗೇನ್ ಐ ಆಮ್ ಟೆಲಿಂಗ್ 100% ಮಕ್ಕಳ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. 100% ಅಂದರೆ 100% ಒಂದು ಕ್ವಶನ್ ಇಲ್ಲಿಂದ ಬಂದೇ ಬರುತ್ತೆ. ಮಿನಿಮಮ್ ಅಂತ ಬರಿತಾ ಇದ್ದೀನಿ, ಅದು ಕೂಡ ಮಿನಿಮಮ್ 1 ಕ್ವಶನ್. ಸೊ ಈ ಟಾಪಿಕ್ ಅಂತೂ ನೀವು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಫೈನ್, 5 ಸ್ಟಾರ್ ಬೇಕಿದ್ರೆ ನಿಮಗೆ 5 ಸ್ಟಾರನ್ನು ಕೊಡೋಣ ಇದಕ್ಕೆ. ಓಕೆ, 5 ಸ್ಟಾರ್ ಅಂದರೆ ಮತ್ತೆ ಚಾಕ್ಲೇಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ, ಅಂದರೆ ರೇಟಿಂಗ್ಸ್ ಕೊಡ್ತಾ ಇದ್ದೀನಿ. ಫೈನ್, ಸೊ ನೆಕ್ಸ್ಟ್ ಈಸ್ ಇನ್ವರ್ಟಿಬಿಲಿಟಿ ಆಫ್ ಫಂಕ್ಷನ್ಸ್. ಇನ್ವರ್ಟಿಬಿಲಿಟಿ ಆಫ್ ಫಂಕ್ಷನ್ಸ್ ಅಂದರೆ ಇನ್ವರ್ಸ್ ಮೆಥಡ್ಸ್ ಆಫ್ ಫೈಂಡಿಂಗ್ ದ ಇನ್ವರ್ಸ್ ಆಫ್ ಅ ಫಂಕ್ಷನ್ ಆ್ಯಂಡ್ ಇಟ್ಸ್ ಪ್ರಾಪರ್ಟಿ. ಏನು ಪ್ರಾಪರ್ಟೀಸ್ ಆಗಿರಲಿ. ಓಕೆ, ಅಂದರೆ ಎಫ್ ಇನ್ವರ್ಸ್ ಜಿ ಇನ್ವರ್ಸ್ ಯಾವ ರೀತಿ ಆಗುತ್ತೆ. ಫೈನ್,
ಆ ರೀತಿ ಮೆಥಡ್ ಆಫ್ ಫೈಂಡಿಂಗ್ ಇನ್ವರ್ಸ್ ನಿಮಗೆ ಗೊತ್ತಿರಬೇಕು. ಫೈನ್, ಇನ್ವರ್ಟಿಬಿಲಿಟಿ ಆಫ್ ಫಂಕ್ಷನ್ಸ್ ಅಲ್ಲಿ. ಆಮೇಲೆ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ದಿ ಫಂಕ್ಷನ್ ನೋಡಿ. ಮತ್ತೆ ಅಗೇನ್ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್ ಬಂದರೆ ಸ್ಟೂಡೆಂಟ್ಸ್ ನಿಮ್ಮದು ಲಕ್. ಅರ್ಥ ಆಯ್ತಲ್ವಾ? ಫೈನ್. ಸೊ ದಿಸ್ ಇಸ್ ಡೊಮೇನ್ ಆಫ್ ದಿ ಫಂಕ್ಷನ್, ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಸ್ಪೆಷಲ್ ಟೈಪ್ಸ್ ಆಫ್ ಫಂಕ್ಷನ್. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಗಿರ್ಬೋದು. ಇವಾಗ ನಾನು ಕೇಳಿದರೆ ವಾಟ್ ಈಸ್ ಡೊಮೇನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್? ಎಸ್, ಎನಿವನ್ ಕ್ಯಾನ್ ಆನ್ಸರ್. ವಾಟ್ ಈಸ್ ಡೊಮೇನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್? ಕಂಪ್ಲೀಟ್ ರಿಯಲ್ ನಂಬರ್ ಲೈನ್, ಯಾವುದೇ ಇನ್ಪುಟ್ ಕೊಡಿ. ಆ್ಯಂಡ್ ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್? ಝೆಡ್ ಬರುತ್ತೆ. ಕರೆಕ್ಟ್, ಓನ್ಲಿ ಇಂಟಿಜರ್ ಔಟ್ಪುಟ್ಸ್. ದೆನ್ ನೆಕ್ಸ್ಟ್ ಈಸ್ ಮಾಡ್ಯುಲಸ್ ಫಂಕ್ಷನ್. ನೋಡಿ, ಮಾಡ್ಯುಲಸ್ ಫಂಕ್ಷನ್ ನಿಮ್ಮದು ಡೊಮೇನ್ ಏನಾಗುತ್ತೆ ಮಕ್ಕಳ? ಡೊಮೇನ್ ಕಂಪ್ಲೀಟ್ ರಿಯಲ್ ನಂಬರ್ ಲೈನ್, ಎಲ್ಲಿ ಬೇಕಿಂದ ಅಲ್ಲಿಂದ ವ್ಯಾಲ್ಯೂಸನ್ನು ನೀವು ಕೊಡ್ಬೋದು. ಬಟ್ ವಾಟ್ ಈಸ್ ದ ರೇಂಜ್ ಆಫ್ ದಿಸ್ ಫಂಕ್ಷನ್? ರೇಂಜ್ ಏನಾಗುತ್ತೆ ನೋಡಿ, ರೇಂಜ್ ಈಸ್ ನಥಿಂಗ್ ಬಟ್ ಜಸ್ಟ್ ಆರ್ ಪ್ಲಸ್ ಯೂನಿಯನ್ 0. ಫೈನ್, ದಿಸ್ ಇಸ್ ದ ರೇಂಜ್ ಆಫ್ ದಿಸ್ ಮಾಡ್ಯುಲಸ್ ಫಂಕ್ಷನ್. ಸ್ಕ್ವೇರ್ ರೂಟ್ ಫಂಕ್ಷನ್ ಈ ರೀತಿ ಸ್ಕ್ವೇರ್ ರೂಟ್ ಫಂಕ್ಷನ್. ಆಮೇಲೆ ಇಲ್ಲಿ ಇವಾಗ ನೀವು ನೋಡಿದರೆ ಡೊಮೇನ್ ಏನಾಗುತ್ತೆ ಇದರದ್ದು ನೋಡಿ, ನೆಗೆಟಿವ್ ಇನ್ಪುಟ್ಸ್ ಕೊಡ್ಲಿಕ್ಕೆ ಬರಲ್ಲ. ಸೊ ಡೊಮೇನ್ ಶುಡ್ ಬಿ ಆರ್ ಪ್ಲಸ್ ಆ್ಯಂಡ್ ಯುವರ್ ರೇಂಜ್ ಈಸ್ ಆಲ್ಸೋ ಆರ್ ಪ್ಲಸ್. ಫೈನ್. Along with this students, you should be knowing some graphs of this function. Okay, graphs of this function andre nodi, nimdu modulus function graph ee reeti barutte, greatest integer function, this all graphs whatever are there, definitely you should remember. And last is functional equation. Functional equations andre ಏನಂತ ಹೇಳಿದೆ, ಒಂದು ರೂಲ್ ಅನ್ನ ಕೊಟ್ಟಿರ್ತಾರೆ. ಆ ರೂಲ್ ಬೇಸಿಸ್ ಮೇಲೆ ನಾವೇನು ಮಾಡಬೇಕು, ಆ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು ಮಕ್ಕಳ. ಸೊ ಇಷ್ಟೆಲ್ಲ ನಿಮ್ದು ಏನಿದೆ ಪೇಪರ್ ಅನಾಲಿಸಿಸ್ ಅನ್ನ ಮಾಡಿದೇವಿ. ಅದನ್ನಾದ್ಮೇಲೆ ಪ್ರತಿಯೊಂದು ಇಯರಲ್ಲಿ ಎಷ್ಟು ಕ್ವಶನ್ಸ್ ಅನ್ನ ಬಂದಿದೆ ಅಂತ ನೋಡಿದೇವಿ. ಅದನ್ನಾದ್ಮೇಲೆ ಮಕ್ಕಳ ಐ ಹ್ಯಾವ್ ಟೋಲ್ಡ್ ಯು ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಲಾಂಗ್ ವಿತ್ ಫಾರ್ಮುಲಾಸ್ ಆಲ್ಸೋ. ಒಂದು ಬ್ರಷಪ್ ಟೈಪ್ ಆಯಿತು, ಏನೇನು ಬೇಕು ಮುಂದೆ ಸಾಲ್ವ್ ಮಾಡಲಿಕ್ಕೆ. ಅದು ಒಂದೇನಾಯಿತು, ಸಣ್ಣ ಪಾರ್ಟನ್ನು ಕವರ್ ಆಯಿತು. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ಒನ್ ಫಂಕ್ಷನ್ಸ್, ಬೈಜೆಕ್ಟಿವ್ ಫಂಕ್ಷನ್ಸ್. ಕ್ಲಿಯರ್? ಸೊ ಇಷ್ಟೆಲ್ಲ ಐಡಿಯಾ ನಮ್ಗೆ ಇದೆ ಇವಾಗ. ಸೊ ಲೆಟ್ ಅಸ್ ಗೋ ಟು ಸಾಲ್ವ್ ನೌ ದ ಕ್ವಶನ್ಸ್. ಸೊ ನೋಡಿ, ಫಸ್ಟ್ ಕ್ವಶನ್. ಸೊ ವಿತ್ ದಿಸ್ ಸ್ಟೂಡೆಂಟ್ಸ್ ನಾವೇನು ಮಾಡೋಣ ಅಂದರೆ ಇವಾಗ ಎಕ್ಸಾಂಪ್ಲರ್ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಕ್ವಶನ್ಸ್ ನೋಡಿ ಏನಂತಿದ್ದಾರೆ. A is equals to 0, 1, 2, 3 ಒಂದು ಸೆಟ್ಟನ್ನು ಕೊಟ್ಟಿದ್ದಾರೆ. ಡಿಫೈನ್ ಅ ರಿಲೇಷನ್ ಆರ್ ಆನ್ ಎ ಆಸ್ ಫಾಲೋಸ್. ಆ ಸೆಟ್ಟಲ್ಲಿ ಒಂದು ರಿಲೇಷನ್ ಅನ್ನು ಡಿಫೈನ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಏನಂತ ರಿಲೇಷನ್? 0, 0, 0, 1, 0, 3, 1, 0, 1, 1, 2, 2, 3, 0, 3, 3. ಆರ್ ಇಸ್, ಈ ರಿಲೇಷನ್ ಆರ್ ಏನಿದೆ ಅಂತ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ನೋಡಿ, ಫಸ್ಟ್ ಆಫ್ ಆಲ್ ಈಕ್ವಾಲೆನ್ಸ್ ರಿಲೇಷನ್ ಇದೆ, ರಿಫ್ಲೆಕ್ಸಿವ್ ಇದೆ, ಸಿಮೆಟ್ರಿಕ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ನಾವೇನು ಮಾಡೋಣ, ಈ ರೀತಿ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟೇಕ್ that reflexive condition start ಮಾಡೋಣ. reflexive condition clear? so reflexive condition ಏನು ಹೇಳುತ್ತೆ? if a belongs to a, for all a belongs to a. okay, ನೋಡಿ, for all a belongs to a comma a must belongs to r. ಕರೆಕ್ಟ್ ಅಲ್ವಾ? a comma a must belongs to r. ಸೊ ಇಲ್ಲಿ ನೋಡಿ, ಸೆಟ್ ಏನಿದೆ, 0, 0 ಇದೆ, 1, 2, 1, 2 and 3. ಸೊ 0, 0 ಇದೆ ರಿಲೇಷನ್ಸ್ ಅಲ್ಲಿ. ಕರೆಕ್ಟ್? ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ನೋಡಿ, 1, 1 ಕೂಡ ಇದೆ, 2, 2 ಕೂಡ ಇದೆ, 3, 3 ಕೂಡ ಇದೆ. ಹೌದಲ್ವಾ? ಈ ರೀತಿ ಇದೆ ಅಲ್ವಾ ಮಕ್ಕಳ? ಸೊ ಅಲ್ಲಿಂದ ನೆಕ್ಸ್ಟ್ ಇದು ಏನಾಯ್ತು, ಡೆಫಿನೆಟ್ಲಿ ರಿಫ್ಲೆಕ್ಸಿವ್ ರಿಲೇಷನ್ ಆಯಿತು. ಬಿಕಾಸ್ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸಿಗೆ a a ಟೈಪ್ ಆಫ್ ಆರ್ಡರ್ ಪೇರ್ ಇದೆ. ಸೊ ಡೆಫಿನೆಟ್ಲಿ ರಿಲೇಷನ್ ಇಸ್ ವಾಟ್? ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್ ಕಂಡೀಷನ್ ಅನ್ನ ನೋಡೋಣ. ಸಿಮೆಟ್ರಿಕ್ ಕಂಡೀಷನ್ ಏನಂದ್ರೆ ಇವಾಗ ನೋಡಿ, ಸಿಮೆಟ್ರಿಕ್. ಸೊ ಇಫ್ a comma b belongs to r, then your b comma a must also belongs to r. ಇದು ಸಿಮೆಟ್ರಿಕ್ ಕಂಡೀಷನ್ ಅಲ್ವಾ? ಸೊ ಇಲ್ಲಿಂದ ನೋಡಿ, 0, 1 ಇದೆ, 0, 1, 0 ಕೂಡ ಇದೆ. ಕರೆಕ್ಟ್? 0, 1 ಇದ್ರೆ 1, 0 ಇರಬೇಕು. a, b ಇದ್ರೆ b, a ಇರಬೇಕು. 0, 3 ಇದೆ, 3, 0 ಕೂಡ ಇರಬೇಕು. ಕರೆಕ್ಟ್? ರಿಫ್ಲೆಕ್ಸಿವ್ ಇರೋದ್ರಿಂದ ಜಸ್ಟ್ ರಿಫ್ಲೆಕ್ಸಿವ್ ಪೇರ್ಸ್ ಆರ್ ಆಲ್ವೇಸ್ ಸಿಮೆಟ್ರಿಕ್. ಸೊ ಅದಂತೂ ವೆರಿಫೈ ಮಾಡೋದು ಬೇಡ. ಸೊ ನೆಕ್ಸ್ಟ್ ಇಲ್ಲಿಂದ ಏನಾಯ್ತು, ಸಿಮೆಟ್ರಿಕ್ ಕೂಡ ಕಂಡೀಷನ್ ವೆರಿಫೈ ಆಯಿತು. ನೋಡಿ, ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಸೊ ಅಲ್ಲಿಂದ ನಾವೇನು ಮಾಡೋಣ ಇವಾಗ ನೋಡಿ, ಇಲ್ಲಿ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಜಸ್ಟ್ ಅಂತಿದ್ದಾರೆ. ಈ ಆಪ್ಷನ್ ಬರಲ್ಲ, ಬಿ ಆಪ್ಷನ್ ಕೂಡ ಬರಲ್ಲ. ಐದರ್ ಇಟ್ ಈಸ್ ಇಕ್ವಿವ್ಯಾಲೆನ್ಸ್ ಆರ್ ಇಟ್ ಈಸ್ ನಿಮ್ದು ಏನು ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ಸೊ ಈಕ್ವಾಲೆನ್ಸ್ ರಿಲೇಷನ್ ಹೋಗ್ಬೇಕಂದ್ರೆ ವಿ ನೀಡ್ ಟು ಚೆಕ್ ವಾಟ್? ಟ್ರಾನ್ಸಿಟಿವ್ ರಿಲೇಷನ್ ಅಲ್ವಾ? ಸೊ ಲೆಟ್ ಅಸ್ ಚೆಕ್ ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ಕಂಡೀಷನ್ ಏನು? ಇಫ್ ಯೋರ್ a comma b belongs to r,
B comma C belongs to R, then A comma C must belongs to R. ಕರೆಕ್ಟ್? ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನಾವೇನಂತೀವಿ, ಇಟ್ ಇಸ್ ಟ್ರಾನ್ಸಿಟಿವ್ ರಿಲೇಷನ್. ಇವಾಗ ನೋಡಿ ನಾವೇನ್ ಮಾಡೋಣ, ಎರಡು ಆರ್ಡರ್ ಪೇರ್ಸ್ ಅನ್ನ ತಗೊಳ್ಳೋಣ ರಿಲೇಷನ್ ಅಲ್ಲಿ ಇರೋದು. ಇನ್ನೊಂದು ನೆಕ್ಸ್ಟ್ ಆರ್ಡರ್ ಪೇರ್ A comma C ಇದೆಯಾ ಇಲ್ಲ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾ ಏನು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ, ವಿಲ್ ಟೇಕ್ ದಿಸ್ ಆರ್ಡರ್ ಪೇರ್ 1,0 belongs to R. Next 0,3 also belongs to R. So 1,0 0,3 ಇದ್ರೆ 1,3 ಇರಬೇಕಿತ್ತು. This should belongs to R. Does it belongs to R ಮಕ್ಕಳ? ನೋಡಿ R ಅಲ್ಲಿ ಇದೆಯಾ ಇದು? ಇಲ್ಲ, ಈ ರಿಲೇಷನ್ ಇಲ್ಲ. ದಿಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಇಲ್ಲಿಂದ ಏನಾಯ್ತು, ಟ್ರಾನ್ಸಿಟಿವ್ ಕಂಡೀಷನ್ ಫೇಲ್ ಆಯ್ತು. ಸೊ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಲ್ಲ. ಸೊ ದ ಗಿವನ್ ರಿಲೇಷನ್ ಇಸ್ ವಾಟ್, ಜಸ್ಟ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್. ಸೊ ಅರ್ಥ ಆಯ್ತಾ ಮಕ್ಕಳ ಈ ಕ್ವಶನ್ ಅರ್ಥ ಆದ್ರೆ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡಿ ಮತ್ತೆ ಏನಂತಿದ್ದಾರೆ, ಫಾರ್ ದ ಸೆಟ್ ಎ 1 2 3 ಡಿಫೈನ್ ಅ ರಿಲೇಷನ್ ಆರ್ ಇನ್ ದ ಸೆಟ್ ಎ ಆಸ್ ಫಾಲೋಸ್. ಆರ್ ಅನ್ನ ಒಂದು ರಿಲೇಷನ್ ತರ ಡಿಫೈನ್ ಮಾಡಿದ್ದಾರೆ. ಏನಿದೆ ನೋಡಿ, relation is nothing but 1,1, okay, 2,2, 3,3 and next is 1,3. fine, ಈ ರಿಲೇಷನ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅವ್ರು ಏನಂತಿದ್ದಾರೆ, ದ ನಂಬರ್ ಆಫ್ ಆರ್ಡರ್ ಪೇರ್ಸ್ ಟು ಬಿ ಬ್ರೀಡೆಡ್ ಅಂದ್ರೆ ಏನು, ಆಡೆಡ್. ಓಕೆ, ನಂಬರ್ ಆಫ್ ಆರ್ಡರ್ ಪೇರ್ಸ್ ಟು ಬಿ ಆಡೆಡ್ ಟು ದ ರಿಲೇಷನ್ ಆರ್ to make it smallest equivalence relation is. Whatever the relation is there, it should be a smallest equivalence relation. ಆತರ ಎಷ್ಟು ಆರ್ಡರ್ ಪೇರ್ಸ್ ಅನ್ನ ನಾವು ಆಡ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ 1,1 ಇರಬೇಕಿತ್ತು, ಬಿಕಾಸ್ ಸೆಟ್ ಈ ಸೆಟ್ ಇದೆ, ದಿಸ್ ಈಸ್ ಅ ಸೆಟ್. ಕರೆಕ್ಟ್? ಸೊ ನೋಡಿ ಮಕ್ಕಳು, ಈ ಸೆಟ್ ಇದೆ, ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ದ ಸೆಟ್. ಆನ್ ದಿಸ್ ಸೆಟ್ ಓನ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಎವ್ರಿಥಿಂಗ್. ನಮ್ಮ ರಿಲೇಷನ್ ಈ ಸೆಟ್ ಮೇಲೆ ಡಿಸ್ಕಸ್ ಮಾಡಬೇಕು. ಕರೆಕ್ಟ್? ಸೊ ಹಂಗಿರೋದ್ರಿಂದ ಇವಾಗ ನೋಡಿ ಏನಾಗುತ್ತೆ, 1,1 ಇದೆ, 2,2 ಇದೆ, 3,3 ಇದೆ, 1,3 ಇದೆ. ಕರೆಕ್ಟ್? ಅವ್ರೇನ್ ಕೇಳ್ತಿದ್ದಾರೆ, ಯಾವ ರಿಲೇಷನ್ ಇದರಲ್ಲಿ ಆಡ್ ಮಾಡಬೇಕು ಸೊ ದಟ್ ಇಟ್ ವಿಲ್ ಮೇಕ್ ಇಟ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಸೊ 1,3 ಇರೋದ್ರಿಂದ ಸಿಮೆಟ್ರಿಕ್ ಆಗಬೇಕು. ಈಕ್ವಿವ್ಯಾಲೆನ್ಸ್ ಅಂದ್ರೆ ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್, ಟ್ರಾನ್ಸಿಟಿವ್ ರಿಲೇಷನ್. ಸೊ ಇಲ್ಲೇನು ಬರಬೇಕು, 3,1 ಬರಬೇಕಲ್ವಾ? ಡೆಫಿನೆಟ್ಲಿ ಇಟ್ ಶುಡ್ ಕಮ್. ಫೈನ್, ಓಕೆ, ಕ್ಲೋಸ್ ಮಾಡೋದು ಬೇಡ, ಮತ್ತೆ ನೋಡೋಣ ಎಷ್ಟು ಆರ್ಡರ್ ಪೇರ್ ಆ್ಯಡ್ ಮಾಡಬೇಕಂತ. ಆಲ್ರೆಡಿ ಒಂದು ಆರ್ಡರ್ ಪೇರನ್ನು ನಾನು ಇವಾಗ ಆ್ಯಡ್ ಮಾಡಿದ್ದೀನಿ. ಇವಾಗ ನೋಡಿ, ಇದು ರಿಲೇಷನ್ ಟ್ರಾನ್ಸಿಟಿವ್ ಆದರೆ ನಂದು ಇಲ್ಲಿಗೆ ಮುಗೀತು. ಕ್ಲಿಯರ್? ಸೊ ಕೌಂಟಿಂಗ್ ಇಲ್ಲಿಗೆ ಮುಗೀತು. ಓಕೆ, ಸೊ ಬನ್ನಿ ನೋಡೋಣ ಆಗುತ್ತೆ ಅಂತ. 3,3 ಇದೆ ನೋಡಿ, ಈ ಥರ ತಗೊಳ್ಳೋಣ, 1,3 ಆ್ಯಂಡ್ 3,3. ಸೊ ನೋಡಿ ಮಕ್ಕಳ, 1,3 ಇರಬೇಕಿತ್ತು, 1,3 ಆಲ್ರೆಡಿ ಬಿಲಾಂಗ್ಸ್ ಟು ಆರ್, ಹೌದಲ್ವಾ? ಇದ್ರ ಆಪೋಸಿಟ್ ಕೂಡ ನೀವು ತಗೊಂಡ್ರೆ, ಇಫ್ ಯು ಟೇಕ್ 3,3 ಆ್ಯಂಡ್ 3,1 ಏನಿರಬೇಕು, 3,1 ಇರಬೇಕು. ದಿಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ಯಾವುದೇ ಆರ್ಡರ್ ಪೇರ್ ನೀವು ಕನ್ಸಿಡರ್ ಮಾಡಿದರೆ ಡೆಫಿನೆಟ್ಲಿ ಇಟ್ ಬಿಲಾಂಗ್ಸ್. ನೋಡಿ ಈ ರೀತಿ ಕೂಡ ತಗೊಳ್ಳೋಣ, 1,1 ವಿತ್ 1,3. ಅಗೇನ್ ಇಲ್ಲಿಂದ 1,3 ಬಿಲಾಂಗ್ಸ್ ಟು ಆರ್. ಸೊ ಈ ರೀತಿ ನೀವು ಯಾವುದೇ ಆರ್ಡರ್ ಪೇರ್ ಅನ್ನ ಕನ್ಸಿಡರ್ ಮಾಡಿದ್ರೆ ಈ ರಿಲೇಷನ್ ಏನಾಗುತ್ತೆ ಮಕ್ಕಳ, ಇಟ್ ವಿಲ್ ಬಿ ಆನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಕ್ಲಿಯರ್? ಈಕ್ವಿವ್ಯಾಲೆನ್ಸ್ ರಿಲೇಷನ್. ಸೊ ಎಷ್ಟು ಆರ್ಡರ್ ಪೇರ್ ಆ್ಯಡ್ ಮಾಡಿದ್ವಿ ಈ ರೀತಿ ನೋಡಿ, ಒಂದೇ ಆರ್ಡರ್ ಪೇರ್ ಆ್ಯಡ್ ಮಾಡಿದ್ದಲ್ವಾ? ವಿ ಹ್ಯಾವ್ ಆ್ಯಡೆಡ್ ಓನ್ಲಿ ಒನ್ ಆರ್ಡರ್ ಪೇರ್ ಟು ದಿಸ್. ಸೊ ಅಲ್ಲಿಂದ ಏನಾಯ್ತು, ಇವಾಗ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ, ಯುವರ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಹಂಗಿದ್ರೆ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಸೊ ಈ ಕ್ವಶನ್ ನೋಡಿ ಮಕ್ಕಳ, ಏನಂತಿದ್ದಾರೆ, ಇನ್ ದಿಸ್ ಕ್ವಶನ್ ದೇ ಆರ್ ಟೆಲಿಂಗ್ ದಟ್ ಇಫ್ ಎಫ್ ಇಸ್ ಈಕ್ವಲ್ಸ್ ಟು ದಿಸ್, ಹೌದಲ್ವಾ? ಎಫ್ ಇಸ್ ಈಕ್ವಲ್ಸ್ ಟು 5 2 6 3, ಜಿ ಇಸ್ ಈಕ್ವಲ್ಸ್ ಟು 2 5 3 6. ಈ ರೀತಿ ಆರ್ಡರ್ ಪೇರ್ಸ್ ಅನ್ನ ಕೊಟ್ಟಿದ್ದಾರೆ. ಎಫ್ ಕಾಂಪೋಸಿಷನ್ ಜಿ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ವಾಟ್ ಈಸ್ ಎಫ್ ಕಾಂಪೋಸಿಷನ್ ಜಿ? ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಎಫ್ ಕಾಂಪೋಸಿಷನ್ ಜಿ ಯಾವ್ದಿದೆ ಅಂತ ಕೇಳ್ತಿದ್ದಾರೆ, ಹೌದಲ್ವಾ? ಸೊ ಈ ರೀತಿ ಇದ್ರೆ ಇವಾಗ ಏನ್ ಮಾಡೋಣ, ಫಸ್ಟ್ ಆಫ್ ಆಲ್ ನೋಡಿ, ಈ ರೀತಿ ಕಾಂಪೋಸಿಷನ್ ಮ್ಯಾಪಿಂಗ್ ಅನ್ನ ಡಿಫೈನ್ ಮಾಡ್ಕೊಳ್ಳೋಣ. ಈಸಿ ಆಗುತ್ತೆ ಅರ್ಥ ಮಾಡಲಿಕ್ಕೆ. ಓಕೆ, ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ನೋಡಿ ನಾವೇನು ಮಾಡ್ತೀವಿ ಇದ್ದೀವಿ, ಐ ಟೇಕ್ ಸಮ್ ಅಕಾರ್ಡಿಂಗ್ ಟು ದಿಸ್ ವಿಲ್ ಸ್ಟಾರ್ಟ್ ಡಿಫೈನಿಂಗ್. ಇದು ಎಫ್ ಇರಲಿ. ಎಫ್ ಅಲ್ಲಿ ನೋಡಿ ಇನ್ಪುಟ್ಸ್ ಏನಿದೆ, ದಿಸ್ ಇಸ್ ಅ ಇನ್ಪುಟ್ಸ್ ಅಲ್ವಾ? ಕರೆಕ್ಟ್? ದಿಸ್ ಬೋತ್ ಆರ್ ಯರ್ ಇನ್ಪುಟ್ಸ್. ಸೊ ಇಲ್ಲಿ 5 ಬರುತ್ತೆ ಆ್ಯಂಡ್ ಹಿಯರ್ ಇಟ್ ವಿಲ್ ಬಿ 6. ಇವಾಗ ನೋಡಿ ಮ್ಯಾಪಿಂಗ್ ವಿ ಹ್ಯಾವ್ ಟು ಡೂ. ಇದು ಜಿ,
ಜಿ ಅಲ್ಲಿ ಇನ್ಪುಟ್ಸ್ ಏನಿದೆ 2 ಇದೆ. ಓಕೆ, ಸೊ ಇನ್ ಜಿ ಯು ಹ್ಯಾವ್ ದ ಇನ್ಪುಟ್ಸ್ ಆಸ್ 2 and 3. ಸೊ ಇಲ್ಲಿ ಕೂಡ 2 ತಗೋತಾ ಇದ್ದೀನಿ ಆ್ಯಂಡ್ ಹಿಯರ್ ಲೆಟ್ ಅಸ್ ಟೇಕ್ 3. ಫೈನ್. ನೆಕ್ಸ್ಟ್ ನೋಡಿ, ಇವಾಗ 5 is mapped to 2, ಕರೆಕ್ಟ್. ಸೊ ಲೆಟ್ ಅಸ್ do the mapping. ನೋಡಿ 5 is mapped to 2 and your 6 is mapped to 3. ಓಕೆ, ಇಲ್ಲಿಗೆ ಮುಗೀತು. ನೆಕ್ಸ್ಟ್ ನಾವು 2 is again mapped to 5. 2 is again mapped to 5. Simple question makla. Just on the basis of this diagram you can understand this question. But first clear agi artha ಮಾಡ್ಕೊಳ್ಳಿ ಇದನ್ನ. ಇಲ್ಲಿ 5 ಬಂತು, ಇಲ್ಲಿ 6 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ವಾಟ್ ನೆಕ್ಸ್ಟ್ ಏನು ಮಾಡೋಣ ಇವಾಗ? here mapping ಆಗುತ್ತೆ ಮತ್ತೆ. Next mapping will be 2 will be mapped to 5 and 3 will be mapped to 6. So this is the mapping what? F. ಕ್ಲಿಯರ್? ಇವಾಗ ನೆಕ್ಸ್ಟ್ ನಮ್ಗೆ ಏನು ಮಾಡಬೇಕು? ಎಫ್ ಕಾಂಪೋಸಿಷನ್ ಜಿ ಮ್ಯಾಪ್ ಅನ್ನ ಡಿಫೈನ್ ಮಾಡಬೇಕು. ಎಫ್ ಕಾಂಪೋಸಿಷನ್ ಜಿ ಮ್ಯಾಪ್ ಅಂದ್ರೆ ಇಲ್ಲಿಂದ ಈ ರೀತಿ ಡಿಫೈನ್ ಆಗುತ್ತೆ, ಎಫ್ ಕಾಂಪೋಸಿಷನ್ ಜಿ. ಕ್ಲಿಯರ್? ಸೊ ನೋಡಿ 5 ಇನ್ಪುಟ್ ಇತ್ತು, 5 ಔಟ್ಪುಟ್ ಏನು ಬಂತು? ಅಂಡರ್ ದ ಕಾಂಪೋಸಿಷನ್ ಮ್ಯಾಪಿಂಗ್ 5 ಬಂತು. ಕ್ಲಿಯರ್? ಸೊ ಇಫ್ ಐ ನೋಟ್ ಡೌನ್ ಮೈ ಎಫ್ ಕಾಂಪೋಸಿಷನ್ ಜಿ, ನೋಡಿ ಇಲ್ಲಿ ಬರಿತಾ ಇದ್ದೀನಿ. 5 ಇಸ್ ಮೈ ಇನ್ಪುಟ್. ಔಟ್ಪುಟ್ ಏನಿದೆ ಮಕ್ಕಳ? ಔಟ್ಪುಟ್ ಕೂಡ 5 ಇದೆ ಅಲ್ವಾ? ಸೊ ಔಟ್ಪುಟ್ ಇಸ್ ಆಲ್ಸೋ 5. ನೆಕ್ಸ್ಟ್ ಇನ್ಪುಟ್ ಏನಿದೆ ನೋಡಿ? 6 ಇದೆ. 6 ಕೂಡ ಔಟ್ಪುಟ್ ಏನಿದೆ? 6. ದಿಸ್ ಇಸ್ ಮೈ ಎಫ್ ಕಾಂಪೋಸಿಷನ್ ಜಿ. ನೋಡಿ ಎಷ್ಟು ಸಿಂಪಲ್ ಆಗಿ ಅರ್ಥ ಆಯ್ತಲ್ಲ ಈ ಕ್ವಶನ್. ನಾವೇನು ಮಾಡಿಲ್ಲ ಇದರಲ್ಲಿ, ಜಸ್ಟ್ ವಿ ಡಿಡ್ ದ ಮ್ಯಾಪಿಂಗ್. ಔಟ್ಪುಟ್ಸ್ ಏನಿದೆ ನೋಡಿದ್ವಿ, ಇಮೇಜಸ್. ಔಟ್ಪುಟ್ಸ್ ಅನ್ನೋಕ್ಕಿಂತ ಇಮೇಜಸ್ ಹೇಳಿದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಕರೆಕ್ಟ್? ಸೊ 5 ಔಟ್ಪುಟ್ ವಾಸ್ 2, 6 ಔಟ್ಪುಟ್ 3 ಇತ್ತು. ಸೊ ಅಲ್ಲಿಂದ ಯಾವ್ದು ಆಪ್ಷನ್ ಆಗುತ್ತೆ ಇವಾಗ? ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ ಅರ್ಥ ಆದರೆ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆನ್ ಆಗೋಣ. ಈ ಕ್ವಶನ್ ನೋಡಿ ಇವಾಗ, ಇಫ್ ಎ ಇಸ್ ಈಕ್ವಲ್ಸ್ ಟು ಎ ಬಿ ಸಿ ಡಿ. ನೋಡಿ ಎ ಸೆಟ್ ಏನಂತಿದ್ದಾರೆ? ಎ ಬಿ ಸಿ ಡಿ ಇದೆ. ಬಿ ಸೆಟ್ ಇಸ್ ದಿಸ್ ಸೆಟ್. ಓಕೆ, ಎಫ್ ಇನ್ವರ್ಸ್ ಅನ್ನ ಕೇಳ್ತಿದ್ದಾರೆ, ಕರೆಕ್ಟ್? ಸೊ ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ನಿಮಗೆ ಕಾನ್ಸೆಪ್ಟ್ ಅನ್ನ ಗೊತ್ತಿರಬೇಕು ಮಕ್ಕಳ. ಒಂದು ಫಂಕ್ಷನ್ ಕೊಟ್ಟಿದ್ರೆ ಮ್ಯಾಪಿಂಗ್ ಫಾರ್ಮಲ್ಲಿ ಇನ್ಪುಟ್ ಡೊಮೇನ್ ಇದೆ, ಕೋಡೊಮೇನ್ ಇದೆ, ಆ ರೀತಿ ಏನಾರೇ ಇನ್ಪುಟ್ಸ್ ಕೊಟ್ಟಿದ್ರೆ ಇನ್ವರ್ಸ್ ಮ್ಯಾಪಿಂಗ್ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂತ ಈ ಕಾನ್ಸೆಪ್ಟ್ ಅನ್ನ ಹೇಳ್ಕೊಡುತ್ತೆ. ನೋಡಿ ಕಾನ್ಸೆಪ್ಟ್ ನೋಡಿ, ಕೀ ಕಾನ್ಸೆಪ್ಟ್ ಅಂತ ಕೂಡ ಬರಿತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳ. ಇದು ಡೈರೆಕ್ಟ್ ಕ್ವಶನ್ ಬಂದ್ರೆ ಅಪ್ಲೈ ಮಾಡ್ಬೋದು. ಸಪೋಸ್ ಎಫ್ ಇಸ್ ಅ ಫಂಕ್ಷನ್ ಆರ್ ಅ ರಿಲೇಷನ್ given by order pair x comma y such that x comma y belongs to the set A. ಯಾವುದು ಒಂದು ಸೆಟ್ A ಇದೆ, ಈ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಇದೆ. ಫೈನ್. ಎಫ್ ಇನ್ವರ್ಸ್ ಅನ್ನ ಫೈಂಡ್ ಮಾಡ್ಬೇಕಂದ್ರೆ, ಇಫ್ ಯು ವಾಂಟ್ ಟು ಫೈಂಡ್ ಎಫ್ ಇನ್ವರ್ಸ್, ಇಟ್ ವಿಲ್ ಬಿ ನಥಿಂಗ್ ಬಟ್ ಜಸ್ಟ್ ಎಕ್ಸ್ ಕಾಮಾ ವೈ ಇದೆ ಅಲ್ವಾ ಇಲ್ಲಿ. ಓಕೆ, ಇಲ್ಲಿ ಎಕ್ಸ್ ಕಾಮಾ ವೈ ಇದೆ. ಎಕ್ಸ್ ಕಾಮಾ ವೈ ಅನ್ನ ಫ್ಲಿಪ್ ಮಾಡಿಬಿಡೋಣ, ವೈ ಕಾಮಾ ಎಕ್ಸ್ ಆಗುತ್ತೆ, ಕರೆಕ್ಟ್? ಸೊ ಹಿಯರ್ ಇಟ್ ವಿಲ್ ಬಿ ಜಸ್ಟ್ ವೈ ಕಾಮಾ ಎಕ್ಸ್ ಸಚ್ ದಟ್ ಅಗೇನ್ ಎಕ್ಸ್ ಕಾಮಾ ವೈ ಬಿಲಾಂಗ್ಸ್ ಟು ಎ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇದು ಎಫ್ ಫಂಕ್ಷನ್ ನಿಮ್ದು ಆರ್ಡರ್ ಪೇರ್ ಫಾರ್ಮ್ ಅಲ್ಲಿ ಕೊಟ್ರೆ ಇನ್ವರ್ಸ್ ಫೈಂಡ್ ಮಾಡ್ಬೇಕಂದ್ರೆ ಫ್ಲಿಪ್ ಮಾಡಿಬಿಡಿ ಅದನ್ನ, ಕರೆಕ್ಟ್? ಸೊ ಈ ರೀತಿ ನೋಡಿ ಇವಾಗ ಏನಾಗುತ್ತೆ, ಇಲ್ಲಿ ಫ್ಲಿಪ್ ಮಾಡಿದ್ರೆ ಎಫ್ ಇನ್ವರ್ಸ್, ಸಾರಿ ನೋಡಿ ಎಫ್ ಇನ್ವರ್ಸ್ ಏನಾಗುತ್ತೆ ಅಂದ್ರೆ ಈಕ್ವಲ್ ಟು, ಇಟ್ ವಿಲ್ ಬಿ ನಥಿಂಗ್ ಬಟ್ ಎ ಕಾಮಾ ಬಿ ಇದೆ, ಫ್ಲಿಪ್ ಮಾಡಬೇಕು, ಬಿ ಕಾಮಾ ಎ ಆಯಿತು, ಕರೆಕ್ಟ್? ಬಿ ಕಾಮಾ ಡಿ ಇದೆ, ಡಿ ಕಾಮಾ ಬಿ ಬರಬೇಕು. ಫೈನ್. ನೆಕ್ಸ್ಟ್ ಇಸ್ ಸಿ ಕಾಮಾ ಎ ಕಾಮಾ ಸಿ ಬರಬೇಕು. ಓಕೆ, ಇಲ್ಲಿ ನೋಡಿ ಎ ಕಾಮಾ ಸಿ ಬರಬೇಕು. ಆ್ಯಂಡ್ ನೆಕ್ಸ್ಟ್ ಇಸ್ ಡಿ ಕಾಮಾ ಸಿ ಇದೆ, ಇಟ್ ಶುಡ್ ಬಿ ಸಿ ಕಾಮಾ ಡಿ. ಕ್ಲಿಯರ್? ದಿಸ್ ಇಸ್ ಅವರ್ ರಿಕ್ವೈರ್ಡ್ ಇನ್ವರ್ಸ್ ಮ್ಯಾಪಿಂಗ್. ಸೊ ಅಲ್ಲಿಂದ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ ಇವಾಗ? ಬಿ ಕಾಮಾ ಎ ಇರಬೇಕಿತ್ತು, ಆಪ್ಷನ್ ಎ ಅಲ್ಲಿ ಅಂತೂ ಇಲ್ಲ. ಓಕೆ, ಆಪ್ಷನ್ ಬಿ ಅಲ್ಲಿ ನೋಡಿ ಎ ಕಾಮಾ ಸಿ ಬಿ ಕಾಮಾ ಎ. ಓಕೆ, ಎ ಕಾಮಾ ಸಿ ಬಿ ಕಾಮಾ ಎ ಇದೆ, ಸಿ ಕಾಮಾ ಡಿ ಕೂಡ ಇದೆ, ಡಿ ಕಾಮಾ ಬಿ ಕೂಡ ಇದೆ. ಓಕೆ, ಸೊ ಎಸ್, ಎ ಕಾಮಾ ಸಿ ಬಿ ಕಾಮಾ ಎ, ಫೈನ್, ಸಿ ಕಾಮಾ ಡಿ ಆ್ಯಂಡ್ ಡಿ ಕಾಮಾ ಬಿ. ಸೊ ಇಲ್ಲಿ ಎರಡು ಆಪ್ಷನ್ ಮ್ಯಾಚ್ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಬಿ ಕಾಮಾ ಎ ಇದೆ, ಇಲ್ಲಿ ಎ ಕಾಮಾ ಸಿ ಕೂಡ ಇದೆ, ಡಿ ಕಾಮಾ ಬಿ ಇದೆ, ಸಿ ಕಾಮಾ ಡಿ ಇದೆ. ಫೈನ್. ಸೊ ಓಕೆ ಮಕ್ಕಳ, ಎರಡು ಆಪ್ಷನ್ ಇಲ್ಲಿ ಏನಾಗಿದೆ ಅಂದರೆ ರಿಪೀಟ್ ಆಗಿದೆ. ಸೊ ಜಸ್ಟ್ ಇದಕ್ಕೆ ಚೇಂಜ್ ಮಾಡೋಣ. ಓಕೆ ನೋಡಿ, ಸಿ ಕಾಮಾ ಡಿ, ಡಿ ಕಾಮಾ ಬಿ ಇರೋದ್ರಿಂದ ಓಕೆ, ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಐ ರಿಪೀಟ್ ದಿಸ್. ಫೈನ್. ಸಿ ಕಾಮಾ ಡಿ ಇದೆ ಅಲ್ವಾ? ಸೊ ಲೆಟ್ ಅಸ್ ಮೇಕ್ ದಿಸ್ ಆಸ್ ಡಿ ಕಾಮಾ ಡಿ. ಓಕೆ, ಅವಾಗ ಏನಾಗುತ್ತೆ, ಈ ಆಪ್ಷನ್ ಆಗಲ್ಲ,
ಇದು ಆಪ್ಷನ್ ಆಗಲ್ಲ. ಫೈನ್, ಯುವರ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ ಅರ್ಥ ಆಗಿದ್ರೆ ಏನು ಮಾಡೋಣ, ನೆಕ್ಸ್ಟ್ ಕ್ವಶನಿಗೆ ಮೂವ್ ಆನ್ ಆಗೋಣ. ಓಕೆ, ನೋಡಿ ಈ ಕ್ವಶನ್ ನೋಡಿ ಇವಾಗ ಎಕ್ಸಾಂಪ್ಲರ್ ಸೀರೀಸ್ದು. ಇಫ್ ದ ರಿಲೇಷನ್ ಆರ್ ಇಸ್ ಡಿಫೈನ್ಡ್ ಆನ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ನೋಡಿ ರಿಲೇಷನ್ ಅನ್ನ ಎಲ್ಲಿ ಡಿಫೈನ್ ಮಾಡಿದಾರೆ ಅವರು, ವಾಟ್ ಎವರ್ ದಿಸ್ ರಿಲೇಷನ್ ಇಸ್ ದರ್ is defined on set of natural numbers for all n comma n belongs to n. n is related to m if division by, ನೋಡಿ ಈ ವರ್ಡ್ ಇಂಪಾರ್ಟೆಂಟ್ ಇದೆ. ಓಕೆ, division by each integers n and m leaves the same remainder less than 5, then the number of equivalence classes on R is. ಓಕೆ, ಸೊ ನೋಡಿ ಮಕ್ಕಳ, ಈ ಕ್ವಶನ್ ಸ್ವಲ್ಪ ನಿಮ್ಮದು ಏನಿದೆ ಅಂದರೆ ಸ್ವಲ್ಪ ನಿಮಗೆ ನ್ಯೂ ಕ್ವಶನ್ ಅನ್ಸ್ಬೋದು. ಯಾಕಂದರೆ ನೋಡಿ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಬಂದಿದೆ. ಓಕೆ, ಸೊ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಬಂದಿದಾಗ ಸಪೋಸ್ ನೋಡಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದಮೇಲೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಏನೇನು ಎಲಿಮೆಂಟ್ಸ್ ಬರುತ್ತೆ ಇದರಲ್ಲಿ, 1 2 3 4 5 6 ಆ್ಯಂಡ್ ಸೋ ಆನ್, ಈ ರೀತಿ ಎಲಿಮೆಂಟ್ಸ್ ಬರುತ್ತಲ್ವಾ. ಓಕೆ, ಇವಾಗ ನೋಡಿ ಅವ್ರೇನಂತಿದ್ದಾರೆ, ವಿ ಹ್ಯಾವ್ ಟೇಕನ್ ಟೂ ನಂಬರ್ಸ್ ಯಾವ ರೀತಿ ರಿಲೇಟ್ ಆಗಿದೆ ಅಂದರೆ ಆ ರಿಲೇಷನ್ ಅಲ್ಲಿ ಇಟ್ ವಿಲ್ ಗಿವ್ ಯು ದ ಸೇಮ್ ರಿಮೈಂಡರ್ ವೆನ್ ಡಿವೈಡೆಡ್ ಬೈ 5. ಕರೆಕ್ಟ್, ನೋಡಿ ಸೇಮ್ ರಿಮೈಂಡರ್ ಡಿವೈಡೆಡ್ ಲೆಸ್ ದೆನ್ 5 ಅಂದರೆ ರಿಮೈಂಡರ್ಸ್ ಪಾಸಿಬಲ್ ಲೆಸ್ ದೆನ್ 5. ಯಾವುದೇ ನಂಬರನ್ನು 5 ಇಂದ ಡಿವೈಡ್ ಮಾಡಿದಾಗ ಏನೇನು ರಿಮೈಂಡರ್ಸ್ ಪಾಸಿಬಲ್ ಇದೆ ನೋಡಿ, 1 ಇಸ್ 0. ಕರೆಕ್ಟ್, 5 ಡಿವೈಡೆಡ್ ಬೈ 5 0 ಬರುತ್ತೆ. ಅದೇ ರೀತಿ 1 ಕೂಡ ಪಾಸಿಬಲ್ ಇದೆ, 2 is also possible, 3 is also possible, 4 is also possible. So these are the relations that are possible over here. Clear? So ಈ ರೀತಿ ಇರೋದ್ರಿಂದ ಇವಾಗ ನೋಡಿ ಏನು ಮಾಡೋಣ, ಇವಾಗ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ರೈಟಿಂಗ್ ದ ಈಕ್ವಿವ್ಯಾಲೆನ್ಸ್ ಕ್ಲಾಸಸ್. 1 ತಗೋತಾ ಇದ್ದೀನಿ ನೋಡಿ, 1 ಡಿವೈಡೆಡ್ ಬೈ 5 ಏನು ಬರುತ್ತೆ, 1 ಬರುತ್ತಲ್ವಾ, 1 ಡಿವೈಡೆಡ್ ಬೈ 5. ಅದೇ 2 ಡಿವೈಡೆಡ್ ಬೈ 5, 2 ಬೇಡ, ಲೆಟ್ ಅಸ್ ಸಿ ದಟ್ ಯಾವ್ಯಾವ ನಂಬರ್ಸ್ ರಿಮೈಂಡರ್ 1 ಕೊಡುತ್ತಂತ 5 ಇಂದ ಡಿವೈಡ್ ಮಾಡಿದಾಗ. ಕ್ಲಿಯರ್? ಸೊ 6 ಕೂಡ ಇಫ್ ಯು ಡಿವೈಡ್ ಬೈ 5 ರಿಮೈಂಡರ್ ಇಸ್ 1. ಫೈನ್, ಅದನ್ನೇ 1 ಆಯಿತು, 6 ಆಯಿತು, ನೆಕ್ಸ್ಟ್ 11 ಕೂಡ ನೋಡಿ 5 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಕೊಡುತ್ತೆ, 1. ಕ್ಲಿಯರ್? ಸೊ ಈ ರೀತಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ ಮಕ್ಕಳ. ಸೊ ಇವಾಗ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಅನ್ನ ಬರಿತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್ ದಿಸ್ ಡೆಫಿನೇಷನ್. ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 1. ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 1 ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ, ಆಲ್ ದೋಸ್ ಎಲಿಮೆಂಟ್ಸ್ ವೆನ್ ಡಿವೈಡೆಡ್ ಬೈ 5 ಸೇಮ್ ರಿಮೈಂಡರ್ ಕೊಟ್ರೆ ಆ ರೀತಿ ಎಲ್ಲ ಎಲಿಮೆಂಟ್ಸ್ ನಿಮ್ದು ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಅಲ್ಲಿ ಬರುತ್ತೆ. ಕರೆಕ್ಟ್? ಸೊ ಫಸ್ಟ್ ನಂಬರ್ ವಿಲ್ ಬಿ 1, ದೆನ್ ಇಟ್ ವಿಲ್ ಬಿ ನಥಿಂಗ್ ಬಟ್ 6, ದೆನ್ 11 and so on. Correct? Okay, next ನೋಡಿ, we'll take the equivalence class of 2. ಅಂದ್ರೆ 2 ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ, when divided by 5 ಸೇಮ್ ರಿಮೈಂಡರ್ ಕೊಡಬೇಕು. ಕರೆಕ್ಟ್? ಇಲ್ಲಿ ನೋಡಿ, ಇಲ್ಲಿ ಬರಿತಾ ಇದ್ದೀನಿ. ಇಫ್ ಐ ಟೇಕ್ 2 divided by 5, okay, 2 divided by 5 it is nothing but 2. 3 divided by 3 ಬೇಡ, let us go on to the same number 5 ಇಂದ ಡಿವೈಡ್ ಮಾಡಿದಾಗ ಸೇಮ್ ರಿಮೈಂಡರ್ ಬರಬೇಕು. ಕ್ಲಿಯರ್? ಸೊ 7 ನೋಡಿ, 7 ಇಫ್ ವಿ ಡಿವೈಡ್ ಬೈ 5 ಇಟ್ ಈಸ್ ನಥಿಂಗ್ ಬಟ್ 2. ಕರೆಕ್ಟ್? 2 7 ಆಯಿತು. ನೆಕ್ಸ್ಟ್ ಈಸ್ ನಥಿಂಗ್ ಬಟ್ 12 ಕೂಡ 5 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಬರುತ್ತೆ, 2. ಸೊ ವೆನ್ ವಿ ಟಾಕ್ ಅಬೌಟ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 2 ಈ ಎಲ್ಲ ನಂಬರ್ಸ್ ಬರುತ್ತೆ ಮಕ್ಕಳ. ಇಟ್ ವಿಲ್ ಬಿ 2 7 12 ಆ್ಯಂಡ್ ಸೋ ಆನ್. ಇದೇ ರೀತಿ ಇವಾಗ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 3 ಅರ್ಥ ಆಗಿರಬೇಕು ನಿಮಗೆ. ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 3, ಆಲ್ ದೋಸ್ ನಂಬರ್ಸ್ 3 ಇಂದ ಡಿವೈಡ್ ಮಾಡಿದಾಗ ಸೇಮ್ ರಿಮೈಂಡರ್, 5 ಇಂದ ಡಿವೈಡ್ ಮಾಡಿದಾಗ ಸೇಮ್ ರಿಮೈಂಡರ್ ವಿಲ್ ಕಮ್ ಇನ್ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 3. ಸೊ ಇಲ್ಲಿ 3 ಬರುತ್ತೆ. ನೆಕ್ಸ್ಟ್ ಇಟ್ ವಿಲ್ ಬಿ 8 13 ಆ್ಯಂಡ್ ಸೋ ಆನ್. ಅದೇ ರೀತಿ ಇಫ್ ಐ ಕಂಟಿನ್ಯೂ ಈಕ್ವಿವ್ಯಾಲೆನ್ಸ್ ಕ್ಲಾಸ್ ಆಫ್ 4, ಆಲ್ ದೋಸ್ ನಂಬರ್ಸ್ ಡಿವೈಡೆಡ್ ಬೈ 5 ಅವರೇ ಅಂತಿದ್ದಾರೆ ನೋಡಿ, ಡಿವಿಷನ್ ಬೈ 5 ಈಚ್ ಆಫ್ ದಿ ಇಂಟೀಜರ್ಸ್ ಲೀವ್ಸ್ ದ ಸೇಮ್ ರಿಮೈಂಡರ್ ಲೆಸ್ ದೆನ್ 5. ಕರೆಕ್ಟ್? ಸೊ ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ಓವರ್ ಹಿಯರ್ ನೌ. ಸೊ ಇಲ್ಲಿಂದ ನೆಕ್ಸ್ಟ್ ಏನು ಬರುತ್ತೆ ನೋಡಿ, 4 ಆ್ಯಂಡ್ ದೆನ್ ಇಟ್ ವಿಲ್ ಬಿ ನಥಿಂಗ್ ಬಟ್ 9, ಬಿಕಾಸ್ 9 ಕೂಡ 5 ಇಂದ ಡಿವೈಡ್ ಮಾಡಿದರೆ ಸೇಮ್ ರಿಮೈಂಡರ್. ಅಗೇನ್ ಇಟ್ ಇಸ್ 14 ಆ್ಯಂಡ್ ದೆನ್ ಸೋ ಆನ್. ಕ್ಲಿಯರ್? ಸೊ ಏನು ಬಂತು ನೋಡಿ, ಈಕ್ವಾಲೆನ್ಸ್ ಕ್ಲಾಸಸ್ ಬಂತ. ಇನ್ನೊಂದು ಈಕ್ವಾಲೆನ್ಸ್ ಕ್ಲಾಸ್ ಉಳಿದಿದೆ, ದಟ್ ಈಸ್ 0 ನೋಡಿ, ಬಿಕಾಸ್ 5 ಡಿವೈಡೆಡ್ ಬೈ 5 ರಿಮೈಂಡರ್ ಏನು ಬಂತು, 0. 10 ಡಿವೈಡೆಡ್ ಬೈ 5 ರಿಮೈಂಡರ್ ಏನು ಬಂತು,
0. ಕರೆಕ್ಟ್? ಈ ರೀತಿ ಎಲ್ಲ. ಸೊ ನೆಕ್ಸ್ಟ್ ಯುವರ್ ಲಾಸ್ಟ್ ಇಸ್ ನಥಿಂಗ್ ಬಟ್ 5. ಸೊ 5 ಅಲ್ಲಿ ಇನ್ನೇನು ಎಲಿಮೆಂಟ್ಸ್ ಬರುತ್ತೆ? 0 ಬರಲ್ಲ, ಬಿಕಾಸ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಇದೆ. ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 5. 5 ಸಿ ಈಕ್ವಾಲೆನ್ಸ್ ಕ್ಲಾಸ್ ಆಫ್ 0 ಇಸ್ ಸೇಮ್ ಆಸ್ ಈಕ್ವಾಲೆನ್ಸ್ ಕ್ಲಾಸ್ ಆಫ್ 5. ನಿಮ್ಮ ಇಷ್ಟ ಏನು ಬರೀತೀರಾ, ಬಟ್ ಯೂಶ್ವಲಿ ಸ್ಟ್ಯಾಂಡರ್ಡ್ ಆಗಿ ನಾವು 0 ಇಂದ ಸ್ಟಾರ್ಟ್ ಮಾಡ್ತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ 5 ಬರುತ್ತೆ, 10, 15 ಆ್ಯಂಡ್ ಸೋ ಆನ್. ಫೈನ್. ಎಷ್ಟು ಈಕ್ವಾಲೆನ್ಸ್ ಕ್ಲಾಸಸ್ ಬಂತು ಮಕ್ಕಳ? 5 ಬಂತಲ್ವಾ? ಸೊ ಯರ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ ಈ ಕ್ವಶನ್ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಮಕ್ಕಳ. ಈ ಕ್ವಶನ್ ಏನಂತಿದ್ದಾರೆ? ಎಫ್ ಬಿ ದ ಫಂಕ್ಷನ್ ಡಿಫೈನ್ಡ್ ಆನ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ದಿಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ? ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ದೆನ್ ಎಫ್ ಇಸ್, ನಿಮ್ದು ರಿಲೇಷನ್ ಎಫ್ ಏನಿದೆ ಅಂತ ಕೇಳ್ತಿದ್ದಾರೆ. ಕರೆಕ್ಟ್? ವೆದರ್ ಇಟ್ ಈಸ್ 1 1 ಆನ್ 2 ಆರ್ ಇಟ್ ಈಸ್ ಬೋತ್ ಆರ್ ಇಟ್ ಈಸ್ ನೈದರ್. ಸೊ ಸಾಲ್ವ್ ಮಾಡೋಣ ಬನ್ನಿ. ನೋಡಿ ಫಸ್ಟ್ 1 1 ಕಂಡೀಷನ್ ಅಂತೂ ಸಿಂಪಲ್ ಆಗಿದೆ. ಯಾವ ರೀತಿ ಅಂದರೆ ಐ ಟೇಕ್ 2 ಇನ್ಪುಟ್ಸ್. ನಾವೇನಂತೀವಿ? x1, x2 ಬಿಲಾಂಗ್ಸ್ ಟು ಆರ್. ಕಂಡೀಷನ್ ಆಫ್ 1 1. x1, x2 ಬಿಲಾಂಗ್ಸ್ ಟು ಆರ್. x1 not equals to x2 must imply f of x1 should be equal to not equal to f of x2. ಇನ್ಪುಟ್ಸ್ ನೀವು ಬೇರೆ ತಗೊಂಡ್ರೆ ಔಟ್ಪುಟ್ಸ್ ಕೂಡ ಬೇರೆದಾಗಿರಬೇಕು. ಹೌದಲ್ವಾ? ದಿಸ್ ಇಸ್ ಕಂಡೀಷನ್ ಫಾರ್ ವಾಟ್? 1 1 ಫಂಕ್ಷನ್. ದಿಸ್ ಇಸ್ ಕಂಡೀಷನ್ ಫಾರ್ 1 1 ಫಂಕ್ಷನ್. ಆ ರೀತಿ ಇದ್ರೆ ಇವಾಗ ನಾ ಏನು ಮಾಡ್ತಾ ಇದ್ದೀನಿ? ಐ ಟೇಕ್ x1 ವ್ಯಾಲ್ಯೂ ಆಸ್ ಈಕ್ವಲ್ ಟು 1 and okay 1 ಬೇಡ, I'll just change x1 value 2 ಅನ್ನ ತಗೊಳ್ಳೋಣ. x2 value I am taking 1/2. ಸೊ ಇಲ್ಲಿಂದ ಕ್ಲಿಯರ್ಲಿ ನೋಡಿ ಮಕ್ಕಳ, x1 is not equals to x2 ಅಲ್ವಾ? ಕರೆಕ್ಟ್? ಸೊ ಇವಾಗ ಇಮೇಜಸ್ ನೋಡೋಣ ಆ ಥರದ್ದು. ಕ್ಲಿಯರ್? f of 2 will be nothing but what? 2 divided by 2 square plus 1. ಸೊ ಏನು ಬರುತ್ತೆ ನೋಡಿ ಇಲ್ಲಿಂದ? 2 divided by 2 square 4, 2/5 ಬಂತು. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ ಅದೇ ರೀತಿ ವಿ ಆರ್ ಟೇಕಿಂಗ್ ದಟ್ ಎಫ್ ಆಫ್ 1/2 ಅನ್ನ ತಗೋತಾ ಇದ್ದೀನಿ. ಎಫ್ ಆಫ್ 1/2 ಅನ್ನ ತಗೊಂಡ್ರೆ ಏನು ಬರುತ್ತೆ ನೋಡಿ ಇಲ್ಲಿ? ಇಟ್ ವಿಲ್ ಬಿ ನಥಿಂಗ್ ಬಟ್ ಓಕೆ 1/2 ಡಿವೈಡೆಡ್ ಬೈ 1/2 ಹೋಲ್ ಸ್ಕ್ವೇರ್ ಅಂದರೆ 1/4 ಪ್ಲಸ್ 1. ಸೊ ನೆಕ್ಸ್ಟ್ ನೋಡಿ ಏನು ಬರುತ್ತೆ? 1/2 ಡಿನಾಮಿನೇಟರಲ್ಲಿ ಇಟ್ ವಿಲ್ ಬಿ ನಥಿಂಗ್ ಬಟ್ 5 ಡಿವೈಡೆಡ್ ಬೈ 4. 2 1s are 2s are. ರೆಸಿಪ್ರೋಕಲ್ ಮಾಡಿದ್ರೆ ಇಟ್ ವಿಲ್ ಬಿ ನಥಿಂಗ್ ಬಟ್ ವಾಟ್? 2/5. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು ಮಕ್ಕಳ ಇಲ್ಲಿಂದ? ಇವಾಗ ನೋಡಿ, ಯುವರ್ x1 ಈಸ್ ನಾಟ್ ಈಕ್ವಲ್ಸ್ ಟು x2. ಹೌದಲ್ವಾ? ಅಂದರೆ ಏನು ತಗೊಂಡಿದ್ವಿ ನಾವು? 2 ಈಸ್ ನಾಟ್ ಈಕ್ವಲ್ಸ್ ಟು ಯುವರ್ 1/2. ಫೈನ್. ಬಟ್ ಇಮೇಜಸ್ ಏನು ಬಂತು? ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಬಂತು. ಹೌದಲ್ವಾ? ಅಂದರೆ ಎಫ್ ಆಫ್ 2 ಈಸ್ ಈಕ್ವಲ್ ಟು ಎಫ್ ಆಫ್ 1/2 ಬಂತು. ಸೊ ಅಲ್ಲಿಂದ ಏನು ಇಂಪ್ಲೈ ಆಗುತ್ತೆ? ದಿಸ್ ಇಂಪ್ಲೈಸ್ ದಟ್ ಫಂಕ್ಷನ್ ಇಸ್ ನಾಟ್ 1 1. ಕರೆಕ್ಟ್? 1 1 ಇಲ್ಲ ಫಂಕ್ಷನ್. ಇಲ್ಲಿ ನೋಡಿ 1 1 ಏನು ಆನ್ 2 ಅಂತಿದ್ದಾರೆ, ಆಪ್ಷನ್ ಎ ತಪ್ಪಾಗುತ್ತೆ. ಕ್ಲಿಯರ್? 1 1 ಓನ್ಲಿ ಅಂತಿದ್ದಾರೆ, ಇದು ಕೂಡ ತಪ್ಪು. ನೈದರ್ 1 1 ನಾರ್ ಆನ್ 2 ಓನ್ಲಿ. ಕ್ಲಿಯರ್? ಇವಾಗ ಆನ್ 2 ಕಂಡೀಷನ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಆನ್ 2 ಕಂಡೀಷನ್ ಫಾರ್ ಹಿಯರ್. ಕೊಟ್ಟಿರೋ ಫಂಕ್ಷನ್ ನಿಮ್ಮದು ಏನಿದೆ? y is equals to x divided by x square plus 1. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಕ್ವಶನನ್ನು. ಓಕೆ? ಬಿಕಾಸ್ ನೋಡಿ ಇದು ತುಂಬಾ ಬೇಸಿಕ್ ಕ್ವಶನ್ ಮಕ್ಕಳ. ನಿಮಗೆ ನೋಡಲಿಕ್ಕೆ ಏನು ಅನಿಸ್ಬೋದು? ಓಕೆ ಟಫ್ ಆಗಿದೆ ಕ್ವಶನ್ ಅನಿಸ್ಬೋದು, ಬಟ್ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇದೆ. ಇವಾಗ ಡೊಮೇನ್ ಕೂಡ ಇಲ್ಲಿ ಈ ಕ್ವಶನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಡೊಮೇನ್ ಆಲ್ಸೋ ಐ ರಿಲೇಟ್ ಇನ್ ದಿಸ್ ಕ್ವಶನ್. ಓಕೆ ಫೈನ್. ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. x square plus 1 into y is equal to x. ಕರೆಕ್ಟ್? ಇವಾಗ ನೋಡಿ ಫಂಕ್ಷನ್ ನಿಮ್ಮದು ಮತ್ತೆ ಎಲ್ಲಿಂದ ಎಲ್ಲಿಗೆ ಡಿಫೈಂಡ್ ಆಗಿದೆ? ಫಂಕ್ಷನ್ ಇಸ್ ಫ್ರಮ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಕರೆಕ್ಟ್? ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಿದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ ವೈ ಎಕ್ಸ್ ಸ್ಕ್ವೇರ್. ಈ ಎಕ್ಸನ್ನು ಈ ಕಡೆ ಕರ್ಕೊಂಡು ಬಂದರೆ -x ಬರುತ್ತೆ ಆ್ಯಂಡ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 0. ಸೊ ಇದೇನಿದೆ ಇವಾಗ? ದಿಸ್ ಈಸ್ ನಥಿಂಗ್ ಬಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ಎಕ್ಸ್. ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡೋಣ. ಕರೆಕ್ಟ್? ಇದನ್ನು ನೀವು ಇದಕ್ಕೆ ಕಂಪೇರ್ ಮಾಡಿ ಬೇಕಿದ್ರೆ, ಇಫ್ ಯು ax² + bx + c ಈ ರೀತಿ ಇದೆ. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಯಾವ ರೀತಿ ಕೊಡ್ತೀವಿ ಮಕ್ಕಳ ನಾವು?
It is nothing but x equal to minus b plus or minus under root of b square minus 4ac divided by 2. ಅದೇ ರೀತಿ ಇಲ್ಲಿ ಕೂಡ ನೋಡಿ ಏನಾಗುತ್ತೆ ಇವಾಗ your x is equal to minus of minus plus 1 ಆಗುತ್ತೆ ಕರೆಕ್ಟ್ ಬೇಕಿದ್ರೆ ನೋಡಿ minus of minus plus 1 plus or minus under root of b square ಅಂದ್ರೆ 1 ಬಂತು clear minus it is nothing but what 4ac a value is nothing but y c value is y so 4y square divided by it is 2 times of y correct ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ ಇವಾಗ ನೋಡಿ if you simplify this x will be equal to 1 plus or minus under root of 1 minus 4y square divided by 2y. ಇವಾಗ ಫಂಕ್ಷನ್ ನಿಮ್ದು ಎಲ್ಲಿಂದ ಇದೆ r to r ಇದೆ ಅಂದ್ರೆ x belongs to r y belongs to r ಕರೆಕ್ಟ್ ಅಲ್ವಾ ಸೊ ನಾ ಇಲ್ಲಿ ಇನ್ಪುಟ್ y equal to 0 ಅಂತ ತಗೋತಾ ಇದ್ದೀನಿ ನೋಡಿ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಇನ್ಪುಟ್ ಅನ್ನ y is equals to 0 ತಗೊಂಡ್ರೆ x is equals to ಏನಾಗುತ್ತೆ 1 plus or minus root of 1 divided by ನಿಮ್ದು 0 ಬಂತು ಕರೆಕ್ಟ್ ಸೊ ಇದನ್ನೇನಾಯ್ತು ಮಕ್ಕಳ ಒಂದು ಇನ್ಪುಟ್ ಕೊಟ್ಟಿದಾಗ ಅಥವಾ ಬೇಡ ಬಿಡಿ ಲೆಟ್ ಅಸ್ ನಾಟ್ ಫಾಲೋ ದಿಸ್ ನಾವೇನ್ ಮಾಡೋಣ ಇಲ್ಲಿಂದ ನೋಡಿ ಈ ಫಂಕ್ಷನ್ ಡಿಫೈನ್ ಆಗಿರ್ಬೇಕಂದ್ರೆ 1 minus 4y square should be greater than or equal to 0 correct so 1 should be greater than or equals to 4y square or 4y square should be less than or equal to 1 x define ಆಗಿರ್ಬೇಕಂದ್ರೆ ಅಥವಾ ಇದು ನೆಗೆಟಿವ್ ಬಂದ್ರೆ ಕಾಂಪ್ಲೆಕ್ಸ್ ನಂಬರ್ ಸಿಗುತ್ತೆ ಬಟ್ x belongs to what x belongs to real numbers ಅಲ್ವಾ ಕರೆಕ್ಟ್ ಸೊ ಈ ಕಂಡೀಷನ್ ಅನ್ನ ತಗೊಂಡಿದ್ದೀನಿ ಅದಕ್ಕೆ ಸೊ ಇಲ್ಲಿಂದ 4y square is less than or equals to 1 or y square is less than or equals to 1 by 4 or ಇಲ್ಲಿಂದ y ನೋಡಿ y mod of y is less than or equals to 1 by 2 ಎರಡು ಸೈಡ್ ರೂಟ್ ಅನ್ನ ತಗೊಂಡಿದ್ದೀನಿ ನೋಡಿ we know that if root of x square is less than or equals to a then this can be written as mod of x is less than or equal to a clear so ಇಲ್ಲಿ ಕೂಡ mod of y less than or equals to 1 by 2 so y belongs to ಇವಾಗ ಏನಾಗುತ್ತೆ closed minus 1 by 2 to 1 by 2 clear ಇದನ್ನ ಬಂತು so but y ನಿಮ್ದು ಡೊಮೇನ್ ಓಕೆ ನೋಡಿ ಇದು ರೇಂಜ್ ಬಂತು this is range of f of x clear but codomain ಏನಿದೆ ಇಲ್ಲಿ ನೋಡಿ ಮಕ್ಕಳ ಕೊಟ್ಟಿರೋ codomain ಏನಿದೆ this is codomain ಅಲ್ವಾ so ಖಂಡಿತ ಇಲ್ಲಿಂದ ಏನಾಗುತ್ತೆ ಇವಾಗ codomain is not equals to range okay so therefore ನೋಡಿ codomain is not equals to range so ಏನಾಯ್ತು ಫಂಕ್ಷನ್ ನಿಮ್ದು f of x is not on 2 so first ಗೆ ನಮ್ಗೆ ಏನು ಬಂದಿತ್ತು ಫಂಕ್ಷನ್ ನಿಮ್ದು ಏನು ಬಂದಿತ್ತು ಹೇಳಿ ಫಂಕ್ಷನ್ ಇಸ್ ನಾಟ್ 1 1 ಫಂಕ್ಷನ್ ಇಸ್ ನಾಟ್ ಆನ್ 2 ಸೊ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ ಇಲ್ಲಿಂದ ಯುವರ್ ಆಪ್ಷನ್ ಸಿ ನೈದರ್ 1 1 ನಾರ್ ಆನ್ 2 ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇವಾಗ ನೋಡಿ ಓಕೆ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್ ಫ್ರಮ್ ಹಿಯರ್ ಎಕ್ಸಾಂಪಲರ್ ಸೀರೀಸ್ ಇದು ನೋಡಿ ಈ ಕ್ವಶನ್ ನೋಡಿ ಮಕ್ಕಳ ತುಂಬಾನೇ ಇಂಟ್ರೆಸ್ಟಿಂಗ್ ಕ್ವಶನ್ ಇದು ಓಕೆ ಟು ಮೆನಿ ಥಿಂಗ್ಸ್ ಆರ್ ಇನ್ವಾಲ್ವ್ ಬಟ್ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ ಸ್ಟೆಪ್ ಬೈ ಸ್ಟೆಪ್ ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಏನಂತಿದ್ದಾರೆ f and g be true functions from r to r function f of x is defined by this mod of x plus x and g of x function ಯಾವ ರೀತಿ ಇದೆ mod of x minus x for all x belongs to r then f composition g function ಏನಿದೆ ಅಂತ ಕೇಳ್ತಿದ್ದಾರೆ ಕರೆಕ್ಟ್ ಅಲ್ವಾ ನೋಡಿ when we look at this question now first of all ಈ ಮಾಡ್ಯುಲಸ್ ಫಂಕ್ಷನ್ ನಿಮಗೆ ಡೆಫಿನೇಷನ್ ಅನ್ನ ಗೊತ್ತಿರಬೇಕು mod of x okay mod of x will be equal to x if x is greater than or equals to 0 minus x if x is less than 0 correct just a minute okay ನೋಡಿ ಇವಾಗ ಫಸ್ಟ್ ಆಫ್ ಆಲ್ f composition g ಕೇಳ್ತಿದಾರಲ್ವಾ ಅವರು f composition g of x ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಇದನ್ನ ಜಸ್ಟ್ ಅಬ್ಸರ್ವ್ ಓವರ್ ಹಿಯರ್ ನೋಡಿ ಇದನ್ನ f of g of x ಅಂತ ಕೂಡ ಬರಿಬಹುದು ಕರೆಕ್ಟ್ ಅಲ್ವಾ ಸೊ ಏನಾಗುತ್ತೆ ಇಲ್ಲಿಂದ f of ಓಕೆ g of x ಫಂಕ್ಷನ್ ನಿಮ್ದು ಏನಿದೆ ಇಟ್ ಇಸ್ ನಥಿಂಗ್ ಬಟ್ mod x minus x ಇವಾಗ ಈ ಫಂಕ್ಷನ್ ಅಲ್ಲಿ ಎಲ್ಲಿ x ಇದೆ ಕರೆಕ್ಟ್ ಕಾಂಪೋಸಿಷನ್ ಅದೇ ರೀತಿ ಮಾಡ್ತೀವಲ್ವಾ ಕೊಟ್ಟಿರೋ x ಕಾಂಪೋಸಿಷನ್ ಫೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ
ಎಕ್ಸ್ ಇದೆ ಅಲ್ವಾ, ಎಕ್ಸ್ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕ್ಲಿಯರ್? ಸೊ ಅದನ್ನು ಮಾಡಿದರೆ ನೋಡಿ ಏನು ಬರುತ್ತೆ ಇಲ್ಲಿ. ಜಸ್ಟ್ ಇಫ್ ಯು ಅಬ್ಸರ್ವ್ ದಿಸ್ ನೋಡಿ, mod x ಮೈನಸ್ ಎಕ್ಸ್ ಮೈನಸ್ ಪ್ಲಸ್ ಸಾರಿ ಈ ಎಕ್ಸ್ ಪ್ಲೇಸಲ್ಲಿ ವಿ ಹ್ಯಾವ್ ಟು ರೈಟ್ ಡೌನ್ mod of x ಮೈನಸ್ ಎಕ್ಸ್. ಕರೆಕ್ಟ್? ಇಷ್ಟು ಕ್ಲಿಯರ್ ಆಗಿದೆಯಾ? ಇವಾಗ ನೆಕ್ಸ್ಟ್ ನೋಡಿ ಮಕ್ಕಳ, ಇಲ್ಲಿಂದ ಮಾಡ್ಯುಲಸ್ ಫಂಕ್ಷನ್ ಡೆಫಿನೇಷನ್ ಯೂಸ್ ಮಾಡೋಣ. ಈ ಫಂಕ್ಷನ್ ಅಂತೂ ಪಾಸಿಟಿವ್ ಆಗಿದೆ. ಆಲ್ವೇಸ್ ನೀವು ಇನ್ಪುಟ್ ಏನು ಕೊಟ್ರು ಇದಕ್ಕೆ ಏನೂ ಆಗಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್. ಸೊ ಅದೇ ರೀತಿ ಇವಾಗ ನೋಡಿ, ಐ ಆಮ್ ಜಸ್ಟ್ ಟೇಕಿಂಗ್ ದ ಕಂಡೀಷನ್ ಎಕ್ಸ್ ಗ್ರೇಟರ್ ದೆನ್ 0 ಪಾಸಿಟಿವ್ ವ್ಯಾಲ್ಯೂ. ಸೊ ಇಲ್ಲೇನು ಬರುತ್ತೆ ಇದು, ದಿಸ್ ಈಸ್ ನಥಿಂಗ್ ಬಟ್ mod of x ಮೈನಸ್ ಎಕ್ಸ್ ಪ್ಲಸ್ ಓಕೆ mod of x ಮೈನಸ್ ಎಕ್ಸ್ ಪ್ಲಸ್ ಇವಾಗ ಈ mod of x ನೋಡಿ, when x is greater than 0 ಪಾಸಿಟಿವ್ ಆಗಿರಬೇಕು. ಐ ಟೋಲ್ಡ್ ಯು ವಾಟ್ ಎವರ್ ದಿಸ್ ಇಸ್ ದರ್ ಆಲ್ವೇಸ್ ಇದು ಪಾಸಿಟಿವ್ ಆಗಿರುತ್ತೆ. ಕರೆಕ್ಟ್? ಸೊ ಲೆಟ್ ಮಿ ಜಸ್ಟ್ ರಿಮೂವ್ ದಿಸ್. ನೋಡಿ ಇಲ್ಲೇನು ಬರುತ್ತೆ ಇವಾಗ, ದಿಸ್ ವಿಲ್ ಬಿ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎಕ್ಸ್. ಕ್ಲಿಯರ್? ಇವಾಗ ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ನೋಡಿ ಮಕ್ಕಳ, ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ. ಆರ್ ಎಲ್ಸ್ ಓಕೆ ಚಲೋ ಇಲ್ಲಿ ಸಾಲ್ವ್ ಮಾಡೋಣ ಅಂತ. ಫೈನಲ್ ಫಂಕ್ಷನ್ ಸಿ ಏನು ಬರುತ್ತೆ ಇಲ್ಲಿ, when x is greater than 0 ಪಾಸಿಟಿವ್ ಆಗಿರಬೇಕು. ಸೊ ಇಟ್ ವಿಲ್ ಬಿ x ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್. ಕ್ಲಿಯರ್? ಕ್ಯಾನ್ಸಲ್ ಆಯ್ತಲ್ವಾ ಇದು? ವಿ ಕ್ಯಾನ್ ಕ್ಯಾನ್ಸಲ್ ಇಟ್ ಔಟ್. ದ ಔಟ್ಪುಟ್ ವಿಲ್ ಬಿ ವಾಟ್? 0. ಓಕೆ, ಸೊ 0 when x is greater than 0. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲಂತೂ ನೋಡಿ x is greater than 0 ಮೈನಸ್ 4x ಅಂತಿದ್ದಾರೆ, ತಪ್ಪು ಆಗಲ್ಲ. 0 when x is greater than 0. ಓಕೆ, 3 ಆಪ್ಷನ್ ಉಳಿದಿದೆ. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್. ಈ ಕ್ವಾಂಟಿಟಿ ಮತ್ತೆ ನೋಡಿ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ದಿಸ್ ಕ್ವಾಂಟಿಟಿ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಇದನ್ನ ಈ ರೀತಿ ಬರಿತಾ ಇದ್ದೀನಿ, mod x ಮೈನಸ್ ಎಕ್ಸ್. ಕಂಡೀಷನ್ ವಿ ಆರ್ ಯೂಸಿಂಗ್ ಇಸ್ ಎಕ್ಸ್ ಲೆಸ್ ದೆನ್ 0. ಇಲ್ಲೇನು ಬರುತ್ತೆ ಮಕ್ಕಳ, mod x ವ್ಯಾಲ್ಯೂ ವಿಲ್ ಬಿ ನಥಿಂಗ್ ಬಟ್ ವಾಟ್, ಇವಾಗ ಎಕ್ಸ್ ಲೆಸ್ ದೆನ್ 0 ಇದ್ದಾಗ ಮೈನಸ್ ಎಕ್ಸ್ ಆ್ಯಂಡ್ ದಿಸ್ ವಿಲ್ ಆಲ್ಸೋ ಬಿ ಮೈನಸ್ ಎಕ್ಸ್. ನೆಕ್ಸ್ಟ್ ನೋಡಿ, ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0 ಇವಾಗ ಇದನ್ನ ಓಪನ್ ಮಾಡೋಣ. ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಆ್ಯಂಡ್ ಮೈನಸ್ ಎಕ್ಸ್. ಸೊ ಏನು ಬರುತ್ತೆ, ಮೈನಸ್ 4x ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0. ಕರೆಕ್ಟ್? ಅಷ್ಟೇ ಕೇಳಿದ್ರು ಅವರು. ಸೊ ನೋಡಿ ಯಾವ್ದು ಆಪ್ಷನ್ ಆಗುತ್ತೆ ಇವಾಗ, ಏನು ನೋಡಿ, ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಏನು ಬಂದಿದೆ ನಮಗೆ, 0 ಅಂತ ಬಂದಿದೆ. ಆ್ಯಂಡ್ ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0 ಮೈನಸ್ 4x. ಸೊ ಅವರ್ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತಾ? ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ ಇತ್ತಲ್ವಾ. ಮಾಡ್ಯುಲಸ್ ಫಂಕ್ಷನ್ ಅನ್ನ ಮತ್ತೆ ರಿಪೀಟೆಡ್ ಆಗಿ ಯೂಸ್ ಮಾಡಿ ನಾವೇನು ಮಾಡಿದ್ದೇವೆ, ವಿ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದೇ ಪ್ಯಾಟರ್ನ್ ಅಲ್ಲಿ ಇದೆ. ಅಲ್ಲಿ ಏನು ಕೇಳಿದ್ರು ಮಕ್ಕಳ, ಎಫ್ ಕಾಂಪೋಸಿಷನ್ ಜಿ. ಇಲ್ಲಿ ನೋಡಿ ಜಿ ಕಾಂಪೋಸಿಷನ್ ಎಫ್ ಕೇಳ್ತಿದಾರಲ್ವಾ. ಸೊ ಲೆಟ್ ಅಸ್ ಸಾಲ್ವ್. ನೋಡಿ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ ಈ ಕ್ವಶನ್ ಅನ್ನ. ಜಿ ಕಾಂಪೋಸಿಷನ್ ಎಫ್ ಅನ್ನ ನಾವು ಫೈಂಡ್ ಮಾಡಬೇಕು. ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್. ಇಲ್ಲಿಂದ ಏನಾಗುತ್ತೆ ನೋಡಿ, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಕೂಡ ಬರಿಬಹುದು ಇದನ್ನ. ಕ್ಲಿಯರ್? ವಿಚ್ ಇಸ್ ನಥಿಂಗ್ ಬಟ್ ನಾವು ಜಿ ಆಫ್ ನೋಡಿ ಎಫ್ ಆಫ್ ಎಕ್ಸ್ ಫಂಕ್ಷನ್ ಏನಿದೆ, mod x ಪ್ಲಸ್ ಎಕ್ಸ್. ಕ್ಲಿಯರ್? ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲ್ ಫಂಕ್ಷನ್ ನಿಮ್ಮದು ಔಟ್ಪುಟ್ ಏನು ಬರುತ್ತೆ ನೋಡಿ, mod x ಪ್ಲಸ್ ಎಕ್ಸ್ ಮೈನಸ್ mod of x ಪ್ಲಸ್ ಎಕ್ಸ್. ಕ್ಲಿಯರ್? ಎಷ್ಟು ಬಂತ? ಓಕೆ, ಇಲ್ಲಿ ಒಂದು ಬ್ರಾಕೆಟ್ ಹಾಕ್ತಾ ಇದ್ದೀನಿ ಸೊ ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಮೈನಸ್ ಆಫ್ ಇಟ್ ವಿಲ್ ಬಿ ನಥಿಂಗ್ ಬಟ್ ವಾಟ್, mod of x ಪ್ಲಸ್ ಈ ಪ್ಲೇಸಲ್ಲಿ ಮಕ್ಕಳ ಜಸ್ಟ್ ಅ ಮಿನಿಟ್. ಓಕೆ, ಈ ಪ್ಲೇಸಲ್ಲಿ ನಮ್ಗೆ ಏನು ಬರೀಬೇಕು, mod of x ಪ್ಲಸ್ ಎಕ್ಸ್ ಅಂತ ಬರೀಬೇಕು. ಕ್ಲಿಯರ್? ಫರ್ದರ್ ನೋಡಿ, ಇವಾಗ ಪ್ರೀವಿಯಸ್ಲಿ ಕ್ವಶನ್ ಅಲ್ಲಿ ಹೆಂಗೆ ಮಾಡಿದ್ವಿ ಅಲ್ಲ, ಏನು ಮಾಡಿದ್ವಿ, ಎಕ್ಸ್ ಗ್ರೇಟರ್ ದೆನ್ 0 ಎಕ್ಸ್ ಲೆಸ್ ದೆನ್ 0 ಇದ್ದಾಗ ಸ್ಪ್ಲಿಟ್ ಮಾಡ್ಕೊಂಡಿವಿ ಡೆಫಿನೇಷನ್ ಆಫ್ ಮಾಡ್ಯುಲಸ್ ಫಂಕ್ಷನ್. ಸೇಮ್ ಇಲ್ಲಿ ಕೂಡ ಅದನ್ನೇ ಮಾಡೋಣ. ಇವಾಗ ನೋಡಿ, ಸ್ಟಾರ್ಟಿಂಗ್ ಓವರ್ ಹಿಯರ್ ಎಕ್ಸ್ ಗ್ರೇಟರ್ ದೆನ್ 0 ಇದ್ದಾಗ ಏನಾಗುತ್ತೆ, ಇದಂತೂ ಕ್ವಾಂಟಿಟಿ ಚೇಂಜ್ ಆಗಲ್ಲ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇದು ಆಲ್ವೇಸ್ ನೀವು ಇನ್ಪುಟ್ ನೆಗೆಟಿವ್ ಕೊಟ್ಟರು ಕೂಡ ಅದು ಏನಾಗುತ್ತೆ, ಪಾಸಿಟಿವ್ ಔಟ್ಪುಟ್ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ ಅದು ಫಂಕ್ಷನ್. ಕ್ಲಿಯರ್? ಸೊ ಸಿ ಸ್ಟೂಡೆಂಟ್ಸ್, ಹಿಯರ್ ಇಟ್ ವಿಲ್ ಬಿ mod x, this will be mod x plus x. ಇದು ಚೇಂಜ್ ಆಗಲ್ಲ. ನೆಕ್ಸ್ಟ್ ಡೆಫಿನೇಷನ್ ಹೋಗಿದಾಗ ದಿಸ್ ವಿಲ್ ಬಿ x ಪ್ಲಸ್ ಎಕ್ಸ್. ಕ್ಲಿಯರ್? ಎಕ್ಸ್ ಗ್ರೇಟರ್ ದೆನ್ 0 ಇದೆ ಅಲ್ವಾ, ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಕೂಡ ನೋಡಿ, ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಏನಾಗಿತ್ತು, ಇದು 2x ಪ್ಲಸ್ 2x ಆಯ್ತಲ್ವಾ. ಸೊ ಲೆಟ್ ಮಿ ಕಂಟಿನ್ಯೂ ಓವರ್ ಹಿಯರ್. ಎಕ್ಸ್ ಗ್ರೇಟರ್ ದೆನ್ 0 ಇದ್ದಾಗ ಫಂಕ್ಷನ್ ಏನು ವ್ಯಾಲ್ಯೂ ಬರ್ತಿದೆ ಮಕ್ಕಳ, 0ನ ಬರ್ತಿದೆಯಾ?
ಬಂತಲ್ವಾ 0. ಅದೇ ರೀತಿ ನೆಕ್ಸ್ಟ್ ನೋಡಿ, ಇವಾಗ ನೆಕ್ಸ್ಟ್ ಏನು ಮಾಡೋಣ, ಎಕ್ಸ್ ಲೆಸ್ ದೆನ್ 0 ಕಂಡೀಷನ್. ಎಕ್ಸ್ ಲೆಸ್ ದೆನ್ 0 ಕಂಡೀಷನ್ ತೊಗೊಂಡಿದ್ದಾಗ ಏನು ಬರುತ್ತೆ ಇಲ್ಲಿ ನೋಡಿ, ಈ ಫಂಕ್ಷನ್ ಮತ್ತೆ ಚೇಂಜ್ ಆಗಲ್ಲ. ದಿಸ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್. ಸೊ ಡೈರೆಕ್ಟ್ಲಿ ಬರಿತಾ ಇದ್ದೀನಿ ಇಲ್ಲಿ, ಇಟ್ ವಿಲ್ ಬಿ ನಥಿಂಗ್ ಬಟ್ mod x ಪ್ಲಸ್ ಎಕ್ಸ್ ಮೈನಸ್ ದಿಸ್ ವಿಲ್ ಬಿ ನಥಿಂಗ್ ಬಟ್ ವಾಟ್. ಇವಾಗ ನೋಡಿ ಈ mod x ಏನಾಗುತ್ತೆ ಅಂದರೆ ನೆಗೆಟಿವ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್. ಕ್ಲಿಯರ್. ನೆಕ್ಸ್ಟ್ ಎಕ್ಸ್ ಲೆಸ್ ದೆನ್ 0 ಇದೆ, ಎಕ್ಸ್ ಲೆಸ್ ದೆನ್ 0 ಇರೋದ್ರಿಂದ ದಿಸ್ ಇಸ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಇದಂತೂ ಕ್ಯಾನ್ಸಲ್ ಆಗಿ 0 ಆಯಿತು. ಸೊ ಆ್ಯಕ್ಚುಲಿ ಎಲ್ಲಾನೇ ಕ್ಯಾನ್ಸಲ್ ಆಗುತ್ತೆ. ಸೊ ಹಿಯರ್ ದ ಔಟ್ಪುಟ್ ವಿಲ್ ಬಿ ವಾಟ್, 0 ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0. ಕರೆಕ್ಟ್, 0 ವೆನ್ ಎಕ್ಸ್ ಇಸ್ ಲೆಸ್ ದೆನ್ 0. ಸೊ ಎಕ್ಸ್ ಗ್ರೇಟರ್ ದೆನ್ 0 ಕೂಡ 0 ಬಂತು, ಲೆಸ್ ದೆನ್ 0 ಕೂಡ 0 ಬಂತು. ಏನಾಗಿರಬೇಕು ಆವಾಗ, ಆಪ್ಷನ್ ಸಿ ಇಸ್ ಕರೆಕ್ಟ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಮಕ್ಕಳ. ಅರ್ಥ ಆಯ್ತಲ್ವಾ? ನೋಡಿ ಪ್ರತಿ ಒಂದು ಕ್ವಶನ್ ಡೀಟೇಲ್ಡ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಏನಾದರೂ ಡೌಟ್ ಇದ್ರೆ ಮತ್ತೆ ಅದನ್ನ ಕ್ವಶನ್ ರಿಪೀಟ್ ಆಗಿ ಸ್ವಲ್ಪ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ ಈ ಕ್ವಶನ್ ನೋಡಿ, ಕನ್ಸಿಡರ್ ದ ಸೆಟ್ ಎ ಕಂಟೈನಿಂಗ್ ಎನ್ ಎಲಿಮೆಂಟ್ಸ್. ಒಂದು ಸೆಟ್ ಎ ಇದೆ, ಎನ್ ಎಲಿಮೆಂಟ್ಸ್. ಟೋಟಲ್ ನಂಬರ್ ಆಫ್ ಇಂಜೆಕ್ಟಿವ್ ಫಂಕ್ಷನ್ಸ್ ಫ್ರಮ್ ಎ ಆನ್ ಟು ಇಟ್ ಸೆಲ್ಫ್ ಇಸ್. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ, ಮತ್ತೆ ಆನ್ ಟು ಅಂದರೆ ಆನ್ ಟು ಫಂಕ್ಷನಿಗೆ ಹೋಗಬೇಡಿ. ಇಂಜೆಕ್ಟಿವ್ ಫಂಕ್ಷನ್ಸ್ ಕೇಳ್ತಿದ್ದಾರೆ. ಇಂಜೆಕ್ಟಿವ್ ಅಂದರೆ ಏನು, ನಂಬರ್ ಆಫ್ ಒನ್ ಫಂಕ್ಷನ್ಸ್. ಕ್ಲಿಯರ್, ಇಂಜೆಕ್ಟಿವ್ ಅಂದರೆ ಒನ್ ಫಂಕ್ಷನ್, ಹೌದಲ್ವಾ? ಓಕೆ, ನೆಕ್ಸ್ಟ್ ನೋಡಿ ಇವಾಗ ಏನಂತಿದ್ದಾರೆ ಅವರು, ವಿ ನೀಡ್ ಟು ಫೈಂಡ್ ಎ ಆನ್ ಟು ಇಟ್ ಸೆಲ್ಫ್. ಅಂದರೆ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಎ. ಕ್ಲಿಯರ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಎಷ್ಟಿದೆ ಮಕ್ಕಳ, ಇಟ್ ಈಸ್ ಹ್ಯಾವಿಂಗ್ ಎನ್ ಎಲಿಮೆಂಟ್ಸ್. ಫಾರ್ಮುಲಾ ಗೊತ್ತಿದೆ ನಿಮಗೆ, ಲೆಟ್ ಅಸ್ ನೋಟ್ ಡೌನ್ ದ ಫಾರ್ಮುಲಾ ಓವರ್ ಹಿಯರ್. ಫಾರ್ಮುಲಾ ನೋಡಿ, suppose your number of elements in set A is equal to n and number of elements in set B, another set B is equal to m. ಎರಡು ಸೆಟ್ ಇದೆ, ಒಂದು ಸೆಟ್ ಎ ಇದೆ, ಇನ್ನೊಂದು ಸೆಟ್ ಬಿ ಇದೆ. ಎ ಅಲ್ಲಿ n ಎಲಿಮೆಂಟ್ಸ್, ಬಿ ಅಲ್ಲಿ m ಎಲಿಮೆಂಟ್ಸ್ ಇದೆ. ನಂಬರ್ ಆಫ್ ಒನ್ ಫಂಕ್ಷನ್ಸ್ ನೋಡಿ ಇಲ್ಲಿ, ನಂಬರ್ ಆಫ್ ಒನ್ ಫಂಕ್ಷನ್ಸ್ ಎಷ್ಟು ಬರುತ್ತೆ ಮಕ್ಕಳ, ಒನ್ ಫಂಕ್ಷನ್ಸ್ ಇಲ್ಲಿ ನೋಡಿ, ಇಟ್ ವಿಲ್ ಬಿ ನಥಿಂಗ್ ಬಟ್ ಗಿವನ್ ಬೈ ದ ಫಾರ್ಮುಲಾ NPM ಇಷ್ಟೇ. ಬಟ್ ಇಲ್ಲೇನಾಗಿದೆ, ಫಂಕ್ಷನ್ ಇಸ್ ಫ್ರಮ್ ಎ ಟು ಎ. ಇಲ್ಲಿ ಕೂಡ n ಎಲಿಮೆಂಟ್ಸ್ ಇದೆ, ಇಲ್ಲಿ ಕೂಡ n ಎಲಿಮೆಂಟ್ಸ್ ಇದೆ. ಸೊ ಆ ಕೇಸಲ್ಲಿ ಏನಾಗುತ್ತೆ ಇವಾಗ, ನಂಬರ್ ಆಫ್ ಒನ್ ಫಂಕ್ಷನ್ಸ್, ಓಕೆ, ಆರ್ ಇಂಜೆಕ್ಟಿವ್ ಫಂಕ್ಷನ್ಸ್, ನಂಬರ್ ಆಫ್ ಇಂಜೆಕ್ಟಿವ್ ಫಂಕ್ಷನ್ಸ್ ಏನಾಗುತ್ತೆ ನೋಡಿ, ಇಟ್ ವಿಲ್ ಬಿ ನಥಿಂಗ್ ಬಟ್ ನಿಮ್ಮದು NPN ಆಗುತ್ತೆ. ಕರೆಕ್ಟ್, NPN ಇಸ್ ನಥಿಂಗ್ ಬಟ್ ವಾಟ್, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus n factorial. So n factorial is nothing but n factorial as it is. n minus n is 0, 0 factorial bantu. 0 factorial value is 1. Nodi, bantalva. Yes, simple. So which question is correct? Option A correct agide alva makla. Okay, fine. Let us move on to next question. Nodi, ಮತ್ತೆ ಸ್ಮೈಲ್ ಮಾಡಿದ್ದೇನೆ, ಸೀರಿಯಸ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಸೀರಿಯಸ್ ಅದೇನಿ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಫೈನ್, ವಿ ಆರ್ ವೆರಿ ಚಿಲ್ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಿದ್ರೆ ಈ ಕ್ವಶನ್ ನೋಡಿ, ಇವಾಗ ಡೊಮೇನ್ ಬೇಸ್ಡ್ ಕ್ವಶನ್ ಇದು. We need to find domain of the function f from R to R defined by f of x is equals to this function. ಈ ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ, ಡೊಮೇನ್ ಅನ್ನ ಕೇಳ್ತಿದ್ದಾರೆ ಮಕ್ಕಳ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಡೊಮೇನ್ ಅಂದ್ರೆ ಏನು, ಡೊಮೇನ್ ಆಫ್ ದಿ ಫಂಕ್ಷನ್, set of all the values, set of all the values of x for which f of x is defined. Clear? Andre ella values, what all the values of x can take for which the function will become defined, ಆ ವ್ಯಾಲ್ಯೂಸ್ ನಮಗೆ ಏನಂತೀವಿ, ಡೊಮೇನ್ ಅನ್ನ ಅಂತೀವಿ. ಕ್ಲಿಯರ್? ಸೊ ಇವಾಗ ನೋಡಿ, ಈ ಫಂಕ್ಷನ್ದು ಡೊಮೇನ್ ಅನ್ನ ಕೇಳ್ತಿದ್ದಾರೆ, ಹೌದಲ್ವಾ ಮಕ್ಕಳ? ಡೊಮೇನ್ ಫೈಂಡ್ ಮಾಡ್ಬೇಕಂದ್ರೆ ಈ ಫಂಕ್ಷನ್ ಡಿಫೈನ್ ಆಗಿರಬೇಕು. ಡಿಫೈನ್ ಆಗಿರ್ಬೇಕಂದ್ರೆ ರೂಟ್ ಒಳಗಡೆ ನೆಗೆಟಿವ್ ಬರುವಂಗಿಲ್ಲ. ಕರೆಕ್ಟ್? ರೂಟ್ ಒಳಗಡೆ ನೆಗೆಟಿವ್ ಬಂದರೆ ಕಾಂಪ್ಲೆಕ್ಸ್ ನಂಬರಿಗೆ ಹೋಗುತ್ತೆ. ಕರೆಕ್ಟ್? ಸೊ ರೂಟ್ ಒಳಗಡೆ ನಾನ್ ನೆಗೆಟಿವ್ ವ್ಯಾಲ್ಯೂಸ್ ಬರಬೇಕು, ಬಿಕಾಸ್ ಫಂಕ್ಷನ್ ಇಸ್ ಫ್ರಮ್ R to R. ಕರೆಕ್ಟ್? ಸೊ ಇಲ್ಲಿಂದ ನೋಡಿ, x² - 3x + 2 ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಕರೆಕ್ಟ್? ಇವಾಗ ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ಅನ್ನ ಫಾಲೋ ಮಾಡೋಣ. ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಏನು? ಇವಾಗ ನಿಮ್ಗೆ ಈ ಐಡೆಂಟಿಟಿ ಗೊತ್ತಿರಬೇಕು. a - b ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ a² - 2ab + b². ಹೌದಲ್ವಾ?
ಸೊ ಇಲ್ಲಿ ಕೂಡ ಏನು ಮಾಡೋಣ ಅಂದರೆ ಮಕ್ಕಳ ಅದೇ ರೀತಿ ಐ ಟ್ರೈ ಟು ಡೂ ಇಟ್ ಇನ್ ಪರ್ಫೆಕ್ಟ್ ಸ್ಕ್ವೇರ್. ಅಂದರೆ ಎ ಸ್ಕ್ವೇರ್ ಪ್ಲೇಸಲ್ಲಿ ನಿಮ್ಮದು ಎಕ್ಸ್ ಸ್ಕ್ವೇರ್ ಇದೆ ಮೈನಸ್ 2 ಟೈಮ್ಸ್ ಎಕ್ಸ್ ಇಂಟು ನೆಕ್ಸ್ಟ್ ನೋಡಿ 3 ಬರಬೇಕಿಲ್ಲಿ. 3 ಬರಬೇಕಂದ್ರೆ 3/2 ಅನ್ನು ಯೂಸ್ ಮಾಡಬೇಕಲ್ವ ನಾನು. 2 ಕ್ಯಾನ್ಸಲ್ ಆಗಿ ಮತ್ತೆ ಸೇಮ್ 3x ಬರುತ್ತೆ. ಇವಾಗ 3/2 ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಬಿ ಸ್ಕ್ವೇರ್ ಬೇಕು. ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ 9/4. 9/4 ನೀವು ಆ್ಯಡ್ ಮಾಡಿದರೆ 9/4 ಸಪ್ರೇಟ್ ಕೂಡ ಮಾಡಬೇಕು ಬ್ಯಾಲೆನ್ಸ್ ಆಗಲಿಕ್ಕೆ. ದಿಸ್ ಇಸ್ ದ ಮೆಥಡ್ ಆಫ್ ಕನ್ವರ್ಟಿಂಗ್ ಟು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಕಲ್ತಿರ್ತೀರಾ ಇದನ್ನು. ನೆಕ್ಸ್ಟ್ +2 ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಟಾಪಿಕ್ಸ್ ಆಗಲಿ ಕೆಲವೊಂದು ಟಾಪಿಕ್ಸ್ ಇದೆ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳ ಇದು ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇಲ್ಲಿಂದ ನೋಡಿ ಇವಾಗ ದಿಸ್ ವಿಲ್ ಬಿ ನಥಿಂಗ್ ಬಟ್ x - 3/2 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಓಕೆ, ಇಷ್ಟು ಏನು ಮಾಡಿದ್ದೀನಿ, ಐ ಹ್ಯಾವ್ ರಿಟರ್ನ್ ಇಟ್ ಆಸ್ x - 3/2 ಹೋಲ್ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ ನಥಿಂಗ್ ಬಟ್ ವಾಟ್ -1/4 ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಇಲ್ಲಿಂದ ಇದನ್ನು ಈ ಕಡೆ ಶಿಫ್ಟ್ ಮಾಡೋಣ. ಏನು ಬರುತ್ತೆ ನೋಡಿ, x - 3/2 ಹೋಲ್ ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/4. ಓಕೆ, ಇವಾಗ ಇದನ್ನು ಸಾಲ್ವ್ ಮಾಡಬೇಕಾಯ್ತು. ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಿಮ್ಗೆ ಈ ರೂಲನ್ನು ಗೊತ್ತಿರಬೇಕು ಮಕ್ಕಳ, ರೂಟ್ ಆಫ್. ಓಕೆ, ಬಿಕಾಸ್ ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ದ ಸೈಡ್ ಈ ರೀತಿ. ಫೈನ್, ವಿ ನೋ ದಟ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಮಾಡ್ ಆಫ್ ಎಕ್ಸ್. ಕರೆಕ್ಟ್. ಸೊ ಇಲ್ಲಿ ಕೂಡ ಏನಾಗುತ್ತೆ ಇವಾಗ ನೋಡಿ, ದಿಸ್ ಇಸ್ ದಿಸ್. ಓಕೆ, ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ ಮಾಡ್ ಆಫ್ x - 3/2 is greater than or equals to 1/2. ಕರೆಕ್ಟ್. ಇವಾಗ ಇನ್ನೊಂದು ರೂಲ್ ಏನಂದ್ರೆ ಮಾಡ್ ಆಫ್ x greater than or equal to a means it is nothing but x belongs to -infinity to -a closed union a to infinity. ಕ್ಲಿಯರ್? ಇದೊಂದು ರೂಲ್. ಸೇಮ್ ರೂಲ್ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. x - 3/2 must belongs to nothing but -infinity to -1/2 closed union 1/2 to infinity. ಬಿಕಾಸ್ ನೋಡಿ ಏನಿದೆ ಇಲ್ಲಿ ನಿಮ್ಮದು ಎ ಪ್ಲೇಸಲ್ಲಿ 1/2 ಇದೆ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಯೂಸ್ಡ್ ಓವರ್ ಹಿಯರ್. ನೆಕ್ಸ್ಟ್ ನಮಗೆ ಎಕ್ಸ್ ವ್ಯಾಲ್ಯೂಸ್ ಅಷ್ಟೇ ಬೇಕು ಬಿಕಾಸ್ ಸೆಟ್ ಆಫ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಲ್ವಾ. ಸೊ ಇಲ್ಲಿ ಥ್ರೂ ಔಟ್ ಇಫ್ ಐ ಆ್ಯಡ್ ಬೈ 3/2 ಆ್ಯಡಿಂಗ್ 3/2 ಥ್ರೂ ಔಟ್, ಸೊ ಏನು ಸಿಗುತ್ತೆ ನೋಡಿ, ಅಂದರೆ ಇಂಟರ್ವಲ್ ಕೂಡ ಏನಿದೆ ಅಲ್ವಾ ಇದರಲ್ಲಿ ಕೂಡ ಆ್ಯಡ್ ಮಾಡಿ. ಸೊ ಹಿಯರ್ ಇಟ್ ವಿಲ್ ಬಿ ನಥಿಂಗ್ ಬಟ್ ಎಕ್ಸ್ ಬಿಲಾಂಗ್ಸ್ ಟು -infinity ಅಂದರೆ ತುಂಬ ಲಾರ್ಜ್ ವ್ಯಾಲ್ಯೂ, ಅದಕ್ಕಂತೂ ಡೆಫಿನೆಟ್ಲಿ ಏನು ಚೇಂಜ್ ಆಗಲ್ಲ. ಸೊ ಹಿಯರ್ ಇಟ್ ಈಸ್ -infinity -1/2 + 3/2 ಮಾಡಿದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ ವಾಟ್ ಮಕ್ಕಳ ನೋಡಿ 1. ಕ್ಲಿಯರ್? ಕ್ಲೋಸ್ಡ್ ಇಂಟರ್ವಲ್ ಯೂನಿಯನ್ 1/2 + 3/2 ಅಂದರೆ 2 ಬರುತ್ತೆ, ಇನ್ಫಿನಿಟಿ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ವಾಟ್ ಡೊಮೇನ್ ಆಫ್ ದಿ ಫಂಕ್ಷನ್. ಕ್ಲಿಯರ್ ಅಲ್ವಾ? ದಿಸ್ ಈಸ್ ದ ರಿಕ್ವೈರ್ಡ್ ಡೊಮೇನ್ ಆಫ್ ದಿ ಫಂಕ್ಷನ್. ಕ್ವಶನ್ ಅಲ್ಲಿ ಅದನ್ನೇ ಕೇಳಿದ್ರಲ್ಲ ಅವರು. ಸೊ ಹಾಗಿದ್ರೆ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ, ಇಟ್ ಶುಡ್ ಬಿ -infinity to 1. ಇಲ್ಲಿ ಓಪನ್ ಇಂಟರ್ವಲ್ ಇದೆ, ಡೆಫಿನೆಟ್ಲಿ ಬರಲ್ಲ. ಓಕೆ, -1 ಇದೆ, ಇದು ಕೂಡ ಆಗಲ್ಲ. +1 ಇದೆ ಬಟ್ ಹಿಯರ್ ಇಟ್ ಇಸ್ 3, ಇದು ಕೂಡ ಆಗಲ್ಲ. ಸೊ ಯರ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆನ್ ಆಗೋಣ. ಈ ಕ್ವಶನ್ ನೋಡಿ ಮತ್ತೆ, f is a function from g from r to r. f and g are two functions from r to r defined by f of x is equals to 2x plus 1. Correct? One function f of x is equals to 2x plus 1. In one function g of x is equals to x square minus 2 respectively. Then g composition f. ಈ ಫಂಕ್ಷನ್ ಏನಿದೆ ಅಂತ ಕೇಳ್ತಿದ್ದಾರೆ. ಕರೆಕ್ಟ್ ನೋಡಿ, ಎಸ್ ಸಿಂಪಲ್ ಕ್ವಶನ್ ಅಂದರೆ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್. ಓಕೆ ನೋಡಿ ಮಕ್ಕಳ, ಎಫ್ ಆಫ್ ಎಕ್ಸ್. ಓಕೆ, ಜಿ ಕಾಂಪೋಸಿಷನ್ ಎಫ್ ಕೇಳ್ತಿದಾರಲ್ವಾ. ಸೊ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಸೇಮ್ ಆಸ್ ಜಿ ಆಫ್ ಎಫ್ ಆಫ್ ಎಕ್ಸ್. ಕ್ಲಿಯರ್? ಸೊ ಇಲ್ಲಿ ನೋಡಿ ಇವಾಗ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನು, ಇಟ್ ಈಸ್ ನಥಿಂಗ್ ಬಟ್ 2x plus 1. ಕಾಂಪೋಸಿಷನ್ ಫೈಂಡ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಎಕ್ಸ್ ಇಲ್ಲಿದೆ, ಎಕ್ಸಲ್ಲಿ ಇರೋ ನಿಮ್ಮದು ಕಾಂಪೋಸಿಷನ್ ಏನಿದೆ ಅಲ್ವಾ ಇದರಲ್ಲಿ ಫಿಟ್ ಮಾಡಿಬಿಡಿ, ಆಯಿತು ಅಷ್ಟೇ. ಸೊ ಏನಿದೆ ಇಲ್ಲಿ ಎಕ್ಸ್ ಇದೆ ಅಲ್ವಾ. ಸೊ ಲೆಟ್ ಅಸ್ ಫಿಟ್ ದಟ್ ಅಂದರೆ 2x plus 1 ಹೋಲ್ ಸ್ಕ್ವೇರ್ ಮೈನಸ್ 2. ಕ್ಲಿಯರ್? ಕಾಂಪೋಸಿಷನ್ ಅಂದರೆ ಏನು ಮಕ್ಕಳ, ಚಟ್ನಿ ಮಾಡ್ತೀರಲ್ವಾ, ದೋಸೆಗೆ ಚಟ್ನಿ ತಿಂತೀರಿ. ಚಟ್ನಿ ಮಾಡುವಾಗ ಏನೇನು ಮಾಡ್ತೀರಿ ನೀವು, ಕೊಬ್ಬರಿ ಹಾಕ್ತೀರಿ, ಕರೆಕ್ಟ್, ಪುಟಾಣಿ ಹಾಕ್ತೀರಿ, ಆಮೇಲೆ ಮೆಣಸಿನ್ಕಾಯಿ ಕೂಡ ಹಾಕ್ತೀರಿ, ಖಾರ ಬರಬೇಕಲ್ವಾ ರುಚಿಗೆ, ಅದನ್ನಾದಮೇಲೆ ಉಪ್ಪು ಕೂಡ ಹಾಕ್ತೀರಿ. ಅದೇ ರೀತಿ ಕಾಂಪೋಸಿಷನ್ ಕೂಡ ಮಿಕ್ಸಿಂಗ್ ಅಂತೀವಿ, ಕರೆಕ್ಟ್. ಆ ಮಿಕ್ಸರಲ್ಲಿ ಹಾಕಿ ಎಲ್ಲನ ಗ್ರೈಂಡ್ ಮಾಡಿ
ದೋಸೆ ಜೊತೆ ಇಡ್ಲಿ ಜೊತೆ ತಿನ್ಬಿಡ್ತೀರಾ, ಅದೇ ರೀತಿ ಇಲ್ಲಿ ಕೂಡ ಕಾಂಪೋಸಿಷನ್ ಮಿಕ್ಸ್ ಮಾಡಿದ್ದೀನಿ ಜಸ್ಟ್ ಫಂಕ್ಷನ್ ಅನ್ನ. ಕರೆಕ್ಟ್. ಸೊ ಇಲ್ಲಿ ನೋಡಿ 2x ಹೋಲ್ ಸ್ಕ್ವೇರ್ ಆಗುತ್ತೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ಲಸ್ 1 ಸ್ಕ್ವೇರ್ 1 ಮೈನಸ್ ಏನಾಗುತ್ತೆ ಮಕ್ಕಳ ಮೈನಸ್ 2 ಇಂಟು 2x ಇಂಟು 1 ಮೈನಸ್ 2. ಕರೆಕ್ಟ್. ಮತ್ತೆ ದೋಸೆ ತಿನ್ಲಿಕ್ಕೆ ಹೋಗಬೇಡಿ ಆಯ್ತಾ ಕ್ಲಾಸನ್ನು ಬಿಟ್ಟು. ಸೊ ಇಲ್ಲಿಂದ ನೋಡಿ 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4x ಸ್ಕ್ವೇರ್ plus 1, this is minus 4x minus 2. So if you solve this, 4x square minus 4x plus 1 minus 2 andre minus 1. correct. idne barbekittu. so yav options alli ide nodi. yes, 4x square minus 4x bandideya. yes, a plus b whole square is nothing but plus barbekittu makla. nodi ನಿಮ್ಗೆ ದೋಸೆ ಹೇಳಬೇಕು ಅಂತ ಹೇಳಿ ನಾನಿಲ್ಲಿ ತಪ್ಪು ಮಾಡಿಬಿಟ್ಟಿದ್ದೇನೆ. ಕರೆಕ್ಟ್ ಅಲ್ವಾ. ಸೊ ದಿಸ್ ಇಸ್ ಪ್ಲಸ್ ಓವರ್ ಹಿಯರ್ 4x ಸ್ಕ್ವೇರ್ ಪ್ಲಸ್ 4x ಮೈನಸ್ 1. ಸೊ ಹಾಗಿದ್ರೆ ಆಪ್ಷನ್ ಏನು ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಗಿದ್ರೆ ಈ ಕ್ವಶನ್ ನೋಡಿ ಏನಂತಿದ್ದಾರೆ, ತುಂಬಾ ಸಿಂಪಲ್ ಕ್ವಶನ್ ಮಕ್ಕಳ, ಡಯಾಗ್ರಾಮ್ ಥ್ರೂ ಎಕ್ಸ್ಪ್ಲೇನ್ ಮಾಡಿಸೋಣ ಈ ಕ್ವಶನ್ ಅನ್ನ. ನೋಡಿ ಏನಂತಿದ್ದಾರೆ, ಎಫ್ ಇಸ್ ಈಕ್ವಲ್ ಟು ದಿಸ್ ಮ್ಯಾಪಿಂಗ್ ಎಕ್ಸ್ ಇಸ್ ಅ ಪರ್ಸನ್, ವೈ ಇಸ್ ಅ ಮದರ್ ಆಫ್ ಎಕ್ಸ್. ಎಕ್ಸ್ ನಿಮ್ದೇನಿದೆ ಪರ್ಸನ್ ಇದೆ. ಕರೆಕ್ಟ್. ಆರ್ಡರ್ ಪೇರ್ ನೋಡಿ, ಫಸ್ಟ್ ಎಲಿಮೆಂಟ್ ಇಸ್ ಎಕ್ಸ್, ಸೆಕೆಂಡ್ ಎಲಿಮೆಂಟ್ ಇಸ್ ಫಸ್ಟ್ ಎಲಿಮೆಂಟ್ ಇಸ್ ಪರ್ಸನ್. ಕರೆಕ್ಟ್. ಪರ್ಸನ್ ಅಥವಾ ಚೈಲ್ಡ್. ಅಂಡ್ ಸೆಕೆಂಡ್ ಎಲಿಮೆಂಟ್ ಆರ್ ಸೆಕೆಂಡ್ ಸೆಟ್ ಇಸ್ ಆಫ್ ಮದರ್ಸ್. ಕರೆಕ್ಟ್. ಫೈನ್. ಪರ್ಸನ್ ಆರ್ ಚಿಲ್ಡ್ರನ್ ಅಂತ ಕೂಡ ತಿಳ್ಕೊಳ್ಳಿ. ಫೈನ್. ಅವ್ರೇನಂತಿದ್ದಾರೆ, ಎಕ್ಸ್ ಇಸ್ ಅ ಪರ್ಸನ್, ವೈ ಇಸ್ ಅ ಮದರ್ ಆಫ್ ಎಕ್ಸ್. ರಿಲೇಷನ್ ಈ ರೀತಿ ಡಿಫೈನ್ಡ್ ಆಗಿದೆ. ಸೊ ದೇ ಆರ್ ಆಸ್ಕಿಂಗ್ ದಟ್ ದೆನ್ ಎಫ್ ಇಸ್ ಫಂಕ್ಷನ್ ಬಟ್ ನಾಟ್ ಇಂಜೆಕ್ಟಿವ್ ಅಂಡ್ ನಾಟ್ ಸರ್ಜೆಕ್ಟಿವ್. ಫಂಕ್ಷನ್ ಆಗಿದೆ, ಇಟ್ ಈಸ್ ಅ ಫಂಕ್ಷನ್, ಬಟ್ ಇಂಜೆಕ್ಟಿವ್ ಇಲ್ಲ, ಸರ್ಜೆಕ್ಟಿವ್ ಕೂಡ ಇಲ್ಲ. ನಾಟ್ ಅ ಫಂಕ್ಷನ್, ಫಂಕ್ಷನೇ ಇಲ್ಲ ಅದು, ಆ ರೀತಿ ಫಂಕ್ಷನ್ ಡಿಫೈನ್ ಮಾಡಲಿಕ್ಕೆ ಪಾಸಿಬಿಲಿಟಿನೇ ಇಲ್ಲ. ಸರ್ಜೆಕ್ಟಿವ್ ಓನ್ಲಿ, ಇಂಜೆಕ್ಟಿವ್ ಓನ್ಲಿ, 1 1 on 2. ಕರೆಕ್ಟ್. ನೋಡಿ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ ಈ ಕ್ವಶನ್ ಅನ್ನ. ವಿಲ್ ಟೇಕ್ 2 sets. ಓಕೆ, ಲೆಟ್ ದಿಸ್ ಬಿ 1 set. Another set let us take for mother. One is for children, one is for mother. Correct. So ನೋಡಿ ಇಲ್ಲಿ ಕೂಡ ಅದನ್ನೇ ಬರಿತಾ ಇದ್ದೀನಿ. This set is for children, fine, and this set is for mother. Correct. So ಇಲ್ಲಿ ಏನಾಗ್ತಿದೆ ಚಿಲ್ಡ್ರನ್ ಸೆಟ್ ಅಲ್ಲಿ ನೋಡಿ, ಓಕೆ, x1 x2 x3 x4 4 ಚಿಲ್ಡ್ರನ್ಸ್ ಅನ್ನ ತಗೊಂಡಿದ್ದೀನಿ ಮಕ್ಕಳ. ಓಕೆ, ಐ ಹ್ಯಾವ್ ಟೇಕನ್ 4 ಚಿಲ್ಡ್ರನ್ಸ್. ಇಲ್ಲಿ ಮದರ್ ತಗೊಳ್ಳೋಣ, y1 y2 y3 and y4. ಕರೆಕ್ಟ್. ಇವಾಗ ನೋಡಿ ಆಗ್ತಿದೆ ಅಂದ್ರೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಮ್ಯಾಪಿಂಗ್ ಓವರ್ ಹಿಯರ್, ಮ್ಯಾಪಿಂಗ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಈ ಕ್ವಶನ್ ನೀವು ಈಸಿಲಿ ಆಗಿ ಸಾಲ್ವ್ ಮಾಡಬಹುದು, ಹೌದಲ್ವಾ. ಇವಾಗ ನೋಡಿ, x1 is a son of y1, fine, and x2 is also what, daughter of y1, ಹೌದಲ್ವಾ. ಒಂದ್ ತಾಯಿಗೆ 2 ಮಕ್ಕಳು ಇರ್ಬೋದು. ಕರೆಕ್ಟ್ ಅಲ್ವಾ. ಒನ್ ಮದರ್ ಕ್ಯಾನ್ ಹ್ಯಾವ್ 2 children. ಸೇಮ್ ಥಿಂಗ್, x1 is related to y1, x2 is related to y1. ಅದೇ ರೀತಿ x3 is related to y2. ಕರೆಕ್ಟ್. ನೋಡಿ ಮಕ್ಕಳ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಫ್ there is not mother, there is not children also. ಅಂದ್ರೆ ಸನ್ ಆರ್ ಡಾಟರ್ ಇರ್ಬೇಕಂದ್ರೆ ಡೆಫಿನೆಟ್ಲಿ ಮದರ್ ಇರ್ಬೇಕಲ್ವಾ. ಕರೆಕ್ಟ್. ಇದನ್ನ ಬಿಟ್ಕೊಡ್ಲಿಕ್ಕೆ ಆಗಲ್ಲ. ಸೊ ಡೆಫಿನೆಟ್ಲಿ x4 ನಾನು ರಿಲೇಷನ್ ಮಾಡಲೇಬೇಕು. ಐದರ್ ಇಟ್ ಶುಡ್ ಬಿ ರಿಲೇಟೆಡ್ ಟು y1 y2 y3 y4. ನಾನೇನ್ ಮಾಡ್ತಾ ಇದ್ದೀನಿ, ಐ ವಿಲ್ ಗೋ ಅಂಡ್ ರಿಲೇಟ್ ಟು y3. ಕ್ಲಿಯರ್. ನೋಡಿ, ಚಿಲ್ಡ್ರನ್ ಇದ್ದಾರೆ ಅಂದಮೇಲೆ ಅವ್ರದ್ದೊಂದು ಮದರ್ ಇರಬೇಕು ಡೆಫಿನೆಟ್ಲಿ. ಅದನ್ನ ಇಲ್ಲ ಅಂದ್ರೆ ಈ ವರ್ಲ್ಡ್ ಅಲ್ಲಿ ಬರ್ಲಿಕ್ಕೆ, ಈ ಜಗತ್ತಲ್ಲಿ ಬರ್ಲಿಕ್ಕೆ ಪಾಸಿಬಿಲಿಟಿ ಇಲ್ಲ. ಕ್ಲಿಯರ್. ಸೊ ನೋಡಿ, ಮ್ಯಾಥ್ಸ್ ಇಸ್ ಜಸ್ಟ್ ಅಬೌಟ್ ರಿಲೇಷನ್, ಹೌದಲ್ವಾ. ಸೊ ಏನಾಗುತ್ತೆ ಮಕ್ಕಳ, ಇಲ್ಲಿಂದ ಇವಾಗ x1 and x2 have same images, same image. So same image ಇರೋದ್ರಿಂದ 1 1 ಆಗುತ್ತಾ, whether it is 1 1. 1 1 ಫಂಕ್ಷನ್ ಯಾವಾಗ ಅಂತೀವಿ, ಎವ್ರಿ ಎಲಿಮೆಂಟ್ ಇನ್ ಸೆಟ್ A needs to have a unique image in set B. ಬಟ್ ಇಲ್ಲೇನಾಗ್ತಿದೆ, x1 and x2 ಸೇಮ್ ಇಮೇಜ್ y1 ಆಗಿದೆ. ಕರೆಕ್ಟ್. ಲೆಟ್ ಮಿ ಜಸ್ಟ್ ಚೇಂಜ್ ಪೆನ್ ಕಲರ್. ನೋಡಿ ಇಲ್ಲಿ ಸೇಮ್ x1 and x2 have same y1. ಸೊ ಇಲ್ಲಿಂದ ಏನಾಯ್ತು ಇವಾಗ, ದಿಸ್ ಫಂಕ್ಷನ್ ಇಸ್ ಡೆಫಿನೆಟ್ಲಿ ನಾಟ್ 1 1, ನಾಟ್ 1 to 1. ಕರೆಕ್ಟ್. ಸೊ ಏನಾಯ್ತು ಇಲ್ಲಿ ನೋಡಿ, ದೇ ಆರ್ ಟೆಲಿಂಗ್ ಇಟ್ ಇಸ್ ಇಂಜೆಕ್ಟಿವ್ ಫಂಕ್ಷನ್. ಡೆಫಿನೆಟ್ಲಿ ಆಗಲ್ಲ. ಫಂಕ್ಷನ್ ಅಂತೂ ಇದೆ. ಫಂಕ್ಷನ್ ಯಾಕಂದ್ರೆ, ಫಂಕ್ಷನ್ ಯಾವಾಗ ಆಗಲ್ಲ ಮಕ್ಕಳ, ಸೆಟ್ ಎ ಅಲ್ಲಿ ಎಲಿಮೆಂಟ್ಸ್ ಅನ್ನ ಸ್ವಲ್ಪ ಬಿಟ್ಟು ಹಾಕಿದ್ರೆ,
10 ಎಲಿಮೆಂಟ್ಸ್ ಇದೆ, 10 ಎಲಿಮೆಂಟ್ಸ್ ಅಲ್ಲಿ ಒಂದು 3 ಎಲಿಮೆಂಟ್ಸ್ಗೆ ಇಮೇಜ್ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಅದು ಫಂಕ್ಷನ್ ಆಗಲ್ಲ. ಫಂಕ್ಷನ್ ಅಂದ್ರೆ ಏನು, ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ ನೀಡ್ಸ್ ಟು ಹ್ಯಾವ್ ಎನ್ ಇಮೇಜ್. ಅದು ಇಮೇಜ್ ಯೂನಿಕ್ ಕೂಡ ಆಗಿರ್ಬೋದು ಆರ್ ಯೂನಿಕ್ ಕೂಡ ಆಗಿಲ್ಬಾರ್ದು, ಸಾರಿ ಇಟ್ ಈಸ್ ನಾಟ್ ಯೂನಿಕ್ ಆಲ್ಸೋ, but definitely it should be what, it should be related. So ill definitely every element, every children or every person in this universe has a mother. Clear? So next nodi, x3 is related to y2, so illinda not 1 1 aitu. On to gain antivi, every element needs to have a pre-image, but e y4 ige children ne illa. Definitely it is possible. You might have seen people who do not have children. So allinda enaitu, y4 does not has any pre-image. Pre-image illa andre this is not onto. Condition of onto ಏನು, every element in set P needs to have a pre-image. Pre-image illa. So ಇಲ್ಲಿಂದ ಏನಾಯ್ತು ಮಕ್ಕಳ, it is a function ಆಗಿದೆ, but not injective and not surjective. Option A is correct. Next question ಗೆ ಹೋಗೋಣ. ಓಕೆ, ಈ ಕ್ವಶನ್ ನೋಡಿ ಏನಂತಿದ್ದಾರೆ. ಓಕೆ, ಈ ಕ್ವಶನ್ ನೋಡಿ ಮಕ್ಕಳ ಏನಂತಿದ್ದಾರೆ ಅವರು, if f of x is equals to this 1 by 2 minus cos x for all x belongs to R, then the range of f is, ಈ ಫಂಕ್ಷನ್ದು ರೇಂಜ್ ಅನ್ನ ನಾವು ಫೈಂಡ್ ಮಾಡಬೇಕು. ಕ್ಲಿಯರ್? ಸೊ ಫಸ್ಟ್ ಆಫ್ ಆಲ್ ಅದ್ರಲ್ಲಿ ಪ್ಯಾರೆಂಟ್ ಫಂಕ್ಷನ್ ಯಾವುದಿದೆ ಅಂತ ಕಂಡುಹಿಡಿಯಿರಿ. ಇಫ್ ಯು ಅಬ್ಸರ್ವ್ ಓವರ್ ಹಿಯರ್, ಪ್ಯಾರೆಂಟ್ ಫಂಕ್ಷನ್ ಏನಿದೆ, cos x ಇದೆ. ರೇಂಜ್ ಆಫ್ cos x, ಲೆಟ್ ಅಸ್ ಸ್ಟಾರ್ಟ್ ವಿತ್ ರೇಂಜ್ ಆಫ್ cos x. ನೋಡಿ, cos x we know that it is greater than or equal to -1, less than or equal to 1. ಬಟ್ ಇಲ್ಲೇನಿದೆ, ಮೈನಸ್ ಕಾಸ್ ಎಕ್ಸ್ ಇದೆ ಅಲ್ವಾ, ಥ್ರೂ ಔಟ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲೇನಾಗುತ್ತೆ, 1 ಆಗುತ್ತೆ. ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, ಸೊ ಸೈನ್ ಕೂಡ ಚೇಂಜ್ ಆಗುತ್ತೆ. ಮೈನಸ್ ಕಾಸ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1. ನೆಕ್ಸ್ಟ್ ವಾಟ್ ವಿಲ್ ಡೂ ಸ್ಟೂಡೆಂಟ್ಸ್, 2 ಇದೆ ಅಲ್ವಾ, ಇಲ್ಲಿ 2 ಇರೋದ್ರಿಂದ ಲೆಟ್ ಅಸ್ ಆಡ್ 2 ಥ್ರೂ ಔಟ್. 2 + 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 minus cos x greater than or equals to 2 minus 1. So ನೋಡಿ, this is nothing but 3 greater than or equals to 2 minus cos x greater than or equals to 1. ರೆಸಿಪ್ರೋಕಲ್ ಮಾಡಬೇಕು, ಬಿಕಾಸ್ 1/2 minus cos x ಬೇಕಲ್ವಾ. ಸೊ ಇಲ್ಲಿ ರೆಸಿಪ್ರೋಕಲ್ ಮಾಡಿದ್ರೆ ನೋಡಿ ಏನು ಬರುತ್ತೆ, 1/2 minus cos x is greater than or equal to 1. ಕ್ಲಿಯರ್? ರೆಸಿಪ್ರೋಕಲ್ ಮಾಡ್ತಾ ಇದ್ದೀನಿ ಅದನ್ನ. ಫೈನ್. ಓಕೆ ಓಕೆ, ಸಾರಿ. ನೋಡಿ, ಫಸ್ಟ್ ಆಫ್ ಆಲ್ ಇದನ್ನ ಈ ರೀತಿ ಬರಿಬೋದಾ ಮಕ್ಕಳ, 2 minus cos x is greater than or equal to 1, less than or equal to 3 ಅಂತ ಬರಿಬಹುದು. ಕರೆಕ್ಟ್? ನಾ ಇಫ್ ಐ ಟೇಕ್ ದ ರೆಸಿಪ್ರೋಕಲ್ ಆಫ್ ದಿಸ್, ಓಕೆ, ಇಲ್ಲಿಂದ ಇವಾಗ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೋಡಿ. ಇಫ್ ಐ ಟೇಕ್ ದ ರೆಸಿಪ್ರೋಕಲ್, 1/2 minus cos x is greater than or equals to 1/3, less than or equals to 1. Correct? Okay, just a minute. Nodi, this is 1/2 minus cos x greater than or equals to ಏನಿತ್ತು, 1 ಇತ್ತು ಇಲ್ಲಿ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಇಲ್ಲಿಂದ this is nothing but your f of x ನೋಡಿ ಕೊಟ್ಟಿರೋ ಫಂಕ್ಷನ್ ಇದೆ. ಸೊ ವಾಟ್ ಎವರ್ your function f of x is there is greater than or equals to 1, less than or equals, greater than or equals to 1/3, less than or equals to 1. ಸೊ ರೇಂಜ್ ಏನಾಯ್ತು f of x ಇದು ಇವಾಗ ರೇಂಜ್. ಕರೆಕ್ಟ್? ಇದನ್ನ ನೀವು ಬೇಕಿದ್ರೆ ರಿವರ್ಸ್ ಮಾಡಿ ಕೂಡ ಬರಿಬಹುದು ನೋಡಿ. 1/3 is less than or equal to f of x is less than or sorry, less than or equals to 1. ಹೌದಲ್ವಾ ಮಕ್ಕಳ? ಅರ್ಥ ಆಯ್ತಲ್ವಾ ಇದು? ಕ್ಲಿಯರ್? ಸೊ ಇಲ್ಲಿಂದ ಏನಾಗುತ್ತೆ ನೋಡಿ, ವಾಟ್ ಎವರ್ your f of x is there, f of x belongs to 1/3, 1. I hope this is clear. ಸೊ ಆವಾಗ ರೇಂಜ್ ಏನಾಗುತ್ತೆ ನೋಡಿ, your option A is correct for this question. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ? ಏನು ಕ್ವಶನ್ಸ್ ನಾವು ಮಾಡ್ತಾ ಇದೀವಲ್ವಾ, ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಬಿಕಾಸ್ ಇದು ಏನಿದೆ, ಟೋಟಲಿ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ KCET, ಎಕ್ಸಾಂಪ್ಲರ್ ಕ್ವಶನ್ಸ್. ಇದನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈ ಕ್ವಶನ್ಸ್ ಅನ್ನ, ಯಾವುದೇ ಕ್ವಶನ್ಸ್ ಬರಲಿ ನಿಮ್ದು KCET ಎಕ್ಸಾಮ್ ಅಲ್ಲಿ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಟಾಪಿಕ್ ಆಗಿರಲಿ ಅಥವಾ ನಾವು ಮುಂದೆ ಯಾವ ಟಾಪಿಕ್ ಮಾಡ್ತೀವಲ್ವಾ ಆ ಟಾಪಿಕ್ಸ್ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ ವಾಟ್ ಎವರ್ ದೋಸ್ ಕ್ವಶನ್ಸ್ ಆರ್ ದರ್, ಎಕ್ಸಾಮಲ್ಲಿ ಬರೋ ಕ್ವಶನ್ಸ್ ಅನ್ನ ಕೂಡ ನೀವು ಏನು ಮಾಡ್ಬೋದು ಮಕ್ಕಳ, ಈಸಿಲಿ ಆ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡ್ಬೋದು. ಓಕೆ, ಸೊ ಡೆಫಿನೆಟ್ಲಿ ಕ್ಲಾಸಸನ್ನು ಕರೆಕ್ಟಾಗಿ ಅಟೆಂಡ್ ಮಾಡಿ. ಕ್ಲಿಯರ್? ಏನು ಸೆಷನ್ಸ್ ಇದ್ರೆ ಅದನ್ನು ನೀವು ನೋಡಿ, ಡೌಟ್ ಇದ್ರೆ ನೀವು ಏನು ಮಾಡ್ಬೋದು ಅಂದರೆ, ಡೌಟ್ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಫೈನ್. ಸೊ ಪ್ರೀವಿಯಸ್ ಕ್ವಶನ್ ಅರ್ಥ ಆಗಿದ್ರೆ ಮಕ್ಕಳ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ನೋಡಿ, ಈ ಕ್ವಶನ್ ಏನಂತಿದೆ,
If you look at this question, they are telling that A be the set given by -1, 1 interval notation ಇದೆ. Okay, then f of x is equals to x defined on A is, okay, ನೋಡಿ ಏನಂತಿದ್ದಾರೆ, f is a function defined on A ಅಂದ್ರೆ A to A ಇದೆ. Clear? So f of ನಿಮ್ದು sorry, it is defined like this: f from -1 to 1 to -1 to 1. ಫೈನ್, ಈ ರೀತಿ ಫಂಕ್ಷನ್ ಆಗಿದೆ. ನೆಕ್ಸ್ಟ್ ನೋಡಿ ಏನಂತಿದ್ದಾರೆ, ಗಿವನ್ ಫಂಕ್ಷನ್ ಡಿಫೈನ್ಡ್ ಫಂಕ್ಷನ್ ಇಸ್ f of x is equals to x/2. ಕರೆಕ್ಟ್ ಅಲ್ವಾ? ಈ ರೀತಿ ಫಂಕ್ಷನ್ ಇದೆ. ಇವಾಗ ನೋಡಿ ಮಕ್ಕಳ, ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಈ ಕ್ವಶನ್ ಅನ್ನ. ವಿ ವಿಲ್ ಸಾಲ್ವ್ ವಿತ್ ದ ಹೆಲ್ಪ್ ಆಫ್ ಗ್ರಾಫಿಕಲ್ ಅಪ್ರೋಚ್ ಇಂದ ಸಾಲ್ವ್ ಮಾಡೋಣ ಈ ಕ್ವಶನ್ ಅನ್ನ. ಓಕೆ, ಸೊ ಸಿ ಹಿಯರ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ಓವರ್ ಹಿಯರ್ ನಾವು ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ -1 ಇದೆ, ಫೈನ್, and this is your 1 over here. Okay, -1 1, ಇಲ್ಲಿ ಕೂಡ ಏನಿದೆ 1, and similarly here we have -1. Clear? ಇವಾಗ ನೋಡಿ ಮಕ್ಕಳ, ಈ ಫಂಕ್ಷನ್ ಅಲ್ಲಿ ನಾನು f of 1 ಇಟ್ಟಿದ್ರೆ ಏನು ಸಿಗುತ್ತೆ? your f of 1 value will be nothing but what over here? It is nothing but 1/2. ಹೌದಲ್ವಾ? It is 1/2. and f of -1 value is nothing but what? -1/2. ಹೌದಲ್ವಾ? ಕ್ಲಿಯರ್? ಇಸ್ ದಿಸ್ ಕ್ಲಿಯರ್? ಸೊ ಇಲ್ಲಿ ಕೂಡ ಅದನ್ನೇ ಮಾರ್ಕ್ ಮಾಡ್ತಾ ಇದ್ದೀನಿ. -1 ಇದ್ದಾಗ ಇಟ್ ಇಸ್ ನಥಿಂಗ್ ಬಟ್ 1, -1/2 ಇಲ್ಲೆಲ್ಲೂ ಬರುತ್ತೆ. ಆ್ಯಂಡ್ ಸಿಮಿಲರ್ಲಿ ವಿ ಹ್ಯಾವ್ 1 ಇದ್ದಾಗ ಇಟ್ ಇಸ್ +1/2. ಸೊ ನಾವು ವಾಟ್ ಎವರ್ ದ ನೇಚರ್ ಆಫ್ ದಿಸ್ ಗ್ರಾಫ್ ಇಸ್ ದರ್, ನೋಡಿ ಈ ಗ್ರಾಫ್ ಯಾವ ರೀತಿ ಇರುತ್ತೆ ಮಕ್ಕಳ? f of x is equals to x/2. ಇಟ್ ಇಸ್ ಅ ಗ್ರಾಫ್ ಪಾಸಿಂಗ್ ಥ್ರೂ ಒರಿಜಿನ್, ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್. ಕರೆಕ್ಟ್? ನೋಡಿ ಈ ರೀತಿ ಒರಿಜಿನ್ ಇಂದ ಪಾಸ್ ಆಗುತ್ತೆ. ಲೆಟ್ ಮಿ ಟೇಕ್ ಸಮ್ವೇರ್ ಅರೌಂಡ್ ಹಿಯರ್. ಓಕೆ, ನೋಡಿ ಕರೆಕ್ಟಾಗಿ ಗ್ರಾಫ್ ಇಲ್ಲ ಇದು, ಫೈನ್, ಜಸ್ಟ್ ರಫ್ ಗ್ರಾಫ್ ಅನ್ನ ಡ್ರಾ ಮಾಡಿದ್ದೇನೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಕ್ಲಿಯರ್ ಆಗಿದೆಯಾ? ಓಕೆ, ನೋಡಿ ಇಲ್ಲಿ. ಸೊ ದಿಸ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ವಾಟ್ ನಾವು 1 over here. ಓಕೆ, ಇಸ್ ದಿಸ್ ಕ್ಲಿಯರ್? ಫೈನ್. ಸೊ ನೆಕ್ಸ್ಟ್ ನೋಡಿ, ಇವಾಗ 1 ಫಂಕ್ಷನ್ ಅನ್ನ ಡಿಸ್ಕಸ್ ಮಾಡಬೇಕು. 1 ಫಂಕ್ಷನ್ ಅಂದ್ರೆ ಏನು ಮಕ್ಕಳ? ನೀವು ಹಾರಿಜಾಂಟಲ್ ಲೈನ್ ಅನ್ನ ತಗೊಳ್ಳಿ. ಯು ಟೇಕ್ ಎನಿವೇರ್ ಹಾರಿಜಾಂಟಲ್ ಲೈನ್, ಇಲ್ಲಿ ಕೊಟ್ಟಿರೋ ಗ್ರಾಫ್ ಅಲ್ಲಿ ಇಟ್ ಶುಡ್ ಕಟ್ ಎಕ್ಸಾಕ್ಟ್ಲಿ ಒನ್ಸ್. ಹಾರಿಜಾಂಟಲ್ ಲೈನ್ ಟೆಸ್ಟ್ ಅಂತೀವಿ. ಒಂದು ಗ್ರಾಫ್ ಡ್ರಾ ಮಾಡಿ, ಗ್ರಾಫ್ ಡ್ರಾ ಮಾಡಿದ್ರೆ ಒಂದೇ ಸತಿ ಕಟ್ ಮಾಡಬೇಕು. ಒಂದೇ ಸತಿ ಕಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ 1 ಟೈಮ್ಸ್, ಎಕ್ಸಾಕ್ಟ್ಲಿ 1 ಟೈಮ್ ಇಟ್ ಶುಡ್ ಕಟ್ ಓನ್ಲಿ. ಸೊ ಆ ರೀತಿ ಏನಾದರೂ ಕಟ್ ಮಾಡಿದ್ರೆ ವಿ ವಿಲ್ ಸೇ ದಟ್ ದ ಗಿವನ್ ಫಂಕ್ಷನ್ ಇಸ್ 1 1. ನೋಡಿ, ಆಮೇಲೆ ಅದು ಕೂಡ ನೀವು ಡೊಮೇನಲ್ಲಿ ಮಾಡಬೇಕು. ಫೈನ್, ಯು ನೀಡ್ ಟು ಡ್ರಾ ಇಟ್ ಇನ್ ಡೊಮೇನ್. ನೋಡಿ ಈ ರೀತಿ ಎಲ್ಲೂ ನಾನು ಡ್ರಾ ಮಾಡಿದ್ರೆ ಎಷ್ಟು ಸತಿ ಕಟ್ ಆಗ್ತಿದೆ ಮಕ್ಕಳ? ಎಕ್ಸಾಕ್ಟ್ಲಿ ಒನ್ಸ್ ಅಲ್ವಾ? ಇಟ್ ಈಸ್ ಕಟ್ಟಿಂಗ್ ಎಕ್ಸಾಕ್ಟ್ಲಿ ಒನ್ಸ್ ಓವರ್ ಹಿಯರ್. ಸೊ ಡೆಫಿನೆಟ್ಲಿ ದಿಸ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ವಾಟ್? 1 1. ಕ್ಲಿಯರ್? ಎಲ್ಲಿ ಬೇಕಿದ್ರೆ ಡ್ರಾ ಮಾಡಿ. ಇನ್ ಯೋರ್ ಡೊಮೇನ್ ನಿಮ್ಗೆ ಎಲ್ಲಿ ಬೇಕಿದ್ದು ಓಕೆ ಸಾರಿ, ನಿಮ್ಮ ಡೊಮೇನಲ್ಲಿ ನಿಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ಡ್ರಾ ಮಾಡಿ. ಇಫ್ ಇಟ್ ಈಸ್ ಕಟಿಂಗ್ ಎಕ್ಸಾಕ್ಟ್ಲಿ ಒನ್ಸ್, ದ ಗಿವನ್ ಫಂಕ್ಷನ್ ಇಸ್ ವಾಟ್? ಡೆಫಿನೆಟ್ಲಿ 1 1. ನೆಕ್ಸ್ಟ್ ನೋಡಿ, 1 1 ಕಂಡೀಷನ್ ಅಂತೂ ಆಯಿತು. ಇವಾಗ ನೀವು ಇದರದ್ದು ರೇಂಜ್ ನೋಡಿ. ಓಕೆ, ಹಿಯರ್ ಇಟ್ ಈಸ್ 1/2. ಓಕೆ, ಐ ವಿಲ್ ಚೇಂಜ್ ಪೆನ್ ಕಲರ್. ರೇಂಜ್ ನೋಡಿ ಇದರದ್ದು. ಹಿಯರ್ ಇಟ್ ಈಸ್ -1/2 and here it is nothing but what? 1/2. So range of ಈ ಫಂಕ್ಷನ್ ಏನಿದೆ ಮಕ್ಕಳ? Range of this function is nothing but closed -1/2 to 1/2. But codomain ಏನಿದೆ ನೋಡಿ, codomain is nothing but -1, 1. So ಇಲ್ಲಿಂದ ಡೆಫಿನೆಟ್ಲಿ your range is not equal to codomain. ಹೌದಲ್ವಾ? ರೇಂಜ್ ಇಸ್ ನಾಟ್ ಈಕ್ವಲ್ಸ್ ಟು ಕೋಡೊಮೇನ್. ಸೊ ಹಂಗಿದ್ರೆ ಏನಾಗುತ್ತೆ ಮಕ್ಕಳ? ದಿಸ್ ಫಂಕ್ಷನ್ ಇಸ್ ವಾಟ್? ನಾಟ್ ಆನ್ 2. ಕ್ಲಿಯರ್? ದಿಸ್ ಫಂಕ್ಷನ್ ಇಸ್ 1 1 ಬಟ್ ನಾಟ್ ಆನ್ 2. ಸೊ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ? ಹಿಯರ್ 1 1 ಓನ್ಲಿ ಅಂತಿದ್ದಾರೆ, ತಪ್ಪು. ಎಸ್, ಕರೆಕ್ಟ್, ಸಾರಿ, ಇಟ್ ಈಸ್ 1 1 ಓನ್ಲಿ ಆ್ಯಂಡ್ ನನ್ ಆಫ್ ದಿ ಅದರ್ಸ್ ಆರ್ ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ನೋಡಿ, ಇದು ಕೂಡ ಸೇಮ್ ಟೈಪ್ ಆಫ್ ಕ್ವಶನ್ ಮಕ್ಕಳ. ಪ್ರೀವಿಯಸ್ಲಿ ನಾವು ಏನು ಮಾಡಿದ್ವಿ ಅಲ್ಲ, ಅದೇ ರೀತಿ ಕ್ವಶನ್ ಇದು. ಇಲ್ಲಿ ನೋಡಿ ಏನಂತಿದ್ದಾರೆ, ಎ ಬಿ ದಿಸ್ ಸೆಟ್ ಅಗೇನ್ -1 to 1. f of x is equals to x mod x defined on the set A is again 1 1 only, on 2 only, bijective and none of the above. ಯಾವ ರೀತಿ ಮಾಡೋಣ ನೋಡಿ, ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಇದನ್ನ. ಸೊ ಸೇಮ್ ಥಿಂಗ್ ಅಗೇನ್ ಪ್ರೀವಿಯಸ್ಲಿ ವಾಟ್ ವಿ ಡಿಡ್,
ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ ಎಕ್ಸ್ ಇಂಟು ಮಾಡ್ ಎಕ್ಸ್ ಇದೆ, ಕರೆಕ್ಟ್. ಸೊ ಮಾಡ್ ಎಕ್ಸ್ದು ಡೆಫಿನೇಷನ್ ಏನಾಗುತ್ತೆ, ಮಾಡ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ when x is greater than 0 and minus x when x is less than 0, greater than or equals to ಕೂಡ ತಗೋಬಹುದು. So x into mod x will be equals to what ಮಕ್ಕಳ, ನೋಡಿ ಇಲ್ಲಿ ಏನಾಗುತ್ತೆ, x ಅನ್ನ ಮಲ್ಟಿಪ್ಲೈ ಮಾಡಿಬಿಡಿ, x square when x is greater than or equals to 0 minus x square when x is less than 0, ಹೌದಲ್ವಾ, x into mod x. Fine. Now if you look for this function, ನೋಡಿ ಗ್ರಾಫ್ನ ಡ್ರಾ ಮಾಡೋಣ, ಈ ಥರದ್ದು ಗ್ರಾಫಿಕಲಿ ಕರೆಕ್ಟಾಗಿ ಈಸಿಯಾಗಿ ಆನ್ಸರ್ ಬರುತ್ತೆ. ಫೈನ್. ಸೊ ನೋಡಿ ಯಾವ ರೀತಿ ಇದೆ ಅಂದರೆ ಇವಾಗ, ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್ ಗ್ರಾಫ್. y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಏನು ಮಕ್ಕಳ, ಪ್ಯಾರಾಬೋಲಾ ಅಲ್ವಾ, ಈ ರೀತಿ ಪ್ಯಾರಾಬೋಲಾ ಆಗಿರುತ್ತೆ, ಕರೆಕ್ಟ್. ಓಕೆ, ಚಲೋ ಡೈರೆಕ್ಟಾಗಿ ಡ್ರಾ ಮಾಡ್ತಾ ಇದ್ದೀನಿ. ಫೈನ್. ದಿಸ್ ಇಸ್ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಯಾರಾಬೋಲಾ, ಈ ರೀತಿ ಇರುತ್ತೆ. ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಈ ಕಂಪ್ಲೀಟ್ ಪ್ಯಾರಾಬೋಲಾ ಬರ್ತಿತ್ತು. ಬಟ್ ಓನ್ಲಿ ವೆನ್ ಎಕ್ಸ್ ಗ್ರೇಟರ್ ದೆನ್ 0 ವಿ ಆರ್ ಕನ್ಸಿಡರಿಂಗ್ ದಿಸ್, ಕ್ಲಿಯರ್. ಸೊ ಈ ಪಾರ್ಟ್ ಬರಲ್ಲ, ಜಸ್ಟ್ ವಿ ಹ್ಯಾವ್ ಟು ಟೇಕ್ ದ ರಿವರ್ಸ್, ಈ ರೀತಿ ಬರುತ್ತೆ. ದಿಸ್ ವಿಲ್ ಬಿ ದ ಗ್ರಾಫ್. ನಾವು ದೇ ಆರ್ ಟೆಲಿಂಗ್ ಫ್ರಮ್ -1 to 1, ಇದು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ. ನೋಡಿ ದಿಸ್ ಇಸ್ ಸಮ್ವೇರ್ ಯುವರ್ -1 ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಫೈನ್. ದಿಸ್ ಇಸ್ -1 ಆ್ಯಂಡ್ ಹಿಯರ್ ಸಮ್ವೇರ್ ಇಸ್ ಯರ್ 1. ರಫ್ ಆಗಿ ಡ್ರಾ ಮಾಡ್ತಾ ಇದ್ದೀವಿ. ಓಕೆ, ವಿ ಆರ್ ನಾಟ್ ಗೋಯಿಂಗ್ ಇನ್ ಡೀಟೇಲ್ಡ್. ಗ್ರಾಫ್ ಅಂತೂ ಜಸ್ಟ್ ನಮಗೆ ರಿಸಲ್ಟ್ ಯೂಸ್ ಮಾಡ್ಲಿಕ್ಕೆ ಬೇಕು. ಈ ಡೊಮೇನಲ್ಲಿ ನೋಡಿ ಮಕ್ಕಳ, ಇವಾಗ ಇನ್ ದಿಸ್ ಡೊಮೇನ್ ಏನು ಮಾಡೋಣ, ಇನ್ ದಿಸ್ ಡೊಮೇನ್ ಇಫ್ ಐ ಡ್ರಾ ಎನಿವೇರ್ ಹಾರಿಜಾಂಟಲ್ ಲೈನ್, ಎಷ್ಟು ಸತಿ ಕಟ್ ಆಗುತ್ತೆ ನೋಡಿ, ಇಲ್ಲಿ ಈ ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ, ಆ ಗ್ರಾಫಿಗೆ ಎಕ್ಸಾಕ್ಟ್ಲಿ ಒಂದು ಸತಿ ಕಟ್ ಆಗ್ತಿದೆ ಅಲ್ವಾ, ಎಲ್ಲೂ ಮಾಡಿದರೆ ಕೂಡ. ಇಸ್ ಇಟ್ ಕರೆಕ್ಟ್ ಆನು? ನೋಡಿ ಇದೆಲ್ಲ ಜಸ್ಟ್ ಅಟ್ ದಿಸ್ ಸಿಂಗಲ್ ಪಾಯಿಂಟ್ಸ್ ವಾಟ್ ಎವರ್ ಇಸ್ ದರ್, ಓನ್ಲಿ ಎಕ್ಸಾಕ್ಟ್ಲಿ ಅಟ್ 1 point. 2 ಸತಿ ಕಟ್ ಮಾಡಿದ್ರೆ ಡೆಫಿನೆಟ್ಲಿ ಆಗಲ್ಲ, ಬಿಕಾಸ್ ಇಮೇಜಸ್ ಸೇಮ್ ಬರುತ್ತೆ. ಫೈನ್, ದಟ್ ಈಸ್ ದ ರಿಸಲ್ಟ್ ಬಿಹೈಂಡ್ ದಿಸ್. ಇದರಿಂದ ಇವಾಗ ಫಂಕ್ಷನ್ ಅಂತೂ ಡೆಫಿನೆಟ್ಲಿ 1 1 ಇದೆ. ದಿಸ್ ಫಂಕ್ಷನ್ ಇಸ್ 1 1 ಫಂಕ್ಷನ್. ಆನ್ ಟು ಇದೆಯಾ? ಕ್ಲಿಯರ್. ಆನ್ ಟು ಜಸ್ಟ್ ಫೈಂಡ್, ಲೆಟ್ ಅಸ್ ಫೈಂಡ್ ಇಟ್ಸ್ ರೇಂಜ್. ನೋಡಿ ಗಿವನ್ ಫಂಕ್ಷನ್ ಇಲ್ಲಿ ಮಾಡ್ತಾ ಇದ್ದೀನಿ, f of x is equals to x mod x. f of 1 value ಏನು ಬರುತ್ತೆ ಇಲ್ಲಿ, 1 ಬರುತ್ತಾ, and f of -1 value will be nothing but what, -1 into mod, because ನೋಡಿ mod of -1 ಅಂದರೆ ಪಾಸಿಟಿವ್, ಸೊ ಔಟ್ಪುಟ್ ವಿಲ್ ಬಿ ಜಸ್ಟ್ ವಾಟ್, -1 ಅಂತ ಬರಿತಾ ಇದ್ದೀನಿ. ಸೊ ಇಟ್ ಈಸ್ ಆಲ್ಸೋ ವೇರಿಂಗ್ ಫ್ರಮ್ ನೋಡಿ -1 to ನಿಮ್ಮದು 1, ಈ ಪಾಯಿಂಟ್, ಕರೆಕ್ಟ್. ಸೊ ದಟ್ ಗ್ರಾಫ್ ವಾಟ್ ಎವರ್ ಇಸ್ ದರ್, ನೋಡಿ ಸ್ವಲ್ಪ ಬೋಲ್ಡ್ ಮಾಡೋಣ ಅಂತ. ಇಫ್ ಐ ಡೂ ದಿಸ್ ಲಿಟಲ್ ಬಿಟ್ ಬೋಲ್ಡ್, what will be the graph students? Exactly this will be the graph for the function, correct. ಇದನ್ನು ಬಂತ. ಸೊ ಆವಾಗ ನೆಕ್ಸ್ಟ್ ನಾವು ಏನು ಕನ್ಕ್ಲೂಡ್ ಮಾಡೋಣ ಇಲ್ಲಿ, ಯೋರ್ ರೇಂಜ್ ಆಫ್ ದಿ ಫಂಕ್ಷನ್, ನೋಡಿ ರೇಂಜ್ ಆಫ್ ದಿ ಫಂಕ್ಷನ್ is nothing but -1, 1 which is equals to codomain, ಹೌದಲ್ವಾ, which is equals to codomain. ಸೊ ಇಲ್ಲಿಂದ ಏನಾಯ್ತು ಮಕ್ಕಳ, ರೇಂಜ್ ಇಸ್ ಈಕ್ವಲ್ಸ್ ಟು ಕೋಡೊಮೇನ್ ಅಂದರೆ ದಿಸ್ ಫಂಕ್ಷನ್ ಇಸ್ ಆನ್ ಟು ಆಲ್ಸೋ. ಸೊ 1 1 ಆ್ಯಂಡ್ ಆನ್ ಟು ಏನಾಗುತ್ತೆ, ಬೈಜೆಕ್ಟಿವ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಅರ್ಥ ಆಗ್ತಿದೆ ಅಲ್ವಾ? ಪ್ರತಿಯೊಂದು ಕ್ವಶನ್ ನೋಡಿ ಡೀಟೇಲ್ಡ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಫೈನ್. ಡೆಫಿನೆಟ್ಲಿ ಫೋಕಸ್ ಮಾಡಿ ಕ್ವಶನ್ಸ್ ಅನ್ನ ಮಕ್ಕಳ. ಇದೇ ರೀತಿ ಇದೇ ಟೈಪ್ ಆಫ್ ಕ್ವಶನ್ಸ್ ಕೂಡ ಏನಾಗುತ್ತೆ KCT ಅಲ್ಲಿ ರಿಪೀಟ್ ಆಗಿ ಬರುತ್ತೆ. ಓಕೆ, ಫೈನ್. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಇದು ಕೂಡ ಸಿಂಪಲ್ ಆಗಿದೆ ಕ್ವಶನ್ ನೋಡಿ. Let us solve this quickly. f and g be a function from R to R defined respectively by f of x is equals to x square plus 3x plus 1 and g of x is equals to 2x minus 3. Composition ಅನ್ನ ಕೇಳ್ತಿದ್ದಾರೆ, ಕರೆಕ್ಟ್. ಕ್ವಿಕ್ಲಿ ಸಾಲ್ವ್ ಮಾಡೋಣ. g composition f of x, ಕರೆಕ್ಟ್. ನೋಡಿ ಇಲ್ಲಿ, let us do it step by step. g composition f of x can be written as g of f of x, correct, which is equals to g of f of x. ನೋಡಿ ಏನಿದೆ, it is nothing but x square plus 3x plus 1. g ಅಲ್ಲಿ ಎಲ್ x ಇದೆಯೋ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸೊ ಇಟ್ ವಿಲ್ ಬಿ 2 times of x square plus 3x plus 1 minus 3.
ಸೊ ಇಲ್ಲಿ ನೀವು ಸಾಲ್ವ್ ಮಾಡಿದರೆ ಇದನ್ನು ದಿಸ್ ವಿಲ್ ಬಿ 2x² ಪ್ಲಸ್ 3 2 * 6x ಪ್ಲಸ್ 2 - 3 ಅಂದರೆ -1 ಬರುತ್ತೆ. ಸೊ ದಿಸ್ ಇಸ್ ದ ಕಾಂಪೋಸಿಷನ್ ಮ್ಯಾಪಿಂಗ್. ಯಾವ್ದು ಆಪ್ಷನ್ ಆಗುತ್ತೆ ನೋಡಿ, 2x² - 6x - 1. ಸೊ ಅವರ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಅರ್ಥ ಆಗ್ತಿದೆ ಅಲ್ವಾ? ಹಾಗಿದ್ರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, ಲುಕ್ ಅಟ್ ದಿಸ್ ಕ್ವಶನ್ ಮಕ್ಕಳ, ತುಂಬಾನೇ ಮತ್ತೆ ಸಿಂಪಲ್ ಕ್ವಶನ್ ಇದು ಮತ್ತೆ KCT ಎಕ್ಸಾಮ್ ಅಲ್ಲಿ ರಿಪೀಟ್ ಕೂಡ ಆಗಿದೆ. ಸೊ ದಿಸ್ ಇಸ್ ಅ KCT 2024 ಕ್ವಶನ್. ನೋಡಿ, ಡೈರೆಕ್ಟ್ ಆಗಿ ಏನ್ ಮಾಡಿದ್ದಾರೆ, ಎಕ್ಸಾಂಪ್ಲರ್ ಬುಕ್ ಇಂದ ತಗೊಂಡು ನಿಮ್ದು ಎಕ್ಸಾಮ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ ಮಕ್ಕಳ, ನೀವು ಈ ಕ್ವಶನ್ಸ್ ಅನ್ನ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು KCTಗೆ, ನೀವು ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ KCT ಅಲ್ಲಿ ಬರೋ ಎಲ್ಲ KCT ಅಲ್ಲಿ ಏನು ಕ್ವಶನ್ಸ್ ಬರುತ್ತಲ್ಲ ಆ ಕ್ವಶನ್ಸಿಗೆಲ್ಲ ನೀವು ಆನ್ಸರ್ ಅನ್ನ ಕೊಡ್ಬೋದು. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿಸ್ ಕ್ವಶನ್. ನೋಡಿ, ಸಪೋಸ್ f of x is equals to x² plus 1. Okay, suppose this is the function. They are telling that the pre-images ಅಂದ್ರೆ ಏನು? ಫಸ್ಟ್ pre-images ಫೈಂಡ್ ಮಾಡ್ಬೇಕಂದ್ರೆ we need inverse function. Clear? We need the inverse of the function. Inverse function ಫೈಂಡ್ ಮಾಡ್ಕೊಳ್ಳೋಣ. ಫಂಕ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, f of x is equals to x². ಸೊ ಇನ್ವರ್ಸ್ ಯಾವ ರೀತಿ ಮಾಡ್ತೀವಿ, y is equals to x² plus 1. ಇದನ್ನ ಈ ಕಡೆ ಕರ್ಕೊಂಡು ಬಂದ್ರೆ ಓಕೆ, ಇನ್ವರ್ಸ್ ಫೈಂಡ್ ಮಾಡೋ ಟೆಕ್ನಿಕ್ ನೋಡಿ ಮಕ್ಕಳ, ರಿಪ್ಲೇಸ್, ಅಥವಾ ಈ ರೀತಿ ಕೂಡ ಮಾಡ್ಬೋದು ನೀವು. ಏನ್ ಮಾಡೋಣ, ಇದಕ್ಕೆ ಈ ಕಡೆ ಕರ್ಕೊಂಡು ಬಂದ್ರೆ ನೋಡಿ, y - 1 is equal to x². ಸೊ ಇಫ್ ಐ ಟೇಕ್ ದ ರೂಟ್ ಆನ್ ದಿಸ್ ಸೈಡ್, ನೋಡಿ x is equals to ಏನು ಬರುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ y - 1. ಕರೆಕ್ಟ್? ಇವಾಗ ಇನ್ವರ್ಸ್ ಫಂಕ್ಷನ್ ಫೈಂಡ್ ಮಾಡ್ಬೇಕಂದ್ರೆ, ಟು ಫೈಂಡ್ ಇನ್ವರ್ಸ್ replace y by x ಅಷ್ಟೇ. okay, replace y by x. so therefore we'll get finally nothing but f inverse of x is equals to plus or minus under root of x minus 1. ಕರೆಕ್ಟ್ ಬಂತಲ್ವಾ? ನೋಡಿ, ಇನ್ವರ್ಸ್ ಫಂಕ್ಷನ್ ಬಂತು. ಇವಾಗ ಪ್ರೀಮೇಜಸ್ ಫೈಂಡ್ ಮಾಡಬೇಕು. -17 and -3. ಸೊ ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ವಾಟ್ ಎವರ್ ಯುವರ್ f inverse of x is there, it is nothing but plus or minus root of x minus 1. correct? so f inverse of 17 ಏನು ಬರುತ್ತೆ ನೋಡಿ ಮಕ್ಕಳ, ಪ್ಲಸ್ ಆರ್ ಮೈನಸ್ ಇಟ್ ವಿಲ್ ಬಿ ನಥಿಂಗ್ ಬಟ್ ರೂಟ್ ಆಫ್ 17 minus 1, which is plus or minus root of 16, which is plus or minus what, 4. correct? so 17 dantu pre-image bantu, which is nothing but -4 and +4. simple. ಇವಾಗ ಅದೇ ರೀತಿ f inverse of -3 plus or minus root of -3 minus 1, which is plus or minus root of -4. but this does not belongs to R. ಹೌದಲ್ವಾ? ರೂಟ್ ಒಳಗಡೆ ನೆಗೆಟಿವ್ ವ್ಯಾಲ್ಯೂ ಇದ್ರೆ ಕಾಂಪ್ಲೆಕ್ಸಿಗೆ ಹೋಗುತ್ತೆ. ಸೊ ಡೆಫಿನೆಟ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆದ್ಮೇಲೆ f inverse of -3. okay, pre-image does not exist. does not exist. clear? is this clear? ಸೊ ಅಲ್ಲಿಂದ f inverse of ನಿಮ್ದು ನೋಡಿ -3 ಏನು ಬರುತ್ತೆ, ಎಂಟಿ ಸೆಟ್ ಬರುತ್ತೆ, ಪ್ರೀಮೇಜೇ ಇಲ್ಲ. ಸೊ ಅಲ್ಲಿಂದ ಯಾವ್ದು ಆಪ್ಷನ್ ಆಯಿತು, ಇಲ್ಲಿ ನೋಡಿ 5, ಉಲ್ಟಾ ಕೊಟ್ಟಿದ್ದಾರೆ, 5, 4 and -4 ಕೊಟ್ಟಿದ್ದಾರೆ, ತಪ್ಪು ಆಗಲ್ಲ. ಬಟ್ ಯಾರು ಆಪ್ಷನ್ ಸಿ ನೋಡಿ, ಇಲ್ಲಿ 4, -4 ಇದೆ, 5. ಸೊ ಯಾರು ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ಈ ಕ್ವಶನ್ ನೋಡಿ ಮಕ್ಕಳ, ಏನಂತಿದ್ದಾರೆ, ಇಫ್ ಯರ್ f of x is this function that is 4 minus x minus 7 to the whole power 3, then f inverse of x is inverse function ಅನ್ನ ಫೈಂಡ್ ಮಾಡಬೇಕು. ಕ್ಲಿಯರ್? ನೋಡಿ, f of x, whatever the f of x function is there, ಯಾವ ರೀತಿ ಡಿಫೈನ್ ಆಗಿದೆ ನೋಡಿ, f of x is equal to, it is nothing but 4 minus x minus 7 whole cube. ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾವು ಏನು ಮಾಡೋಣ, y ಅಂತ ಕನ್ಸಿಡರ್ ಮಾಡಿಬಿಡೋಣ. ಲೆಟ್ ಅಸ್ ಟೇಕ್ y is equals to this. ಕ್ಲಿಯರ್? ಇವಾಗ ಕಂಪ್ಲೀಟ್ ಈ ಫಂಕ್ಷನ್ ಅನ್ನ x ಟರ್ಮ್ಸ್ ಅಲ್ಲಿ ಇದೆ, y ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. y ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಣ ಅಂದ್ರೆ what we do, ನೋಡಿ ಇದನ್ನ ಈ ಕಡೆ ಕರ್ಕೊಂಡು ಬಂದು, it will be nothing but x minus 7 whole cube
is equals to 4 minus y. Correct? Or else x minus 7 is equal to root ನಿಮ್ಮದು 3 ಪವರ್ ಈ ಕಡೆ ತಗೊಂಡು ಬಂದರೆ ಏನಾಗುತ್ತೆ 1/3. Or x is equals to 7 plus 4 minus y to the power of 1/3. Clear? Just a minute students. ನೋಡಿ ಏನು ಬರುತ್ತೆ ಇಲ್ಲಿ to the power of 1/3. This is the inverse ಅಲ್ವಾ. ಇದೇ ಇದು ಆಪ್ಷನ್ಸ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನೋಡಿ 4 minus okay from here this is in terms of x. Correct? ಇದನ್ನ ಇಲ್ಲಿಂದ ಇನ್ವರ್ಸ್ ಮಾಡಬೇಕಂದ್ರೆ f inverse of x just replace y by what x. So ಏನು ಬರುತ್ತೆ 7 plus it will be nothing but 4 minus x to the power of 1/3. ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಇದೆ ಮಕ್ಕಳ ಇದು ನೋಡಿ 7 plus x minus 4 ಇದೆ ಬಟ್ 4 minus x ಇರಬೇಕಿತ್ತು. ಇದು ಆಗಲ್ಲ, ಇದು ಕೂಡ ಆಗಲ್ಲ. 7 ಪ್ಲಸ್ ಇರಬೇಕಿತ್ತು, ಇಲ್ಲಿ ಮೈನಸ್ ಇದೆ. ಬಟ್ ಇಲ್ಲಿಂದ ನೀವು ಸಪ್ರೇಟ್ ಆಗಿ ಡಿವೈಡ್ ಮಾಡಿ ಇದನ್ನ ನೋಡಿ. ಇಫ್ ಯು ಡಿವೈಡ್ ದಿಸ್ ಈ ಆಪ್ಷನ್ಸ್ ಅನ್ನ ನೋಡಿ ಏನು ಬರುತ್ತೆ 14/2 7 ಇಲ್ಲಿ 2 ಕ್ಯಾನ್ಸಲ್ ಆಗಿ ಇಟ್ ವಿಲ್ ಬಿ ನಥಿಂಗ್ ಬಟ್ 4 minus x to the power of what 1/3. ಸೊ ಯುವರ್ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇಲ್ಲಿ ನೋಡಿ ಮಕ್ಕಳ, ಈ ಕ್ವಶನ್ ಅಲ್ಲಿ ಏನಂತಿದ್ದಾರೆ ಅವರು, ವಾಟ್ ದೇ ಆರ್ ಸೇಯಿಂಗ್ ಇಸ್ if the set A contains 5 elements and the set B contains 6 elements, then the number of 1, 1 and onto mappings from A to B is. ಹೌದಲ್ವಾ? So 1, 1 and onto mappings ಅಂದ್ರೆ they are talking about what? Bijective functions. Clear? They are talking about bijective functions. Clear? So ನೋಡಿ, ಒಂದು ರಿಸಲ್ಟ್ ನೆನಪಿರಬೇಕು ನಿಮಗೆ. ಇಫ್ ಯು ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್ ಡೆಫಿನೆಟ್ಲಿ ನೋಟ್ ಡೌನ್ ದಿಸ್ ರಿಸಲ್ಟ್ ಮಕ್ಕಳ. ಈ ಥರ ಎಲ್ಲ ಕ್ವಶನ್ಸ್, ಕೌಂಟಿಂಗ್ ಆಫ್ ಫಂಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ ನಿಮಗೆ ನಾ ಹೇಳ್ಕೊಟ್ಟಿದ್ದೆ ಯಾವ್ಯಾವ ಟಾಪಿಕ್ಸಿಂದ ಎಷ್ಟೆಷ್ಟು ಕ್ವಶನ್ ಬಂದಿದೆ ಅಂತ. ಕೌಂಟಿಂಗ್ ಆಫ್ ಫಂಕ್ಷನ್ಸ್ ಮೇಲೆ ನೋಡಿ ಡೆಫಿನೆಟ್ಲಿ ಒಂದು ಕ್ವಶನ್ ಇರುತ್ತೆ ಎವ್ರಿ ಅಲ್ಟರ್ನೇಟ್ ಇಯರ್. ಲಾಸ್ಟ್ 2 yearsಯಿಂದ ಕಂಟಿನ್ಯೂಸ್ ಆಗಿ ಏನಾಗ್ತಿದೆ ಮಕ್ಕಳ, ಎವ್ರಿ ಇಯರ್ 2 ಕ್ವಶನ್ಸ್ ಬರ್ತಾ ಇದೆ. ಕರೆಕ್ಟ್? ಸೊ ಇಫ್ ಯು ಸಿ ದಿಸ್ ರಿಸಲ್ಟ್ ವಿ ಹ್ಯಾವ್ ನಂಬರ್ ಆಫ್ 1 number of bijective functions ಅಂತ ಬರಿತಾ ಇದ್ದೀನಿ ಡೈರೆಕ್ಟ್ಲಿ. Number of bijective functions from A to B is nothing but it is, see here, it will be n factorial when number of elements in A ಎರಡು ಸೆಟ್ ಅಲ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು. ಕ್ಲಿಯರ್? and it will be directly 0 if number of elements in A is not equals to number of elements in B. ಕರೆಕ್ಟ್ ಮಕ್ಕಳ? ಸೊ n factorial ಅಂದಮೇಲೆ ಇಲ್ಲಿ ನೋಡಿ set A contains 5 elements, number of elements in A ನೋಡಿ ಎಷ್ಟಿದೆ 5 elements ಇದೆ. ಅರ್ಥ ಆಯ್ತಾ? ನೋಡಿ ನಿಮಗೆ ಆನ್ಸರ್ ಬಂದಿರಬಹುದು ಇವಾಗ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಎಷ್ಟಿದೆ 6 ಇದೆ. ಸೊ ಫ್ರಮ್ ಹಿಯರ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ is not equals to number of elements in B. So bijective functions ಎಷ್ಟಾಗುತ್ತೆ 0. ಸೊ ಆಯ್ತಲ್ಲ ನೋಡಿ, ಡೈರೆಕ್ಟ್ ರಿಸಲ್ಟ್ ಬೇಸ್ಡ್. ರಿಸಲ್ಟ್ ನೆನಪಿದ್ರೆ 10 seconds ಅಲ್ಲಿ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೋದು. ನೀವು ಅಂತೀರಾ ಟೈಮೇ ಸಿಗಲ್ಲ KCT ಎಕ್ಸಾಮ್ಸ್ ಅಲ್ಲಿ, 1 question 1 minute ಅಲ್ಲಿ ಹೆಂಗೆ ಮಾಡ್ಬೋದು? ಇದು 10 seconds ಕ್ವಶನ್. ಯಾವ ಕ್ವಶನ್ ಲೆಂದಿ ಆಗಿರುತ್ತೋ ಅದಕ್ಕೆ 50 seconds ಅನ್ನ ಇನ್ವೆಸ್ಟ್ ಮಾಡಿ, ಇಲ್ಲೇನು ಟೈಮ್ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಸೊ ಯುವರ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಮಕ್ಕಳ. ಈ ಕ್ವಶನ್ ನೋಡಿ ಏನಂತಿದ್ದಾರೆ, ಮತ್ತೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಬೇಸ್ಡ್ ಕ್ವಶನ್. ಲೆಟ್ ಎ ಬಿ ದಿಸ್ ಸೆಟ್ 1 2 3 so on up till n, bb is equals to a b, then the number of surjections from a to b is. ನೋಡಿ ಮತ್ತೆ ರಿಸಲ್ಟ್. ಲೆಟ್ us go again back to the formula. ಏನಿದೆ ರಿಸಲ್ಟ್ ನೋಡಿ, ಶಾರ್ಟ್ ಆಗಿ ಬರಿತಾ ಇದ್ದೀನಿ. ಸಪೋಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ is p. Okay, suppose number of elements in set A is b, number of elements in set B is q, then number of surjective mappings. Formula nodi idinide. Okay, it will be nothing but q to the power of p minus it will be nothing but qc1. Okay, let me write it clearly. Nodi, it will be nothing but qc1. Okay, q minus 1
to the power of p plus qc2 q minus 2 to the power of p minus again qc3 q minus 1 to the power of q minus 3 ಬರುತ್ತೆ ಇಲ್ಲಿ q minus 3 to the power of p and so on. ಈ ರೀತಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಎಲ್ ಮಟ 0 ಆಗಲ್ಲ, till where it goes on becoming 0, till there we have to continue students. ಅರ್ಥ ಆಯ್ತಾ? So let us see now. ಇಲ್ಲಿ ನೋಡಿ, if you see over here, number of elements in set A. ಎಷ್ಟಿದೆ ಮಕ್ಕಳ number of elements in set A? It is n. And number of elements in set B is nothing but 2. Correct? So ಇವಾಗ ಏನು ಮಾಡ್ಬೋದು? Let us just substitute in this formula. ಇದು ನಿಮ್ಮದು Q ಆಯಿತು. Okay, yeah, this is your P. This is your P and this is your Q. Okay, so it is nothing but what? Q to the power of P. Under 2 to the power of P andre ಏನು ಬರುತ್ತೆ ನೋಡಿ, 2 to the power of P minus it will be nothing but what? QC1. QC1 andre 2C1 Q minus 1. Q minus 1 andre 2 minus 1 to the power of, it is P plus next nodi P. P is nothing but n here, sorry, n anta mention madbidona illi. Okay, so this is n. Fine, this is n. Next nodi plus it will be nothing but 2C2 2 minus 2 to the power of n. Clear makla? So 2 to the power of n minus 2C1 will be nothing but what? 2, and this will be 1 to the power of, this is nothing but what? 1. So ಏನು ಬಂತು ಇಲ್ಲಿ? ಇಲ್ಲಂತೂ 0 ಆಯ್ತಿದು. This is 0. ಕಂಟಿನ್ಯೂ ಮಾಡೋದು ಬೇಡ. So it is 2 power n minus 2. So ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ? Your option B is correct for this question. ಅರ್ಥ ಆಯ್ತಾ? ನೋಡಿ, ಮತ್ತೆ ಸಿಂಪಲ್ ರಿಸಲ್ಟ್ ಬೇಸ್ಡ್. ರಿಸಲ್ಟ್ ಅನ್ನ ಕರೆಕ್ಟ್ ಆಗಿ ನೆನಪಿದ್ರೆ ಈಸಿಲಿ ನೀವು ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಫೈನ್, ಲೆಟ್ us move on to next question. ಓಕೆ, ಈ ಕ್ವಶನ್ ನೋಡಿ ಮಕ್ಕಳ, ಏನಂತಿದ್ದಾರೆ ಅವರು? ಲೆಟ್ f be a function from r to r, be the function defined by f of x is equals to sine of 3x plus 2 for all x belongs to r, then the function f is. ನೋಡಿ, ಮತ್ತೆ ಸ್ಟ್ಯಾಂಡರ್ಡ್ ಇದನ್ನ ಗ್ರಾಫ್ ಇಂದ ಡ್ರಾ ಮಾಡೋಣ. ಓಕೆ, ಲೆಟ್ us solve this question using the graphs. sin x ಗ್ರಾಫ್ ಯಾವ ರೀತಿ ಇರುತ್ತೆ? ಪ್ಯಾರೆಂಟ್ ಫಂಕ್ಷನ್ sin x ಇದೆ, ಪ್ಯಾರೆಂಟ್ ಫಂಕ್ಷನ್ ಇಸ್ sin x. ಇದೇನು ಅಲ್ಟ್ರಾ ಆಗಲಿ, sin x ಗ್ರಾಫ್ ಗೊತ್ತಿದೆ ಅಲ್ವಾ ನಿಮಗೆ? ಇಲ್ಲಿ 0. ಓಕೆ, ದಿಸ್ ಇಸ್ pi by 2. ಓಕೆ, ದಿಸ್ ಇಸ್ pi. ಕ್ಲಿಯರ್? ಅದೇ ರೀತಿ ಇಲ್ಲಿ ಕೂಡ ನೋಡಿ, minus pi by 2. ಕರೆಕ್ಟ್, ಹಿಯರ್ ಇಟ್ ಇಸ್ minus pi. ಫೈನ್, ಯಾವ ರೀತಿ ಇರುತ್ತೆ ಮಕ್ಕಳ sin x ಫಂಕ್ಷನ್? ಇಟ್ ವಿಲ್ ಬಿ ಲೈಕ್ ದಿಸ್ ಅಲ್ವಾ? ಇದು ಒಂದು ಸೈಕಲ್ ಆಯಿತು, ಇನ್ನೊಂದು ಸೈಕಲ್, ಈ ರೀತಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಕ್ಲಿಯರ್? ಫೈನ್. ಸೊ ಇದೇ ರೀತಿ ಈ ಸೈಡಲ್ಲಿ ಕೂಡ ಅದೇ ರೀತಿ ಇರುತ್ತೆ. ಫೈನ್, ಇಟ್ ವಿಲ್ ಬಿ ಲೈಕ್ ದಿಸ್. ಹಿಯರ್ ಆಲ್ಸೋ ಇಟ್ ವಿಲ್ ಕಂಟಿನ್ಯೂ. ಫೈನ್, ರಫ್ ಆಗಿ ಡ್ರಾ ಮಾಡಿದ್ದೀನಿ. ಇಟ್ ಈಸ್ ನಾಟ್ ಎಕ್ಸಾಕ್ಟ್ sin x ಗ್ರಾಫ್. ಓಕೆ, ಈ ರೀತಿ ಆಗಿದೆ. ಇವಾಗ ನೋಡಿ ಮಕ್ಕಳ, ಮತ್ತೆ ಹಾರಿಜಾಂಟಲ್ ಟೆಸ್ಟ್ ಹೇಳಿದೆ ಅಲ್ವಾ? ಒಂದೇ ಸತಿ ಕೊಟ್ಟಿರೋ ಡೊಮೇನ್ ಅಲ್ಲಿ ಒಂದು ಹಾರಿಜಾಂಟಲ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ನೀವು ಡ್ರಾ ಮಾಡಿದ್ರೆ ಒಂದೇ ಸತಿ ಕಟ್ ಆಗಬೇಕು. ಒಂದ್ ಸತಿಗಿಂತ ಜಾಸ್ತಿ ಕಟ್ ಆದ್ರೆ ಡೆಫಿನೆಟ್ಲಿ ಅದು ಏನಾಗುತ್ತೆ? ನಾಟ್ 1 1. ಇಲ್ಲಿ ನೋಡಿ, ಮಲ್ಟಿಪಲ್ ಟೈಮ್ಸ್ ಕಟ್ ಆಗುತ್ತಲ್ವಾ ಇದು? ಇಫ್ ಐ ಡ್ರಾ ದಿಸ್ ಲೈನ್ ಓವರ್ ಹಿಯರ್, ಈ ಗ್ರಾಫಿಕ್ ನೋಡಿ ಎಷ್ಟು ಸತಿ ಕಟ್ ಆಗ್ತಿದೆ ಇದು? ಮಲ್ಟಿಪಲ್ ಟೈಮ್ಸ್. ಇಲ್ಲಿ ಕೂಡ ಎಲ್ಲಿ ಬೇಕಾದರೂ ಡೊಮೇನಲ್ಲಿ ಡ್ರಾ ಮಾಡಿ ನೀವು, ಫ್ರಮ್ -1 to 1. ಸೊ ಡೆಫಿನೆಟ್ಲಿ ಏನಾಗುತ್ತೆ ಮಕ್ಕಳ, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಕಟ್ ಆಗ್ತಿದೆ. ಸೊ ದಿಸ್ ಫಂಕ್ಷನ್ ವಾಟ್ ಎವರ್ ಇಸ್ ದರ್ ನೋಡಿ, ಇದೇನು ಅಲ್ಟ್ರೇಷನ್ ಆಗಿರಲಿ, ಸ್ವಲ್ಪ ಏನಾಗುತ್ತೆ? ಕ್ಲೋಸ್ ಆಗಿರ್ಬೋದು. 3x plus 2 ಅಂದರೆ ಇವಾಗ sin x ಸ್ವಲ್ಪ ಹಿಂಗಿರುತ್ತಲ್ವಾ? 3x plus 2 ಅಂದಮೇಲೆ ಸ್ವಲ್ಪ ಕ್ಲೋಸ್ ಆಗಿ ಬರುತ್ತೆ ವ್ಯಾಲ್ಯೂಸ್. ಕರೆಕ್ಟ್? ಸೊ ಇಫ್ ಯು ವಾಂಟ್ ಟು ಲುಕ್ ಅಟ್ ದ ಗ್ರಾಫ್ ಆಫ್ ದಿಸ್, ನೋಡಿ ಈ ರೀತಿ ನೀವು ಡೆಸ್ಮೋಸ್ ಅಲ್ಲಿ ಕೂಡ ಒಂದ್ಸತಿ ನೋಡ್ಬೋದು. ಈ ರೀತಿ ಕ್ಲೋಸ್ ಆಗಿರುತ್ತೆ ಸ್ವಲ್ಪ. ಫೈನ್, ಆದರೂ ಏನಾಗುತ್ತೆ ಮಕ್ಕಳ, ಎಲ್ಲೂ ಹಾರಿಜಾಂಟಲ್ ಲೈನ್ ನೀವು ಡ್ರಾ ಮಾಡಿದ್ರೆ ಇಟ್ ವಿಲ್ ಕಟ್ ಮಲ್ಟಿಪಲ್ ಟೈಮ್ಸ್. ಕ್ಲಿಯರ್? ಸೊ ದಿಸ್ ಇಸ್ ನಾಟ್ 1 1. ನೋಡಿ, ಡೆಫಿನೇಷನ್ ಯೂಸ್ ಮಾಡ್ತಿಲ್ಲ. ಯಾಕೆ ಮಾಡಬೇಕು? KCET ಎಕ್ಸಾಮ್ ಇದೆ, ನಮಗಂತೂ 5 marks ಬೇಡ ಅಲ್ವಾ? ಕರೆಕ್ಟಾಗಿ ಆನ್ಸರ್ ಸಿಕ್ಕಿದ್ರೆ ಸಾಕು. ಇದು ಯು ಕ್ಯಾನ್ ಯೂಸ್ ಡೆಫಿನೇಷನ್ ಆಲ್ಸೋ ಆ್ಯಂಡ್ ಸಾಲ್ವ್ ದಿಸ್. ನೆಕ್ಸ್ಟ್ ನೋಡಿ, ರೇಂಜ್ ಆಫ್ sin x ಫಂಕ್ಷನ್ ಏನಿದೆ ಮಕ್ಕಳ? ರೇಂಜ್ ಆಫ್ sin x, it is nothing but what?
-1 to 1, all the values lies between this ಅಲ್ವಾ. ಬಟ್ ಕೋಡೊಮೇನ್ ನೋಡಿ ಏನು ಕೊಟ್ಟಿದ್ದಾರೆ, this is your codomain, this is nothing but your codomain. So clearly from here we have that your range, whatever your range is there, is not equals to codomain. Correct? Range is not equals to what? Codomain. Haudalva? Correct? So range is not equals to codomain. Then definitely the function is what? Function is, not on 2. Function is not on 2. It is 1 1 only. Function is just 1 1. It is not on 2. So sorry, function is not 1 1 also, because nodi multiple times intersect ಆಗ್ತಿದೆ. Sorry, function is not 1 1, not on 2. So 1 1 only ಕೊಟ್ಟಿದ್ದಾರೆ, on 2 only, invertible. So our option D, none of this is correct choice for this question. Next question ಗೆ ಹೋಗೋಣ ಮಕ್ಕಳ. Okay, look at this question. What they are saying is, let f be a function from n to r, n andre natural numbers, fine, to real numbers, be a function defined by f of x. ನೋಡಿ, f of x ಈ ಫಂಕ್ಷನ್ ಅನ್ನು ಡಿಫೈನ್ ಮಾಡಿದಾರಲ್ವಾ. f of x is equals to 2x minus 1 divided by 2, and g be another function from q to r, be another function defined by g of x is equals to x plus 2. Then g composition f of 3 by 2 is correct. ಈ ವ್ಯಾಲ್ಯೂ ಅನ್ನ ಫೈಂಡ್ ಮಾಡಬೇಕು. ಸೊ ನೋಡಿ, ಫಸ್ಟ್ ಆಫ್ ಆಲ್ ಕಾಂಪೋಸಿಷನ್ ಫಂಕ್ಷನ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. g composition f of x, okay, g composition f of x is nothing but what? Okay, let me use a different pen color. Nodi, g composition f of x is g of f of x. f of x function ಏನಿದೆ ನಿಮ್ದು, it is 2x minus 1 divided by 2. ಇವಾಗ g ಫಂಕ್ಷನ್ ಅಲ್ಲಿ ಎಲ್ ಎಕ್ಸ್ ಇದೆಯೋ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ, ಇಟ್ ವಿಲ್ ಬಿ 2x minus 1 divided by 2 plus 2. ಕರೆಕ್ಟ್? ಇದನ್ನ ಬಂತ? ಇಫ್ ಯು ಟೇಕ್ ದ LCM from here now, it will be 2x minus 2 plus 4 divided by 2. So what is the g composition f of x function makla nodi? G composition f of x is nothing but 2x plus 3 divided by 2. Correct? Idan banta. Next we need to find the value of 3 by 2. So g composition f of 3 by 2 is nothing but, you will substitute maad nodi, 2 times of, it will be 3 by 2 plus 3 divided by 2. 2 to cancel ಆಯಿತು. So here it is nothing but 3 plus 3, 6 by 2. ಅಂದರೆ ಏನು ಬಂತು ಮಕ್ಕಳ? 3. So the value for this is nothing but what? 3. Options ಅಲ್ಲಿ ಇದೆಯಾ ನೋಡಿ? ಇಲ್ಲ. So again option D, none of this is correct choice for this question. ಅರ್ಥ ಆಯ್ತಾ ಮಕ್ಕಳ? So I hope students, ಈ ಕೊಟ್ಟಿರುವ ನಿಮ್ಮದು ಟಾಪಿಕ್ ಏನಿದೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಪ್ರತಿಯೊಂದು ಕ್ವಶನ್ಸ್ ಎಕ್ಸಾಂಪ್ಲರ್ ಕ್ವಶನ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ KCT ಕ್ವಶನ್ಸ್ ಆಗಿರಲಿ ನಿಮ್ಗೆ ಅರ್ಥ ಆಗಿದೆ ಅಂತ. ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಿದ್ವಿ, ಅನಲೈಸಿಸ್ ಮಾಡಿದ್ವಿ, ಡೀಟೇಲ್ಡ್ ಅನಲೈಸಿಸ್ ವಾಟ್ ಎವರ್ ಇಸ್ ದರ್, ಯಾವ ಟಾಪಿಕಿಂದ ಎಷ್ಟು ಕ್ವಶನ್ಸ್ ಬರುತ್ತೆ. ಆಮೇಲೆ ಅದಾದಮೇಲೆ ನಾವೇನು ಮಾಡಿದ್ವಿ, ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಫಂಕ್ಷನ್ಸ್ ಆಗಿರಲಿ, ಫಂಕ್ಷನ್ಸ್ ಅಲ್ಲಿ ಕೌಂಟಿಂಗ್ ಆಫ್ ಫಂಕ್ಷನ್ಸ್ ಎಷ್ಟು ಕ್ವಶನ್ಸ್ ಇದೆ ಆ ರೀತಿ ಕೂಡ ಡಿಸ್ಕಸ್ ಮಾಡ್ಕೋತಾ ಬಂದ್ವಿ. ಅದನ್ನಾದ್ಮೇಲೆ ನೆಕ್ಸ್ಟ್ ನಾವೇನು ಮಾಡಿದ್ವಿ ಅಂದರೆ ವಾಟ್ ಎವರ್ ದ ಕ್ವಶನ್ಸ್ ಆರ್ ದರ್, ನಿಮ್ಮದು KCT ಕ್ವಶನ್ಸ್ ಆಗಿರಲಿ, ಮತ್ತೆ ಅದನ್ನಾದ್ಮೇಲೆ ಇವನ್ ವಿ ಹ್ಯಾವ್ ಸಾಲ್ವ್ಡ್ ಎಕ್ಸಾಂಪ್ಲರ್ ಟಫ್ ಲೆವೆಲ್ ಕ್ವಶನ್ಸ್, ಅದನ್ನು ಕೂಡ ನಾವು ಮಾಡಿದ್ದೇವೆ. ಐ ಹೋಪ್ ಸ್ಟೂಡೆಂಟ್ಸ್ ಇದೇನಿದೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಟಾಪಿಕ್ಸ್ ಪ್ರತಿಯೊಂದು ಕ್ವಶನ್ ನಿಮ್ಗೆ ಅರ್ಥ ಆಗಿದೆ ಅಂತ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಮತ್ತೆ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. So till then, take care students.